ಅರ್ತಿಕಜೆ ಅಂದ್ರೆ ಏನು? ಅರ್ತಿ. ಅರ್ತಿ ಅಂದ್ರೆ ಕನ್ನಡದಲ್ಲಿ ಅರ್ತಿ ಅಂದ್ರೆ ಪ್ರೀತಿ. 3ನೇ 4ನೇ ಕ್ಲಾಸಿಗೆ ಆಗುವಾಗ ನನಗೆ ಖಂಡಿತ ಈಗ ಅದಲ್ಲಿ ಪದ್ಯ ಬರ್ತಾರಲ್ಲ, GP ರಾಜರತ್ನದ್ದು ಅವರು ಇವರು ಪದ್ಯ ಬರೀತಾರೆ. ಹಾಗೆ ನಮಗೆ ಬರೀಲಿಕ್ಕೆ ಆಗುದು ಯಾಕೆ ನೋಡು ಅಂತ ಹೇಳಿ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಕನ್ನಡ ಸಾಹಿತ್ಯದಲ್ಲಿ ಈಗ ಹೊಸ ಲೇಖಕರು ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಅವರು ಯಾವ ರೀತಿ ತಮ್ಮ ಬರಹವನ್ನ ಸ್ಟಾರ್ಟ್ ಮಾಡಬೇಕು? ಶಿವರಾಮ ಕಾರಂತರನ್ನಾಗಲಿ ಇನ್ನು ಆರಾಚಿರುವನ್ನಾಗಲಿ ತಾರಾಸುಬ್ರಹ್ಮಣ್ಯ ಅವರದ್ದು ಕಾಪಿ ಮಾಡ್ಲಿಕ್ಕೆ ನಾನು ಹೋಗಿಲ್ಲ. ನಾನು ನನ್ನದೇ ಆದ ಒಂದು ವಿಧಾನವನ್ನು ಕಂಡುಹಿಡಿದೆ. ಅದೇನು, ಜನರಿಗೆ ಏನು ಬೇಕು ಅಂತ. ಗದ್ಯಕ್ಕೆ ನಿಮ್ಮ ಪ್ರಾಸಗೀಸ ಯಾವುದು ಬೇಡ, ಅವಾಗ ನೀವು ಅದನ್ನು ನೇರವಾಗಿ ಬರಲಿಕ್ಕೆ ಕೊಡ್ತೀರ. ಆದ್ದರಿಂದ ನೀವು ಬರಹಗಾರ ಆದವರು ಗದ್ಯದಿಂದ ಪ್ರಾರಂಭ ಮಾಡೋದು ಒಳ್ಳೆಯದು. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂತಹ ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮ ಪುತ್ತೂರಿನಲ್ಲಿ ಚಿರಪರಿಚಿತರು ಹಾಗೆ ಕರ್ನಾಟಕದಾದ್ಯಂತ ಲೇಖಕರಾಗಿ ಪ್ರಸಿದ್ಧರಾದಂತಹ VB ಅರ್ತಿಕಜೆಯವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ಲೇಖಕರು, ಜೊತೆಗೆ ಹೊಸದಿಗಂತ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು, ಇದರಲ್ಲೆಲ್ಲ ವರದಿಗಾರರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಮತ್ತು ವಿವೇಕಾನಂದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ 50ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಕನ್ನಡ ಲೋಕಕ್ಕೆ ನೀಡಿದಂಥವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪುತ್ತೂರಿನಲ್ಲಿ ಅನೇಕ ಜನ ಹೇಳ್ತಾ ಇದ್ರು ನಿಮ್ಮನ್ನು ಕರೆಸಬೇಕು, ನಿಮ್ಮ ಬಗ್ಗೆ ಒಂದಿಷ್ಟು ತಿಳಿಬೇಕು ಅಂತ ಹೇಳಿ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳ್ಬೋದು? ನಾನು ಪುತ್ತೂರು ತಾಲೂಕಿನಲ್ಲಿ ಪಡುವನ್ನೂರು ಅಂತ ಒಂದು ಗ್ರಾಮ ಇದೆ. ಬೇರೆ ಬೇರೆ ಗ್ರಾಮಗಳು. ಆ ಗ್ರಾಮಗಳಲ್ಲಿ ಒಂದು ಪಡುವನ್ನೂರು ಗ್ರಾಮ ಅಂತೇಳಿ. ಆ ಪಡುವನ್ನೂರು ಗ್ರಾಮದ ಒಂದು ತುತ್ತ ತುದಿ, ಅಲ್ಲಿ ನಾನು ಹುಟ್ಟಿದ್ದು. ಆ ಹುಟ್ಟಿದ ಸ್ಥಳಕ್ಕೆ ಮೊದಲು ಅಂಬಟೆ ಮೂಲೆ ಅಂತ ಹೇಳಿ ಒಂದು ಹೆಸರಿತ್ತು. ಅಂಬಟೆ ಮೂಲೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಅಂಬಟೆ ಮರ, ತುಂಬಾ ದೊಡ್ಡದಾದ ಅಂಬಟೆ ಮರ. ಮತ್ತು ಆ ಅಂಬಟೆ ನಿಮಗೆಲ್ಲ ತಿಳಿದಾಗೆ ಅಂಬಟೆ ಅಂತ ಹೇಳಿದ್ರೆ ಹುಳಿ, ಅದರ ರುಚಿ. ಆದರೆ ಈ ಅಂಬಟೆ ವಿಶೇಷ ಏನಂದ್ರೆ ಅದು ಸಿಹಿ. ಆದ್ದರಿಂದ ಈ ಅಂಬಟೆ ಹಣ್ಣಿಗೆ ಭಾರಿ ಡಿಮಾಂಡ್ ಇತ್ತು. ಬಂದವರೆಲ್ಲ ಅಂಬಟೆ ಕಟ್ಟಿಕೊಂಡು ಹೋಗುದು ಮತ್ತು ಅದರ ಬೇರೆ ಬೇರೆ ಪಾಕಗಳನ್ನು ಮಾಡುವಂಥದ್ದು. ಹಾಗೆ ಅಂಬಟೆ ಮೂಲೆ ಅಂತ ಮೊದಲೇ ಹೆಸರಿತ್ತು. ಆಮೇಲೆ ನಾನು ಒಂದು ಯೌವನಕ್ಕೆ ಬಂದ ಮೇಲೆ ಮತ್ತು ನಾನೊಬ್ಬ ಬರಹಗಾರ ಎಲ್ಲ ಆದ್ಮೇಲೆ ಈ ಹೆಸರು ಅಷ್ಟು ಚೆನ್ನಾಗಿಲ್ಲ, ಅದನ್ನು ಬದಲಾಯಿಸಿದೆ. ಆಗ ನಾನು ಅದನ್ನು ಅರ್ತಿಕಜೆ ಅಂತ ಹೇಳಿ ಬದಲಾಯಿಸಿದೆ. ಅರ್ತಿಕಜೆ ಅಂದ್ರೆ ಏನು? ಅರ್ತಿ. ಅರ್ತಿ ಅಂದ್ರೆ ಕನ್ನಡದಲ್ಲಿ ಅರ್ತಿ ಅಂದ್ರೆ ಪ್ರೀತಿ ಅಂತ. ಹಾಗೆಯೇ ತುಳುವಿನಲ್ಲಿ ಅರ್ತಿ ಅಂತ ಹೇಳಿದ್ರೆ ಅತ್ತಿ ಮರ ಉಂಟು, ಒಂದು ಸಸ್ಯ. ಅತ್ತಿ ಬಹಳ ಮುಖ್ಯವಾದ, ಅದು ತುಂಬಾ ಬೆಳೀತದೆ. ಹಾಗೆ ಅದಕ್ಕೆ ಅರ್ತಿ ಅಂತ ಹೇಳ್ತಾರೆ. ಹಾಗೆ ಅರ್ತಿ ಕಜೆ. ಕಜೆ ಅಂತ ಹೇಳಿದ್ರೆ ತುಂಬಾ ನೀರಿರುವಂತಹ ಸ್ಥಳ, ಆ ಸ್ಥಳಕ್ಕೆ ಕಜೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಹಾಗೆ ಈ ಅರ್ತಿ ಮತ್ತು ಕಜೆಯನ್ನು ಒಟ್ಟು ಸೇರಿಸಿ ಅರ್ತಿ ಕಜೆ ಅಂತ ಹೇಳಿ ನಾನು ಅಂದ್ರೆ ಸಾಧಾರಣ ನಾನು ಶಾಲೆಗೆ ಹೋಗಿದ್ದು ಪ್ರಾರಂಭ ಮಾಡಿದ ಮೇಲೆ ಆ ರೀತಿಯಲ್ಲಿ ಇಟ್ಟುಕೊಂಡೆ. ಮೊದಲು ನಮ್ಮ ಮನೆಗೆ ಅಂಬಟೆ ಮೂಲೆ ಅಂತ ನಮ್ಮ ತಂದೆಯವರು ಅಂಬಟೆ ಮೂಲೆ ಶಂಬಟ್ಟ ಆಗ್ತಿತ್ತು, ಅವರ ಮಗನ. ಆಗ ಬಾಲ್ಯದಲ್ಲಿ ನಮ್ಮ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ಬಡತನ ಇತ್ತು. ಆಗ ನಾವಂತಲ್ಲ, ದೊಡ್ಡ ವಿಷಯವೇ ಅಲ್ಲ ಬಡತನ ಅಂತ ಹೇಳುದು, ಆಗ ಸರ್ವಸಾಮಾನ್ಯ. ಆಮೇಲೆ ಅದು ಬಡತನಕ್ಕೆ ಹೋಗ್ತದೆ, ಬಡತನ ದೊಡ್ಡತನಕ್ಕೆ ಹೋಗ್ತದೆ. ಹಾಗೆ ನನಗೆ ಆ ಬಡತನ ಅಂತ ಹೇಳುದು ಅದು ಒಂದು ಬೇಸರವನ್ನು ತರಲಿಲ್ಲ, ದುಃಖವನ್ನು ತರಲಿಲ್ಲ. ನಾವು ಚೆನ್ನಾಗಿಯೇ ಇದ್ದೆವು. ನಮಗೆ ಒಂದು ಸಣ್ಣ ತೋಟ ಇತ್ತು, ತೆಂಗಿನ ಮರದ ಇದರ ಅಡಿಕೆ ತೋಟ. ಹಾಗೆ ಸುತ್ತಮುತ್ತ ಗೇರು ಮರ, ಮಾವಿನ ಮರ, ಇಂತಹ ಮರಗಳಿದ್ದು. ಹಾಗೆ ನಾವು ಬಾಲ್ಯದಲ್ಲಿ ತುಂಬಾ ಬಡತನವನ್ನು ಅನುಭವಿಸಿದವರು. ನಮ್ಮ ತಂದೆ ನಮ್ಮ ಮೂಲ ಮನೆ ಇರುವುದು ಸೂರ್ಯಂಬೈಲು ಅಂತ ಹೇಳಿ ಪಾಣಾಜಿ. ಅನೇಕರಿಗೆ ಗೊತ್ತಿದೆ, ಅಲ್ಲಿ ಸೂರ್ಯಂಬೈಲು ಅಂತ ಒಂದು ನಿರ್ದಿಷ್ಟವಾದ ಸ್ಥಳ ಉಂಟು. ಅಲ್ಲಿ ನಮ್ಮ ತಂದೆಯವರು ಹುಟ್ಟಿ ಬೆಳೆದದ್ದು. ನಂತರ 1920ನೇ ಇಸವಿಯಲ್ಲಿ, ಒಂದು ಶತಮಾನದ ಹಿಂದೆ, ಅಲ್ಲಿ ಅವರಿಗೆ ಹಿಷೆ ಆಯಿತು. ಹಿಷೆ ಆಗೋದಂದ್ರೆ ಪಾರ್ಟಿಷನ್ ಆಯಿತು. ಪಾರ್ಟಿಷನ್ ಆಗುವಾಗ ಅವರ ಕೈಯಲ್ಲಿ ಇದ್ದಂತಹ ಒಂದು ಅಂಬಟೆ ಮೂಲೆ ಅಂತ ಹೇಳುವ ಒಂದು ಪ್ರದೇಶ ಸಣ್ಣದು, ಅದನ್ನು ನಮ್ಮ ತಂದೆಯವರ ಪಾಲಿಗೆ ಬಂದದ್ದು. ಹಾಗೆ ನಮ್ಮ ತಂದೆಯವರು ನಮ್ಮ ತಾಯಿಯವರನ್ನು ಕರ್ಕೊಂಡು ಅಲ್ಲಿ ಬಂದು ಅಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಅದು ತುಂಬಾ ಕಷ್ಟದ ಜೀವನ ಇತ್ತು. ಅದು ತೋಟ ಬಹಳ ಸಣ್ಣದು, ಅಡಿಕೆಗೆ ಈಗಿನ ಹಾಗೆ ಕ್ರಯ ಇಲ್ಲ. ಹೀಗೆ ನಮ್ಮ ಜೀವನ ನಡೀತಾ ಇತ್ತು. ಆದರೆ ನಮಗೆ ಅದು ಆ ಬಡತನ ಅಂತ ಹೇಳುದು ಅದು ಅನುಭವಕ್ಕೆ ಬರಲಿಲ್ಲ, ಅದು ದುಃಖಕರವಾಗಿರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಈ ಅಂಬಟೆ ಮೂಲೆ ಅಂತ ಹೇಳುವ ಸ್ಥಳದಲ್ಲಿ ನಾನು ಹೇಳಿದಾಗೆ ಆ ಒಂದು ವಿಶಿಷ್ಟವಾದ ಅಂಬಟೆ ಸಿಹಿಕರವಾದ್ದು ಅದಿತ್ತು.
ಆಮೇಲೆ ಹಲಸು ಮಾವು ಇದೆಲ್ಲ ಧಾರಾಳ ಇತ್ತು. ಹಲಸು ಎಷ್ಟಿತ್ತು ಅಂತ ಹೇಳಿದ್ರೆ ಅನೇಕರು ಸುತ್ತಮುತ್ತಲಿನ ಜನ ನಮ್ಮಲ್ಲಿಗೆ ಬರ್ತಾ ಇತ್ತು. ಬಂದು ಈ ಹಲಸು ಬೆಳೆಯುವ, ಈಗ ಹಲಸಿನ ಸೀಸನ್ ನಲ್ಲಿ ನಮ್ಮಲ್ಲಿ ಬರ್ತಾ ಇತ್ತು. ಅವಾಗ ದೊಡ್ಡ ದೊಡ್ಡ ಬಹಳ ಉದ್ದದಲ್ಲಿರುವಂತಹ ಒಂದು ಹಲಸಿನಕಾಯಿ, ಉರುಟು ಹಲಸಿನಕಾಯಿ, ಕೆಂಪು ತುಳು ಅಂತ ಅಂದ್ರೆ ನಿಮಗೆ ಗೊತ್ತಿರ್ಬೇಕು, ನೆತ್ತಗಿರುವಂತದ್ದು ಅಂತ ವೆರೈಟಿ, ಅಂದ್ರೆ ಅದರಲ್ಲಿ ವೈವಿಧ್ಯಮಯವಾದಂತಹ ಹಲಸುಗಳನ್ನು ಬೆಳೆಯುವ ಮರಗಳು ನಮ್ಮಲ್ಲಿ ಇದ್ದು. ಆಗ ಏನಾಯ್ತು ಅಂದ್ರೆ ಈ ಹಲಸನ್ನೆಲ್ಲ ಕೊಯ್ಯುವುದು ಈಗ ಸಾಧಾರಣ ಮೇ ಕೊನೆಗೆ ಮತ್ತೆ ಜೂನ್ ಜುಲೈ ಈ ತಿಂಗಳುಗಳಲ್ಲಿ ಬೇಕಾದಷ್ಟು ಹಲಸಿನಕಾಯಿ ಆಗ್ತದೆ. ಹಲಸಿನಕಾಯಿ ಆಗುವಾಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆಗಿನ ಅಂದ್ರೆ 1920ನೇ ಇಸವಿ ಅವಾಗೆಲ್ಲ ತುಂಬಾ ಬಡತನ ಇತ್ತು ಸುತ್ತಮುತ್ತಲು. ಆಗ ಈ ಮಳೆಗಾಲದಲ್ಲೆಲ್ಲ ಊಟಕ್ಕೆ ಗತಿ ಇಲ್ಲ ಅಂತ ಹೇಳುವ ಒಂದು ಪರಿಸ್ಥಿತಿ, ತತ್ವಾರ ಅಂತ ಹೇಳ್ತಾರೆ. ತತ್ವಾರ ಅಂತ ಹೇಳಿದ್ರೆ ಬಡತನ, ಅದು ನಮ್ಮ ಸುತ್ತಮುತ್ತಲಿನ ಜನರಿಗೆಲ್ಲ ಬಾಧೆ ಕೊಡ್ತಾ ಇತ್ತು. ಆವಾಗ ನಮ್ಮ ತಂದೆಯವರು ಏನು ಹೇಳಿದ್ರೆ, ನಮ್ಮಲ್ಲಿ ಬೇಕಾದಷ್ಟು ಹಲಸಿನ ಮರ ಉಂಟು, ಹಲಸಿನಕಾಯಿ ಉಂಟು, ನೀವು ಹಲಸಿನಕಾಯಿ ತಕೊಂಡು ಹೋಗಿ ಅಂತ. ಹಾಗೆ ಸುತ್ತಮುತ್ತಲಿನ ಮನೆಗಳಿಂದೆಲ್ಲ ಹೆಂಗಸರು ಬರ್ತಾ ಇದ್ರು. ಮತ್ತು ಈ ಹಲಸಿನ ಕಾಯಿಯನ್ನ ಕೊಯ್ದು ಅದರ ಸೊಳೆ ಮಾಡಿ, ನಾವು ನಮ್ಮ ತಂದೆಯವರು ಹೇಳಿ, ಈ ಹಲಸಿನ ಕಾಯಿಯನ್ನು ಅದರ ರೆಚ್ಚೆ ಗೀಚೆ ಯಾಕೆ ಹೊತ್ಕೊಂಡು ಹೋಗ್ತೀವಿ, ನೀವು ಅದನ್ನ ಇಲ್ಲಿ ಕತ್ತರಿಸಿ ಅದನ್ನು ಕೊಯ್ದು ಅದರ ತೊಳೆಯನ್ನು ಮಾತ್ರ ನೀವು ತಕೊಂಡು ಹೋಗಿದ್ದು, ಅದು ಅವರಿಗೆ ಭಾರಿ ಖುಷಿ ಆಯ್ತು. ಹಾಗೆ ಅದರ ತೊಳೆಯನ್ನು ರಾಶಿ ಹಾಕೋದು ಮತ್ತೆ ಅದನ್ನು ತಕೊಂಡು ಹೋಗಿ ಆಮೇಲೆ ತಕೊಂಡು ಹೋದ ನಂತರ ಇದು ತಾತ್ಕಾಲಿಕವಾದ ಒಂದು ಫಲ ಅಲ್ಲ. ಅದು ಏನಂತ ಹೇಳಿದ್ರೆ, ಈ ಕಾಯಿಯನ್ನು ನೀರಿಗೆ ಉಪ್ಪು ಹಾಕಿ ಉಪ್ಪಿನಲ್ಲಿ ನೆನೆಲಿಕ್ಕೆ ಇಡೋದು. ಇದು ಏನು ಮಣ್ಣಿನ ಗಡಿಗೆಗಳಲ್ಲಿ ಇಡಬೇಕು. ಅದು ಬಹಳ ಸಮಯಕ್ಕೆ ಬರ್ತದೆ. ಹಾಗೆ ನಮ್ಮ ಸುತ್ತಮುತ್ತಲಿಂದ ಒಂದು 10-20 ಮನೆಯವರು ನಮ್ಮಲ್ಲಿಗೆ ಬಂದು ಹಲಸಿನಕಾಯಿಯನ್ನು ಕೊಯ್ದು ಅದರ ತೊಳೆಯನ್ನು ಹೊತ್ತುಕೊಂಡು ಹೋಗ್ತಿದ್ವಿ ಮತ್ತು ನೀರಿನಲ್ಲಿ ಹಾಕಿಡ್ತಿದ್ವಿ. ನೀರಿನಲ್ಲಿ ಹಾಕಿ ಇಟ್ಟರೆ ಅದರಿಂದ ಉಡ್ಲಕ ಮಾಡ್ಲಿಕ್ಕೆ ಬರ್ತದೆ, ದೋಸೆ ಮಾಡ್ಲಿಕ್ಕೆ ಬರ್ತದೆ, ಸಾಂಬಾರು ಮಾಡ್ಲಿಕ್ಕೆ, ಪಲ್ಯ ಮಾಡ್ಲಿಕ್ಕೆ ಎಲ್ಲ ಬರ್ತದೆ. ಹಾಗೆ ಮಾಡಿಕೊಂಡು ಅನುಭವಿಸೋರು. ಹಲಸಿನಕಾಯಿ ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತೀವಿ, ಹತ್ತಿಗೆ ಹೋಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಆವಾಗ ನಮ್ಮ ಬಡತನ, ಈ ಬಡತನ ನಿವಾರಣೆ ಹೇಗೆ ಈ ಹಲಸಿನಕಾಯಿ ಆ ಹಲಸಿನಕಾಯಿ ತಿಂದ್ರೆ ನಿಮ್ಮ ಹೊಟ್ಟೆ ನಮ್ಗೆ ಹಲಸಿನ ಹಣ್ಣು, ಹಲಸಿನ ಹಣ್ಣಿನ ಸೀಸನ್ ಸಾಧಾರಣ ಮೇ ಜೂನ್ ತಿಂಗಳಲ್ಲಿ ಹಣ್ಣನ್ನು ತಿನ್ನೋದು. ಹಲಸಿನ ಹಣ್ಣನ್ನು ನೀವು ಧಾರಾಳ ತಿಂದ್ರೆ ಮತ್ತೆ ನಿಮಗೆ ಅನ್ನಂಗೆ ಕಡಿಮೆ ಸಾಕು. ಹಾಗೆ ನಾವು ಜೀವನ ಮಾಡಿದ್ದು. ಆದರೆ ನಮ್ಮ ಬಡತನ ಅಂತ ಹೇಳುವುದು ನಮಗೆ ಅನುಭವಕ್ಕೆ ಬರಲಿಲ್ಲ. ಅದರಿಂದಾಗಿ ನಾವು ದುಃಖ ಪಟ್ಟದ್ದು ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಧಾರಾಳವಾಗಿ ಆಗ ನಮ್ಮ ಮನೆಗೆ ನನ್ನ ಹೆಸರು ನಾನು ಹೇಳಿದೆ, ಅರ್ತಿ ಅಂದ್ರೆ ಏನು ಅಂತ. ಅರ್ತಿ ಅಂದ್ರೆ ಪ್ರೀತಿ. ನಮ್ಮನ್ನು ಎಲ್ಲರೂ ಪ್ರೀತಿ ಮಾಡ್ತಾ ಇದ್ರು ಸುತ್ತಮುತ್ತಲಿನ ಜನ. ಒಂದು ನಾವು ಹಲಸಿನಕಾಯಿಯನ್ನು ಅವರಿಗೆ ಕೊಡ್ತೇವೆ ಅಂತ ಒಂದು, ಎರಡನೇದಾಗಿ ನಾವು ಪ್ರೀತಿಯಿಂದ ಅವರನ್ನು ಕಾಣ್ತೇವೆ ಅಂತ. ಈ ಪ್ರೀತಿ ಅನ್ನೊಂದು ಪರಸ್ಪರ. ನಾವು ಯಾರನ್ನು ಪ್ರೀತಿಸ್ತೇವೋ ಅವರು ನಮ್ಮನ್ನು ಪ್ರೀತಿಸ್ತಾರೆ. ಹೀಗೆ ಪ್ರೀತಿಯಲ್ಲಿ ನಮ್ಮ ಜೀವನ ನಡೀತು. ನನ್ನ ಬಾಲ್ಯ ನಾನು 1943ನೇ ಇಸವಿಯಲ್ಲಿ ಹುಟ್ಟಿದ್ದು. ಅವಾಗೆಲ್ಲ ನಾನು ಹೇಳಿದಾಗೆ ಬಡತನ ಇತ್ತು. ಬಡತನ ಇದ್ರೂ ಕೂಡ ಅದನ್ನು ನಾವು ಅನುಭವಿಸ್ತಾ ಇರಲ್ಲ, ದುಃಖಿಸ್ತಾ ಇರ್ತಲ್ಲ ಅದರ ಬಗ್ಗೆ. ಅದನ್ನ ಏನು ಅಂತೇಳಿ ಕಡಿಮೆ ಮಾಡಲಿಕ್ಕೆ, ಅದರ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಬೇರೆ ಉಪಾಯಗಳನ್ನೆಲ್ಲ ಕಂಡುಹಿಡಿದು, ಅದೇನಂತಂದ್ರೆ ಸುತ್ತಮುತ್ತಲಿನೊಂದಿಗೆ ಬಹಳ ಸ್ನೇಹದಿಂದಿರುವುದು, ಅಲ್ಲಿಗೆ ಹೋಗಿ ಅಲ್ಲಿ ಬೆಳೆಯುವಂತಹ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಅದನ್ನು ನಾವು ತಗೊಂಡು ಬರುವುದು, ನಾವು ನಮ್ಮಲ್ಲಿ ಬೆಳೆಯುವಂತಹ ಹಲಸಿನಕಾಯಿ ಇರ್ಬೋದು, ಮಾವು ಇರ್ಬೋದು, ಅದನ್ನು ಅವರಿಗೆ ಕೊಡುವುದು. ಈ ರೀತಿಯಲ್ಲಿ ನಮ್ಮ ಜೀವನ ಸಾಗ್ತಾ ಇತ್ತು. ನಾನು ಹೇಳಿದಾಗೆ 1943ನೇ ಇಸವಿ ನಾನು ಹುಟ್ಟಿದ ನಂತರ ನಾನು ಶಾಲೆ ನಮ್ಮಲ್ಲಿಂದ ಈಶ್ವರಮಂಗಲ ಅಂತ ಹೇಳಿ ಒಂದು ಶಾಲೆ, ಅಲ್ಲಿ ಶಾಲೆ ಉಂಟು, ಈಗಲೂ ಉಂಟದು. ಬಹಳ ಪ್ರಸಿದ್ಧಿ ಪಡೆದಂತಹ ಒಂದು ಶಾಲೆ. ಅಲ್ಲಿ ತುಂಬಾ ಪ್ರವೀಣರಾದಂಥ, ಅಂದ್ರೆ ಬಹಳ ಅನುಭವಿಗಳಂತ ಅಧ್ಯಾಪಕರಿದ್ದು. ಅಲ್ಲಿಗೆ ನಾನು ಶಾಲೆಗೆ ಹೋದದ್ದು. ನಾನು ಶಾಲೆಗೆ ಹೋಗುವ ಏನಾದ್ರೆ ನಮ್ಮಲ್ಲಿಂದ 3 ಮೈಲು ಅಂದ್ರೆ ಒಂದು 5 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕು. ಆವಾಗ ನಮ್ಮ ತಂದೆ ಹೇಳಿದ್ರು, ಒಂದು ಹೊಳೆಯನ್ನು ದಾಟ್ಲಿಕ್ಕೆ ಉಂಟು. ಆಗ ನಮ್ಮ ತಂದೆಯವರು ಹೇಳಿದ್ರು, ಈಗ ನನ್ನನ್ನು ಕಳಿಸೋದು ಬೇಡ, 6 ವರ್ಷ ಆಗುವಾಗ 7 ವರ್ಷ ಆಗುವಾಗ ಕಳಿಸೋದು ಬೇಡ ಅಂತೇಳಿ ನನ್ನನ್ನು ಶಾಲೆಗೆ ಸೇರಿಸುವಾಗ 8 ವರ್ಷ ಆಗಿತ್ತು. 8 ವರ್ಷ, 8ನೇ ವರ್ಷದಲ್ಲಿ ಅಂದ್ರೆ 1951ನೇ ಇಸವಿ, 43ರಲ್ಲಿ ಹುಟ್ಟಿದ್ದು. 8 ವರ್ಷ ಕಳೆದು 1951ನೇ ಇಸವಿಯಲ್ಲಿ ನನ್ನನ್ನು ಈಶ್ವರಮಂಗಲ ಗಜಾನನ ಶಾಲೆಗೆ ತಗೊಂಡೋಗಿ ಸೇರಿಸಿದಾಗ ಅಲ್ಲಿ ಒಬ್ಬರು ಸಾಂತಪ್ಪ ಅಂತ ಹೇಳಿ ಮಾಡ್ತಿದ್ರು, ಮುಲ್ಕ ಆಗಿದ್ದಾರೆ, ಜನರಿಗೆ ಹತ್ತಿರ ಆಗಿದೆ. ಅವರು ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಈ ಎಣಿಕೆ ಅಂದ್ರೆ ಒಂದು ಇದು ಎಷ್ಟು ಅದೆಷ್ಟು 1ರಿಂದ 100ರವರೆಗೆ ಎಣಿಸುವುದು, ಮತ್ತೆ ಗುಣಾಕಾರ ಭಾಗಾಕಾರ 4 3 ಎಷ್ಟು 7 8 ಎಷ್ಟು ಈಗೆಲ್ಲ ಕೇಳಿದ್ರು. ಈಗ ಕೆಲವು ನನ್ನ ಪಟ ಅಂತ ಉತ್ತರ ಕೊಟ್ಟೆ. ಅವಾಗ ಆ ಸಾತಪ್ಪ ಮಾಸ್ಟರ್ ಹೇಳಿದ್ರು,
ಇವನು 1ನೇ ಕ್ಲಾಸ್ ಇವನಿಗೆ ಕಲಿಯುವ ಅಗತ್ಯವೇ ಇಲ್ಲ. 1ನೇ ಕ್ಲಾಸ್ ಪಾಠ ಅಲ್ಲ ಇವನಿಗೆ ಆಗಿದೆ, ಮತ್ತೆ ಇವನಿಗೆ ಪ್ರಾಯವೂ 8 ವರ್ಷ ಆಗಿದೆ. ಹಾಗೆ ಇವನ್ನ ತಗೊಂಡೋಗಿ 2ನೇ ಕ್ಲಾಸ್ಗೆ ಸೇರಿಸಿ ಅಂತ ಹೇಳಿ. ಹಾಗೆ ನಾನು ನೇರವಾಗಿ 2ನೇ ತರಗತಿಗೆ ವಿದ್ಯಾರ್ಥಿ ಆದ. 2ನೇ ತರಗತಿ ವಿದ್ಯಾರ್ಥಿ ಅಲ್ಲ ಅವರು ಜನಾರ್ದನ ಗೌಡ ಅಂತೇಳಿ ಮಾಡ್ತಿದ್ರು. ಅವ್ರಿಗೆ ಸಹ ನನ್ನ ಏನು ಅಧ್ಯಯನ ಮತ್ತೆ ಅವನ ಪ್ರಶ್ನೋತ್ತರ ಇದೆಲ್ಲ ಮತ್ತೆ ವಾಕ್ಚಾತುರ್ಯ ಅದೆಲ್ಲ ಕಂಡು ಅವ್ರಿಗೆ ಖುಷಿಯಾಗಿ 6 ತಿಂಗಳಾಗುವುದು ನೀವು ತೆಗೆದು 3ನೇ ಕ್ಲಾಸ್ಗೆ ಹಾಕುವ ಅಂತ ಹೇಳಿ. ಆಗ ನಮ್ಮ ತಂದೆ ಹೇಳಿದ್ರು ಇನ್ನಿಲ್ಲಪ್ಪ ಅಷ್ಟೆಲ್ಲ ಸಣ್ಣ ಪ್ರಾಯ, ಅಷ್ಟೆಲ್ಲ ನೀವು ಮಾಡೋದು ಬೇಡ, 1 ವರ್ಷ ಆದ್ಮೇಲೆ ಹೋಗ್ಲಿ ಅಂತ. ಹಾಗೆ ನಾನು ಆಮೇಲೆ 2ನೇ ಕ್ಲಾಸಿಗೆ ಹೋದ ನಂತರ ವರ್ಷ ಆ ತರಗತಿಯಲ್ಲಿ ನಾನು ಯಾವ ತರಗತಿಗೆ ಹೋಗ್ತೇನೋ ಆ ತರಗತಿಯಲ್ಲಿ ನಾನೇ ಫಸ್ಟ್ ಅಂತ ಲೆಕ್ಕ. ಆಗ್ಲೇ ಪುಸ್ತಕದ ಆಸಕ್ತಿ ಎಲ್ಲ ಪುಸ್ತಕದ ಆಸಕ್ತಿ ತುಂಬ ಇತ್ತು ಅವಾಗ. ಆಗ ಅವರು ಜನಾರ್ದನ ಮಾಸ್ಟರ್ ಅಂತ ಇದ್ರು, ಅವರಿಗೆ ಸಂಗೀತದಲ್ಲಿ ಆಸಕ್ತಿ, ಪುಸ್ತಕದಲ್ಲಿ ಆಸಕ್ತಿ, ಎಲ್ಲ ಆಸಕ್ತಿಗಳಿತ್ತು. ಹಾಗೆ ಅವರು ನನಗೆ ಪಾಠ ಮಾಡಿದ್ರು ಮತ್ತು ಅವರಿಂದ ನಾನು ಸ್ಫೂರ್ತಿಯನ್ನು ಪಡೆದು ಅವರು ಕಥೆಯನ್ನು ಹೇಳ್ತಾ ಇದ್ರು ಮತ್ತು ನಮಗೆ ನಮ್ಮ ಹತ್ರ ಕತೆ ಹೇಳಿಸ್ತಾ ಇದ್ರು. ಹಾಗೆ ನಾನು ಕತೆ ಹೇಳ್ತಾ ಕತೆಗಳನ್ನು ಕೇಳ್ತಾ ಬೆಳೆದೆ. ನಂತರ ನನಗೆ ಏನು ಓದಲಿಕ್ಕೆ ಅಂದರೆ ಓದುವಂಥ ಒಂದು ಹವ್ಯಾಸ ನನ್ನಲ್ಲಿ ಬೆಳೆಯಿತು, ಆಸಕ್ತಿ ಬೆಳೆಯಿತು. ಅದು ತುಂಬ ಆಳವಾಗಿ ಬೆಳೆಯಿತು. ಹೀಗಾಗಿ ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ಆಗುವಾಗ ಶಾಲೆಯಿಂದ ಪುಸ್ತಕಗಳನ್ನು ತರುವ ಅಭ್ಯಾಸ ಮಾಡಿದೆ ಮತ್ತು ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ 3ನೇ 4ನೇ ಕ್ಲಾಸಿಗೆ ಆಗುವಾಗ ನನಗೆ ಖಂಡಿತ ಈಗ ಅದಲ್ಲಿ ಪದ್ಯ ಬರ್ತಾರಲ್ಲ, GP ರಾಜರತ್ನದ್ದು ಅವರು ಇವರು ಪದ್ಯ ಬರೀತಾರೆ. ಹಾಗೆ ನಮಗೆ ಬರೀಲಿಕ್ಕೆ ಆಗುದು ಯಾಕೆ ನೋಡು ಅಂತ ಹೇಳಿ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಬರಲಿಕ್ಕೆ 4ನೇ ಕ್ಲಾಸ್ನಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಮತ್ತು 6ನೇ ಕ್ಲಾಸ್ಗೆ ನಾನು ಬರುವಾಗ ನಾನು ಅಧ್ಯಾಪಕರಿಗೆ ನಾನೇ ಸೂಚನೆ ಕೊಟ್ಟೆ, ಸರ್ ನಾವಿಲ್ಲಿ ಒಂದು ಹಸ್ತಪತ್ರಿಕೆ ಮಾಡುವ ಅಂತೇಳಿ. ಹಸ್ತಪತ್ರಿಕೆ ಅಂದ್ರೆ ಅದರ ಕಾನ್ಸೆಪ್ಟ್ ಬಹಳ ಅರ್ಥದ್ದು. ಸಾಧಾರಣ 50ನೇ ಇಸವಿಯಲ್ಲಿ ನಮಗೆ ಆ ಒಂದು ಐಡಿಯಾ ಬಂದಿತ್ತು. ಹಾಗೆ ನಾವು ಹಸ್ತಪತ್ರಿಕೆ ಅಂತ ಮಾಡಿದ್ವಿ. ಹಸ್ತಪತ್ರಿಕೆ ಅಂದ್ರೆ ಆಗ ಏನಿಲ್ಲ, ಒಂದು ಎಕ್ಸರ್ಸೈಸ್ ಪುಸ್ತಕ ತರೋದು, ಅದರಲ್ಲಿ ಪದ್ಯಗಳನ್ನು ಬರೆಯುವುದು, ಕಥೆಗಳನ್ನು ಬರೆಯುವುದು, ಮತ್ತೆ ಚುಟುಕುಗಳನ್ನು ಬರೆಯುವುದು, ಚಿತ್ರ ಮಾಡೋದು, ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಹೀಗೆ ನಾವು ಬರಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಅವಾಗ. ಆಗ ನಮಗೆ ಒಬ್ಬರು ಒಳ್ಳೊಳ್ಳೆ ಅಧ್ಯಾಪಕರಿದ್ರು. ಜನಾರ್ದನ ಮಾಸ್ಟರ್ ಬಗ್ಗೆ ನಾನು ಮೊದಲೇ ಹೇಳಿದೆ, ಅವರಿಗೆ ಸಾಹಿತ್ಯ ಸಂಗೀತ ಎಲ್ಲ ಆಸಕ್ತಿ. ಹಾಗೆ ಅಣ್ಣಪ್ಪಯ್ಯ ಮಾಸ್ಟರ್ ಇದ್ರು, ಅವರು ಸಹ ಪರವಾಗಿಲ್ಲ. ಆದರೆ ಅದರ ನಂತರ ನಮಗೆ ಸಿಕ್ಕಿದವರು ಒಬ್ಬರು ಶಂಕರ ಭಟ್ ಅಂತೇಳಿ, ಉಂಡೆಮನೆ ಶಂಕರ ಭಟ್ ಅಂತ ಇದ್ರು. ಆಮೇಲೆ ಭೀಮ್ ಭಟ್ ಅಂತ ಇದ್ರು, ಸಾರಟ್ಟು ಭೀಮ್ ಭಟ್ ಅಂತ. ಅವರ ತುಂಬಾ ಸಪುರ ಕಾಣ್ಲಿಕ್ಕೆಲ್ಲ. ಆದ್ರೆ ವಾಕ್ಚಾತುರ್ಯ ಮತ್ತೆ ಅವರದ್ದು ಸಾಹಿತ್ಯದಲ್ಲಿ ಅವರಿಗೆ ಆಸಕ್ತಿ ಇದೆಲ್ಲ ಅದ್ಭುತವಾಗಿತ್ತು. ಅವರಿಂದ ಪ್ರೇರಣೆ ಪಡೆದು ನಾನು ಕೂಡ ಬರೆಯಲಿಕ್ಕೆ ಪ್ರಾರಂಭ ಮಾಡಿದೆ ಚುಟುಕ. ನಾನು ಬರೆದ ಸುರಿನ ಚುಟುಕ ನಾನು ಹೇಳ್ಬೋದು ಈಗ. ಕಿಟ್ಟುವಿನ ಕಾರು ಬರುತ್ತಲಿತ್ತು ಜೋರು, ಸಂಕ ಮುರಿದು ಕೆಳಗೆ ಬೀಳೆ ಆಯ್ತು ಚೂರು ಚೂರು ಅಂತ. ಇದು ನನ್ನ ಪ್ರಥಮ ಬರಹ. ಇದಕ್ಕೆ ಚುಟುಕ ಅಂತಲೇ ಹೆಸರು. ಚುಟುಕ ಅಂದ್ರೆ 5-6 ಲೈನಲ್ಲಿ ಇರುವಂತದ್ದು. ಆಗಿನ ಚುಟುಕದ ಸ್ವರೂಪ ಆಗಿತ್ತು. ಈಗಿನ ಚುಟುಕ ಅಂದ್ರೆ ಬೇರೆ. ಈಗಿನ ಚುಟುಕದಲ್ಲಿ 4 ಚೌಪದಿ ಅಂತ ಹೇಳಿ, ಚೌಪದಿ 4 ಸಾಲುಗಳು. ಆವಾಗ ಆಗಿರ್ಲಿಲ್ಲ. ಈಗ ನಾನು ಹೇಳಿದಂತ ಒಂದು ಚುಟುಕದ ಹಾಕಿ ಒಂದು ಚುಟುಕವನ್ನು ಬರೆದೆ. ಚುಟುಕವನ್ನು ಬರೆದಾಗ ನಾವು 5ನೇ 6ನೇ ಕ್ಲಾಸಿಗೆ ಬರುವಾಗ ಆಗ ಬೆಂಗಳೂರು ಬನಶಂಕರಿ ಎಂಬಲ್ಲಿಂದ ಒಂದು ಪತ್ರಿಕೆ ಬರ್ತಿತ್ತು. ಆ ಪತ್ರಿಕೆಯ ಹೆಸರು ಮಕ್ಕಳ ಬಾವುಟ ಅಂತ ಹೇಳಿ. ಹಾಗೆ ಬಾಲಬಂಧು ಅಂತ ಹೇಳುವ ಮತ್ತೊಂದು ಪತ್ರಿಕೆ ಹೆಸರು ಬರ್ತೀವಿ, ಅದು ನಮ್ಮ ಶಾಲೆಗೆ ತರ್ತಾ ಇತ್ತು. ಅದರಲ್ಲಿ ನೋಡಿದೆ ನಾನು. ಅದರಲ್ಲಿ ನೋಡುವಾಗ ಅದರಲ್ಲಿ ಸಣ್ಣ ಪುಟ್ಟ ಪದ್ಯಗಳೆಲ್ಲ ಬರ್ತಿತ್ತು. ಅದೇ ನಾನೀಗ ಹೇಳಿದಂತ ಒಂದು ಚುಟುಕ ಉಂಟಲ್ಲ, ಅದು ಅದರಲ್ಲಿ ಮಕ್ಕಳ ಬಾವುಟದಲ್ಲಿ ಪ್ರಕಟ ಆಯಿತು. ಪ್ರಕಟ ನಂತರ ಬಂದಂತಹ ಸ್ಫೂರ್ತಿ ಬಂದು ನಾನು ಚುಟುಕಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ನಮ್ಮ ಸಾಹಿತ್ಯಿಕ ಜೀವನ ಪ್ರಾರಂಭ ಆದದ್ದು ಹಾಗೆ. ಅನಂತರ ನಾವು 6ನೇ ಕ್ಲಾಸಿಗೆ ಬರುವಾಗ ನಾನೇ ಅಧ್ಯಾಪಕರಿಗೆ ಹೇಳಿದೆ, ನೋಡಿ ಸರ್, ನಾವು ಈ ಮಕ್ಕಳಿಗೆಲ್ಲ ಬರೆಯುವಂತಹ ಒಂದು ಹವ್ಯಾಸ ಇದನ್ನ ನಾವು ಹೇಳಿಕೊಡ್ಬೇಕು. ಹಾಗೆ ಸ್ಫೂರ್ತಿ ಬರಬೇಕಾದ್ರೆ ಏನಾಗಬೇಕು ಅಂತೇಳಿ ಅದು ಪ್ರಕಟ ಆಗಬೇಕು, ಬೇರೆಯವರಿಗೆ ಓದಲಿಕ್ಕೆ ಸಿಗ್ಬೇಕು. ಹಾಗೆ ಸಿಗ್ಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿ ಒಂದು ಹಸ್ತಪತ್ರಿಕೆ ಮಾಡುವ. ಹಸ್ತಪತ್ರಿಕೆ ಅಂತೇಳಿ ಅದನ್ನು ಪ್ರಿಂಟ್ ಮಾಡ್ಲಿಕ್ಕಿಲ್ಲ. ಒಂದು ಎಕ್ಸರ್ಸೈಸ್ ಪುಸ್ತಕ ತಗೊಳ್ಳೋದು, 100 ಪುಟದ 200 ಪುಟದ ಶಕ್ತಿ ಅನುಸಾರ ತಗೊಂಡ ನಂತರ ಅದರಲ್ಲಿ ಕತೆ ಬರೆಯೋದು, ಪದ್ಯ ಬರೆಯೋದು, ಚುಟುಕ ಬರೆಯೋದು, ಮತ್ತೆ ಸಣ್ಣ ಪುಟ್ಟ ನಗಾರಿಗಳನ್ನು ಬರೆಯೋದು, ಮತ್ತೆ ಸಣ್ಣ ಪುಟ್ಟ ಚಿತ್ರಗಳನ್ನು ಮಾಡೋದು, ಇದನ್ನೆಲ್ಲ ಮಾಡಿದ್ವಿ. ಹಾಗೆ ನಾವು 5ನೇ 6ನೇ ಕ್ಲಾಸಿಗೆ ಬರುವಾಗ ನಾವು ಸಹ ಕವಿಗಳಾದೆವು. ನಾವು ಮತ್ತೆ ಬೆಂಗಳೂರಿಂದ ಬರುವಂತಹ ಪತ್ರಿಕೆಗಳು, ಒಂದು ಮಕ್ಕಳ ಬಾವುಟ ಅಂತ ಹೇಳಿ, ಮತ್ತೊಂದು ಬಾಲಬಂಧು ಅಂತ ಹೇಳಿ, ಇದೆರಡು ಪತ್ರಿಕೆಗಳು. ಈ 2 ಪತ್ರಿಕೆಗಳಲ್ಲಿ ನಾನು ಚುಟುಕಗಳನ್ನು ಬರೆದಿದ್ದೇನೆ, ನಗಾರಿಗಳನ್ನು ಬರೆದಿದ್ದೇನೆ, ಕಥೆಗಳನ್ನು ಬರೆದಿದ್ದೇನೆ. ಹೀಗೆ 6ನೇ ತರಗತಿಗೆ ಬರುವಾಗ ನಾನೊಬ್ಬ ಪಕ್ಕ ಲೇಖಕನಾಗಿಬಿಟ್ಟೆ. ಅದು ದಿಢೀರನೇ ಲೇಖಕನಾಗಿಬಿಟ್ಟೆ. ಮತ್ತು ಇದಕ್ಕೆ ಪ್ರೋತ್ಸಾಹ ಸಾಯಿತು. ಈ ಲೇಖನ ಕಲೆ ಬೆಳವಣಿಗೆ ಹೊಂದಬೇಕಾದ್ರೆ ಅದಕ್ಕೆ ಪ್ರೋತ್ಸಾಹ ಬೇಕು. ಪ್ರೋತ್ಸಾಹ ಅಂದ್ರೆ ಅದನ್ನು ಓದುವವರು ಬೇಕು,
ಮತ್ತು ಅದನ್ನು ತಿದ್ದುವುದು ಬೇಕು. ಓದಲಿಕ್ಕೆ ನಮ್ಮ ಶಾಲೆಯ ಮಕ್ಕಳು, ನಮ್ಮ ಸಹಪಾಠಿಗಳು ಎಲ್ಲ ಬರ್ತಾ ಇದ್ರು. ಹಾಗೆ ಈ ಪತ್ರಿಕೆಗಳಲ್ಲಿ ಬಂದಾಗ ಅದನ್ನು ಬೇರೆ ಊರವರು, ಈಗ ಬೆಂಗಳೂರಿಂದ ಬರುವ ಬಾಲಬಂಧು, ಬೆಂಗಳೂರಿಂದ ಬರುವ ಮಕ್ಕಳ ಬಾವುಟ, ಈ ಪತ್ರಿಕೆಗಳಿಗೆ ಕಾಣುತ್ತಿದೆ. ಆ ಪತ್ರಿಕೆಗಳಲ್ಲಿ ನಾವು ನಮ್ಮ ಪದ್ಯಗಳನ್ನ, ಕಥೆಗಳನ್ನ, ನಗಾರಿಗಳನ್ನ ಬರೆದಾಗ ಇದನ್ನು ಸಾವಿರ ಜನ ಓದ್ತಾ ಇದ್ರು. ಓದಿ ಅದನ್ನು ಅವರು ಮೆಚ್ಚುತ್ತಾ ಇದ್ರು. ಆ ಮೆಚ್ಚುಗೆ ನಮಗೆ ಮತ್ತಷ್ಟು ಸ್ಫೂರ್ತಿಯನ್ನ ಕೊಟ್ಟಿದ್ದು. ನಾವು ಬಹು ವೈವಿಧ್ಯಮಯ ಲೇಖನಗಳನ್ನು ಬರಲಿಕ್ಕೆ ಪ್ರಬಂಧಗಳನ್ನು ಬರೆದೆವು, ಕಥೆಗಳನ್ನು ಬರೆದೆವು. ಈಗ ಎಷ್ಟೋ ಮಕ್ಕಳ ಪತ್ರಿಕೆಗಳು ಮಾಯ ಆಗಿದೆ. ಹೌದು, ಈಗ ಪತ್ರಿಕೆಗಳು ಇಲ್ಲ. ಮತ್ತೆ ಇದ್ರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಚಿತ್ರಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಡ್ತಾರೆ ಮತ್ತು ಇದನ್ನ ಕಾಪಿ ಮಾಡ್ತಾರೆ. ಯಾವ್ದು ಇಂಗ್ಲಿಷ್ ಅಲ್ಲಿ ಬರುವ ಮ್ಯಾಗಝಿನ್ಸ್ ಏನುಂಟು ಅದನ್ನ ಕಾಪಿ ಮಾಡಿ ಇವರು ಮಾಡೋದು. ಅದಲ್ಲ, ಕನ್ನಡದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಅವರನ್ನು ಬರೆಸಬೇಕು. ಬೇರೆ ಬೇರೆ ತರ. ಈಗ ಒಬ್ಬ 5ನೇ ಕ್ಲಾಸ್ 6ನೇ ಕ್ಲಾಸ್ ನಮ್ಮ ಹುಡುಗನಿಗೆ ನೀವೊಂದು ಕಾದಂಬರಿ ಬರಿ, ನೀವೊಂದು ಪ್ರಬಂಧ ಬರಿ ಅಂದ್ರೆ ಆಗುದು. ಅವನು ಸಣ್ಣ ಪುಟ್ಟ ಲೇಖನಗಳನ್ನು ಬರೀತಾನೆ. ಹಾಗೆ ಬರೆದು ಮೇಲೆ ಹೋಗ್ತಾನೆ. ಅದಕ್ಕೆ ನಾನೊಂದು ಗಾದೆ ಮಾಡಿದ್ದೆ. ಅದರಲ್ಲಿ ಹೇಗೆ ಹೇಳ್ತದೆ, ಅರೆದು ಗಂಧ, ಬರೆದು ಗ್ರಂಥ. ಅರೆದು ಗಂಧ. ಈ ಗಂಧ ಅರಿಯುವುದು ಕೆಲವರಿಗೆ ಗೊತ್ತಿರುವುದಿಲ್ಲ. ಮನೆಯಲ್ಲಿ ತಾಯಿ ತಂದೆ ಅಲ್ಲೆಲ್ಲ ಸತ್ಯನಾರಾಯಣ ಪೂಜೆ ಇಲ್ಲದ್ರೆ ಏನೋ ಶಿವ ಪೂಜೆ ಏನೋ ಇರ್ತದೆ. ಅದಕ್ಕೆ ಗಂಧ ತಲಿಬೇಕಲ್ವ, ಗಂಧ ಅರಿಬೇಕಲ್ವ. ಅದಕ್ಕೆ ಯಾರ ಹುಡುಗರ ಹತ್ರ ಹೇಳುದು. ಆವಾಗ ಗಂಧ ಅರಿಯಲಿಕ್ಕೆ ಸಹ ಅವರಿಗೆ ಬರುದಿಲ್ಲ. ಕಾರಣ ಏನು? ಅದಕ್ಕೆ ಒಂದು ಗಂಧದ ಕಲ್ಲು ಉಂಟು, ಮತ್ತೊಂದು ಗಂಧದ ಕೊರಡು ಉಂಟು. ಈ ಕಲ್ಲಿಗೆ ನೀರು ಹಾಕಬೇಕಂತ ಅವನಿಗೆ ಗೊತ್ತುಂಟು. ಅವನು ಎಷ್ಟು ನೀರು ಹಾಕಬೇಕು ಅವನಿಗೆ ಅವನೇನಂತಾನೆ, ಸರಿ ನೀರು ಹಾಕಿ ಅರಿಲಿಕ್ಕೆ ಬರ ಅಷ್ಟೊತ್ತಿಗೆ ಅದೆಲ್ಲ ಒಳ್ಳಕ್ಕೆ ಹೊರಗೆ ಹೋಗ್ತದೆ. ಅದಲ್ಲ, ಎಷ್ಟೇ ಸ್ವಲ್ಪ ನೀರು ಹಾಕಿ ಗಂಧದ ಕೊರಡನ್ನು ತಕೊಂಡು ಚೆನ್ನಾಗಿ ತಿಕ್ಕಬೇಕು. ತಿಕ್ಕುವಾಗ ಅದರಿಂದ ಗಂಧ ಹೊರ ಬರ್ತದೆ ಮತ್ತು ಅದು ಸ್ವಲ್ಪ ಮುದ್ದೆ ಆಗಿರ್ತದೆ. ಅದು ಗಂಧ ಮಾಡ್ಬೇಕಂತ ಹಾಗೆ ಅದು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಹಾಗೆಯೇ ಈ ಕಥೆ ಬರೆಯುವಾಗ, ಪದ್ಯ ಬರೆಯುವಾಗಲೂ ಅಷ್ಟೇ ಅದನ್ನು ಹೇಗೆ ಬರಿಬೇಕು, ಅದಕ್ಕೆ ಏನು ಸಾಹಿತ್ಯ ಯಾವುದು, ಇದನ್ನೆಲ್ಲ ಅವರಿಗೆ ಮಕ್ಕಳಿಗೆ ಹೇಳಿಕೊಡ್ಬೇಕು. ಆಗ ಹೇಳಿಕೊಡುವಂತ ಅಧ್ಯಾಪಕರು ನನಗೆ ಸಿಕ್ಕಿದ್ರು ದೇವರಾಯದಿಂದ. ಭೀಮ ಭಟ್ ಅಂತ ಒಬ್ಬರು, ಜನಾರ್ದನ ಮಾಸ್ಟರ್ ಅಂತ ಇದ್ರು. ಇವರೆಲ್ಲ ಸೇರಿ ಆಮೇಲೆ ನಾವು 5ನೇ ಕ್ಲಾಸಿಗೆ ಸೇರುವಾಗ ಒಬ್ಬರು ಶಂಭು ಶರ್ಮಾ ಅಂತ ಹೇಳಿ, ಇವತ್ತು ನಾವು ಪ್ರಾತಸ್ಮರಣೀಯರು, ಬಹಳ ಸಣ್ಣ ಪ್ರಾಯದಲ್ಲಿ ತೀರೋದು ಅವರು. ಹಾಗೆ ಅವರು ನಮಗೆ ಹೇಳಿಕೊಟ್ರು ಬರೀಲಿಕ್ಕೆಲ್ಲ. ಹಾಗೆ ನಾವು ಅವರೇ ನಮಗೆ ಹಸ್ತಪತ್ರಿಕೆ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಹಸ್ತಪತ್ರಿಕೆ ಅಂದರೆ ಏನಿಲ್ಲ, ಒಂದು ಎಕ್ಸರ್ಸೈಸ್ ಪುಸ್ತಕ ತಗೊಳ್ಳೋದು, ಅದಕ್ಕೆ ಒಂದು ಬೈಂಡಲ್ಲಿ ಹಾಕುದು, ಮತ್ತೆ ಒಳಗೆ ನಮ್ಮ ಕಥೆ ಕವನಗಳನ್ನು ಅವರವರೇ ಬರೆಯುದು. ಆವಾಗ ಏನಾಗ್ತದೆ, ಅದು ತುಂಬಿದ ಕೂಡಲೇ ಒಂದು ಮ್ಯಾಗಝಿನ್ ಆಗ್ತದೆ. ಅದಕ್ಕೆ ಒಂದು ಹೆಸರು ಹೇಳುದು, ವಿವೇಕ ಅಂತ ಹೆಸರಿಟ್ಟವು, ಬೇರೆ ಬೇರೆ ಹೆಸರಿನಲ್ಲಿ ಹಸ್ತಪತ್ರಿಕೆ ಆಯ್ತು. ಅಂದ್ರೆ ಮೊದಲೆಲ್ಲ ಈ ಪ್ರಕೃತಿಯೊಟ್ಟಿಗೆ ಬೆರೆಯುವಂತಹ ಇದು ಜಾಸ್ತಿ ಇರ್ತಿತ್ತು ಅಂದ್ರೆ ಮಕ್ಕಳು. ಹಾಗಾಗಿ ಅನುಭವ ಜಾಸ್ತಿ ಇತ್ತು. ಅದಕ್ಕೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಆ ಶಾಲೆಯಲ್ಲಿ ಜನಾರ್ದನ ಮಾಸ್ಟರಲ್ಲಿ ಒಬ್ರು ಮಾಸ್ಟರ್ ಇದ್ರು. ಅವ್ರು ಸುಳ್ಳಿದವರಿಗೆ ಅವರಿಗೆ ಸ್ವಂತ ಮನೆ ಇರ್ಲಿಲ್ಲ. ಅವ್ರಿಗೆ ಶಾಲೆಯಲ್ಲೇ ಮಲ್ಕೊಳ್ಳೋದು, ಶಾಲೆಯಲ್ಲೇ ವಾಸ, ಒಂದು ರೂಮ್ ಅವರಿಗೆ. ಹಾಗೆ ಅವರು ಶಾಲೆಯಲ್ಲಿ ಇರುವ ಕಾರಣ ಅವರೇನ್ ಮಾಡೋದು, ಶಾಲೆಯ ಸುತ್ತಮುತ್ತ ಎಲ್ಲ ಸ್ವಲ್ಪ ಜಾಗ ಇತ್ತು. ಆ ಜಾಗ ಎಲ್ಲ ಹೂವಿನ ಗಿಡಗಳನ್ನು ನೆಡೋದು, ತರಕಾರಿ ಸಸಿಗಳನ್ನು ನೆಡೋದು, ಮಕ್ಕಳಿಗೆ ಮನೆಯಿಂದ ಬೀಜ ತರಲಿಕ್ಕೆ ಹೇಳೋದು, ನೀರು ಹಾಕ್ಲಿಕ್ಕೆ ಹೇಳೋದು. ಹೀಗೆ ನಾವು ತರಕಾರಿಯನ್ನು ಬೆಳೆಸಿದ್ದೇವೆ. ಹಣ್ಣು ಹಬ್ಬಗಳು ಇತ್ತು, ಹಣ್ಣುಗಳು, ಬಾಳೆಯನ್ನು ನೆಟ್ಟಿದ್ದೇವೆ. ಇದನ್ನು ಮಾಡಿದ್ವಿ, ಕೃಷಿ ಪಾಠ ಆಯ್ತು. ಹಾಗೆ ನಾನು ಅದು ಈಶ್ವರಮಂಗಲದ ಈಗಲೂ ಸಹ ಉಂಟು ಶಾಲೆ. ಈ ಗಜಾನನ ಪ್ರೌಢಶಾಲೆ, ಈಗ ಪ್ರೌಢಶಾಲೆ ಸಾಕಿದೆ ಮತ್ತು ಜೂನಿಯರ್ ಕಾಲೇಜು ಕೂಡ ಆಗಿದೆ. ಅಲ್ಲಿ ನಾನು ಕಲಿತದ್ದು. ಅಲ್ಲಿ ನಮಗೆ ಈ ರೀತಿಯ ಪ್ರೋತ್ಸಾಹ ಸಿಕ್ಕಿದ್ದರಿಂದ ನಾನು ಕೂಡ ಒಬ್ಬ ಲೇಖಕನಾಗಲಿಕ್ಕೆ ಸಾಧ್ಯ ಆಯಿತು. ಅಷ್ಟು ಸಣ್ಣ ವಯಸ್ಸಲ್ಲಿ ನೀವು ಯಾವ ತರದ ಪುಸ್ತಕಗಳನ್ನು ಓದ್ತಾ ಇದ್ರಿ? ಆವಾಗ ಆ ವಯಸ್ಸಿಗೆ ತಕ್ಕ ಕಥೆಗಳಲ್ಲಿ ಆಸಕ್ತಿ, ಅದರಲ್ಲಿಯೂ ಇದು ರಾಮಾಯಣ, ಮಹಾಭಾರತ, ಮತ್ತೆ ಇಂಥದ್ದೆಲ್ಲ ಪುಸ್ತಕಗಳನ್ನು ಓದುತ್ತ. ಆಮೇಲೆ ನಿಮಗೆ ಕೆಲವು ಚಿತ್ರ ಚಂದಮಾಮ ಅಂತ ಒಂದು ಬರ್ತಿತ್ತು, ಬಾಲಮಿತ್ರ ಅಂತ ಬರ್ತಿತ್ತು. ಈಗ ಚಂದಮಾಮ ಉಂಟು ನನಗೆ ಗೊತ್ತಿಲ್ಲ. ಚಂದಮಾಮ ಇತ್ತು, ಅದರಲ್ಲಿ ಚಿತ್ರಗಳು ಮತ್ತೆ ಕಥೆಗಳು. ಈ ಬಾಲಮಿತ್ರದಲ್ಲೂ ಅಷ್ಟೇ ಕಥೆಗಳು ಬರ್ತಿದ್ವು. ಬಹಳ ವಿಚಿತ್ರವಾದ ಕಥೆಗಳು. ಅಲ್ಲಿ ರಾಕ್ಷಸರ ಕಥೆ ಬರ್ತದೆ, ಮತ್ತೆ ದೇವುಗಳ ಕಥೆ ಬರ್ತದೆ, ಇನ್ನೆಲ್ಲ ಬರ್ತದೆ. ಹಾಗೆ ರಾಮಾಯಣ ಮಹಾಭಾರತ ಕೂಡ ಬರ್ತದೆ. ರಾಮಾಯಣ ಮಹಾಭಾರತ ಸೀರಿಯಲ್ ಆಗಿ ಒಂದು ಕಂತು ಪ್ರಕಾರ ಅದನ್ನು ಕೊಡ್ತಾ ಇದ್ರು. ಅದೆಲ್ಲ ನಮಗೆ ತುಂಬಾ ಇಷ್ಟ ಆಗ್ತಿತ್ತು ಅವಾಗ. ಹಾಗೆ ಓದಿಯೇ ನಾವು ರಾಮಾಯಣ ಮಹಾಭಾರತವನ್ನೆಲ್ಲ ಕಲ್ತದ್ದು, ಭಾಗವತವನ್ನು ಕಲ್ತದ್ದು ಹಾಗೆ. ಆಮೇಲೆ ನಮ್ಮಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಅವಾಗ ಎಲ್ಲ ಶಾಲೆಗಳಿಗೆಲ್ಲ ಹೆಚ್ಚು ಸರ್ಕಾರದಿಂದೆಲ್ಲ ಸಹಾಯಧನ ಸಿಗ್ತಾ ಇರ್ತದೆ. ಆ ಶಾಲೆಯ ಮ್ಯಾನೇಜ್ಮೆಂಟಿನವರು ಅವರೇ ಕೊಡ್ಬೇಕು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಒಂದು ಕವಾಟ ಮಾಡಿ ಅದರಲ್ಲಿ ಪುಸ್ತಕಗಳನ್ನೆಲ್ಲ ತಂದಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಊರವ್ರ ಹತ್ರ ಹೇಳಿ, ನಿಮ್ಮ ಮನೆಯಲ್ಲಿ ಹಳೆ ಪುಸ್ತಕ ಇದ್ದ ಕೊಡಿ, ಕತೆ ಪುಸ್ತಕ ಕೊಡಿ, ಕಾದಂಬರಿ ಕೊಡಿ. ಹಾಗೆ ಅದು ಬೆಳೀತಾ ಹೋಯ್ತು. ನಾವು ಸಹ ಕತೆ ಕಾದಂಬರಿಗಳನ್ನ ಓದ್ಲಿಕ್ಕೆ ಶುರು ಮಾಡಿದ್ವಿ. ಓದ್ಲಿಕ್ಕೆ ಶುರು ಮಾಡಿದ್ರೆ ನಮಗೆ ಕಂಡಿದ್ದು, ಈಗ ಅವನು ಮಾತ್ರ ಬರೀರ್ದೇನು, ನಮಗೆ ಬರೀಲಿಕ್ಕಾಗ್ತಿಲ್ವ?
ನಾವು ಬರೆಯುವ ಅಂತೇಳಿ. ಹಾಗೆ ನಾವು ಬರೆಯಲಿಕ್ಕೆ ಪ್ರಾರಂಭ ಮಾಡಿ ಕಥೆಗಳನ್ನು ಸುರುವಿಗೆ ಪದ್ಯಗಳು ಚುಟುಕುಗಳು, ಆಮೇಲೆ ಕಥೆಗಳನ್ನು ಸಹ ಬರೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಾದಂಬರಿ ಬರೆಯುವ ಅಂತ ಹೇಳುವ ಸಾಹಸಕ್ಕೆ ಸಹ ಹೊರಟಿದ್ದೇನೆ. ಮತ್ತೆ ನನಗೆ ಅನಿತಿ ಇದು ನಮಗೆ ಆಗುವ ಕೆಲಸ ಅಲ್ಲ ಅಂತೇಳಿ ಹಾಗೆ ಕಾದಂಬರಿ ಬರೆದರೆ ಬಿಟ್ಟೆ. ಆಮೇಲೆ ನಾನು ಕತೆ ಮತ್ತೆ ಪ್ರಬಂಧ ಇತ್ಯಾದಿಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಹಸ್ತಪತ್ರಿಕೆಯಿಂದಾಗಿ ನಾವು ತುಂಬಾ ಬೆಳವಣಿಗೆ ಆಯಿತು. 6ನೇ ಕ್ಲಾಸಲ್ಲಿ ಇರುವಾಗಲೂ ನಾವು ಹಸ್ತಪತ್ರಿಕೆ ಪ್ರಾರಂಭ ಮಾಡಿದ್ವಿ. ಆನಂತರ 7, 8 ಇಲ್ಲಿ ತರಗತಿ. ಆನಂತರ ನಾನು ಈ ಚರಮಂಗಲದಿಂದ ಪುತ್ತೂರಿಗೆ ಬಂದೆ. ಪುತ್ತೂರಿಗೆ ಹೌದು, ಇಲ್ಲಿ ಫಿಲಮಿನ ಈಗಲೂ ಉಂಟದು ಸೈಟ್, ಫಿಲಮಿನ ಹೈಸ್ಕೂಲ್ ಅಂತ ಹೇಳಿ. ಆ ಹೈಸ್ಕೂಲ್ನಲ್ಲಿ ಒಬ್ರು ಡೆನ್ನಿಸ್ ಅಂತ ಹೆಡ್ ಮಾಸ್ಟರ್, ಅವರು ಹೆಡ್ ಮಾಸ್ಟರ್ ಆಗಿದ್ದವರು. ನಾನು 8ನೇ ತರಗತಿಯಲ್ಲಿರುವಾಗ, ಎಲಿಮೆಂಟರಿ ಶಾಲೆಯಲ್ಲಿ ಆವಾಗ 8ನೇ ತರಗತಿ ಇತ್ತು, 7 ಮಾತ್ರ 8ನೇ ತರಗತಿ ಇತ್ತು. 8ನೇ ತರಗತಿಯಲ್ಲಿರುವಾಗ ನನಗೆ ವರ್ಧಂತಿಸುವಕ್ಕೆ ಮುಖ್ಯ ಅತಿಥಿಯಾಗಿ ಬಂದವರು ಡೆನ್ನಿಸ್ ಡಿಸೋಜಾ ಅಂತ ಹೇಳಿ. ಅವರು ಫಿಲಮಿನ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ರು. ಅವರು ಅಲ್ಲಿಗೆ ಬಂದು ಬಹುಮಾನ ವಿತರಣೆ ಮಾಡುವಾಗ ನನಗೆ ತುಂಬಾ ಪ್ರೈಸ್ ಬಹುಮಾನಗಳು, ಕನ್ನಡ, ಇಂಗ್ಲಿಷು, ಹಿಂದಿ, ಇನ್ನು ಬೇರೆ ನೀತಿಕತೆ ಮತ್ತೆ ಭಾಷಣ ಮತ್ತೆ ಪದ್ಯ ರಚನೆ ಎಲ್ಲಲ್ಲಿ ನನಗೆ ಪ್ರಥಮ ಬಹುಮಾನ. ಹಾಗೆ ಅವರು ಈ ಹುಡುಗನಿಗೆ ಒಂದು ಚೀಲ ಸಹ ಕೊಡ್ಬೇಕಿತ್ತು, ಅದನ್ನು ತಗೊಂಡೋಗ್ಲಿಕ್ಕೆ ಅಂತೇಳಿ ತಮಾಷೆ ಮಾಡಿದ್ರು. ಮತ್ತೆ ಅಲ್ಲಿ ಅವರು ಹೊರಗೆ ಕೂತಿದ್ದಾಗ ನಾನು ಅಲ್ಲಿ ಹೋಗಿ ಅವರಿಗೆ ಪಾದ ಕೊಟ್ಟು ನಮಸ್ಕಾರ ಮಾಡಿ ಆಗ ಹೇಳಿದ್ವಿ, ನೀನು ಎಲ್ಲಿ ಹೋಗ್ತಿ, ನೀನು ಈಗ 8ನೇ ಅಲ್ವಾ, 9ನೇ ಕ್ಲಾಸಿಗೆ ನಮ್ಮ ಫಿಲಮಿನ ಹೈಸ್ಕೂಲಿಗೆ ಬಂದ್ಬಿಡು. ಮತ್ತೆಲ್ಲ ನಾನು ಹೇಳಿದೆ ತುಂಬಾ ಬಡತನ ಉಂಟು ನನಗೆ, ಹೈಸ್ಕೂಲಿಗೆಲ್ಲ ಹೋಗೋಂಗಿಲ್ಲ, ನಮ್ಮ ತಂದೆ ಹೇಳಿದ್ದಾರೆ ಇನ್ನು ನೀನು ಆಗಲ್ಲ, ಇದು ESLC ಮಾಡಿ ಎಲಿಮೆಂಟರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ, ಅದಾದ್ರೆ ಟೀಚರ್ಸ್ ಟ್ರೈನಿಂಗ್ ಮಾಡುವ ಒಂದು ಅವಕಾಶ ಇತ್ತವ. ಅವರು ಟೀಚರ್ ಆಗಿ ಎಲಿಮೆಂಟರಿ ಶಾಲೆಗೆ ಟೀಚರ್. ಹಾಗೆ ನಾನು ಅದಕ್ಕೆ ಮನೆಯಿಂದ ಹೊರಟೆ 8ನೇ ಕ್ಲಾಸ್. ಆಗ ಈ ಹೆಡ್ ಮಾಸ್ಟರ್ ಡೆನ್ನಿಸ್ ಡಿಸೋಜಾ ಅವರು ಹೇಳಿದವ್ರು ಮಾತ್ರ ನನಗೆ ನೆನಪಾಯ್ತು, ನೀನು ಎಂಥದಿದ್ರು 8ನೇ ಕ್ಲಾಸ್ ಆದ ಕೂಡ ನಮ್ಮ ಶಾಲೆಗೆ ಬರಬೇಕು. ಮತ್ತೆ ಮುಂದಿನ ನಾನು ಕೊಡ್ತೇನೆ, ನಿಮ್ಮ ತಂದೆ ಹತ್ರ ನೀನು ದುಡ್ಡು ಕೇಳಲಿಕ್ಕೆ ಹೋಗಬೇಡ, ಅವ್ರು ದುಡ್ಡಿಲ್ಲ ಅಂತ ಹೇಳಿದಲ್ವ, ನೀನು ಯಾಕೆ ದುಡ್ಡು ಕೇಳ್ತಿ, ನಿನಗೆಲ್ಲ ವ್ಯವಸ್ಥೆ ಮಾಡುವಂತೆ. ಹಾಗೆ ನಾನು ಅಲ್ಲಿಂದ ಮನೆಯಿಂದ ಹೊರಟವನು ನನ್ನನ್ನು ಉಜ್ಜನಿಗೆ ನಮ್ಮ ತಂದೆ ಕಳಿಸಿದ್ರು. ಉಜ್ಜನಿಯಲ್ಲಿ ಅವಾಗ ತರಬೇತಿ ಸಂಸ್ಥೆ ಇತ್ತು, 8ನೇ ಕ್ಲಾಸ್ ಆದವರಿಗೆ ತರಬೇತಿ, 8ನೇ ಕ್ಲಾಸ್ ESLC ಆದ ತರಬೇತಿ ಆದರೆ ಅವರನ್ನು ಎಲಿಮೆಂಟರಿ ಶಾಲೆಗೆ ನೇರವಾಗಿ ಶಿಕ್ಷಕರಾಗಿ ನೇಮಕ ಮಾಡುವ ಒಂದು ವ್ಯವಸ್ಥೆ ಆಗೈತು. ಹಾಗೆ ನಮ್ಮ ತಂದೆ ಹೇಳಿದ್ರು, ನೋಡೋ ನಿನಗೆಲ್ಲ ಹೈಸ್ಕೂಲಲ್ಲಿ ಕಳಿಸೋಷ್ಟು ಯೋಗ್ಯತೆ ಅಷ್ಟು ಹಣ ನಮ್ಮ ಹತ್ರ ಇಲ್ಲ, ಅದಕ್ಕೆ ನೀನು ಮಾಡೋದು, ನೀನು ಆಗ ಉಜಿರೆಯಲ್ಲಿ ತರಬೇತಿ ಸಂಸ್ಥೆ ಇತ್ತು, ಅಲ್ಲಿಗೆ ಹೋಗು, ನೀನು ಅಲ್ಲಿ ಹೋಗಿ ತರಬೇತಿ ಮಾಡಿಕೊಂಡು ಬಾ, ಆಮೇಲೆ ನೀನು ಒಂದು ಎಲಿಮೆಂಟರಿ ಶಾಲೆಗೆ ಸೇರಿದ್ರೆ ಅಲ್ಲಿ ನೀನು ಉದ್ಯೋಗವನ್ನು ಹೇಳಿದ್ರೆ ನಮಗೆ ಸ್ವಲ್ಪ ಸಂತೋಷ ಆಗ್ತದೆ ಅಂತ ನಮ್ಮ ತಂದೆಯವರು ಹೇಳಿದ್ರು. ಹಾಗೆ ನನಗೆ ನಾನು ಅಪ್ಲೈ ಮಾಡಿದೆ. ನನಗೆ ಕಾರ್ಡ್ ಬಂತು, ಇಂಥ ದಿವಸ ನೀವು ಇಂಟರ್ವ್ಯೂಗೆ ಬನ್ನಿ ಅಂತೇಳಿ. ಹಾಗೆ ಇಂಟರ್ವ್ಯೂಗೆ ಅಂತೇಳಿ ಹೊರಡುವಾಗ ಈ ಡೆನ್ನಿಸ್ ಮಾಸ್ಟರ್ ಹೇಳಿದ ಮಾತ್ರ ನೆನಪಾಯ್ತು, ನೀನು ಎಲ್ಲಿಗೆ ಹೋಗುದಿದ್ರು ಏನು ಮಾಡೋದಿದ್ರು ನನ್ನ ಹತ್ರ ಬಂದು ಮಾತಾಡಿ ಹೋಗ್ಬೇಕಂತೇಳಿ. ಹಾಗೆ ನಾನು ಸೀದಾ ಬಂದವ. ಹಾಗೆಲ್ಲ ನಾವು ನಿಮಗೆಲ್ಲ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, 10 ಮೈಲಿ ನಡ್ಕೊಂಡೇ ಬಂದದ್ದು. ಮನೆಯಿಂದ ನಡ್ಕೊಂಡು ಪುತ್ತೂರಿಗೆ ಬಂದು ದರ್ಬೇಲಿ ಹೈಸ್ಕೂಲಿಗೆ ತಗೊಂಡಿದ್ದ ಮೇಲೆ, ಈಗ ಸಹ ಕೊಡದ ಮೇಲೆ ಅಲ್ಲಿಗೆ ಹೋದೆ. ಡೆನ್ನಿಸ್ ಮಾಸ್ಟರ್ ಹತ್ರ ಹೇಳಿದೆ, ನಾನೀಗ ತರಬೇತಿಗೆ ಅಂತೇಳಿ ಹೋಗ್ತಾ ಇದ್ದೇನೆ ಅಂತ ಹೇಳಿದೆ. ಅದನ್ನು ಆ ಕಾರ್ಡನ್ನು ಅರ್ದು ಬಿಸಾಡಿದ್ರು. ನೀನು ಈಗ ಅಲ್ಲಿ ಆಗ ಫಾದರ್ ಭದ್ರವ್ ಅವರು ಫಿಲೋಮಿನಾ ಕಾಲೇಜ್ ಕಟ್ಟಿದ್ರು. ಈ ಫಿಲೋಮಿನಾ ಕಾಲೇಜ್ ಕಟ್ಟಿದ್ದು ಯಾಕೆ, ನಿನ್ನಂಥವರಿಗೆ ಓದಲಿಕ್ಕೆ ಕಲೀಲಿಕ್ಕೆ ಅಂತೇಳಿ. ಆಗ ನಾನು ಹೈಸ್ಕೂಲಲ್ಲಿ ಇರುವಾಗ ಇದೇ ಫಿಲೋಮಿನಾ ಕಾಲೇಜಿಗೆ ಹಂಚು ಮತ್ತೆ ಇಂಥದ್ದೆಲ್ಲ ಹೊತ್ತಿದ್ದೆ ನಾನು. ಅದು ಕಟ್ಟುವಾಗ 58ನೇ ಇಸವಿಯಲ್ಲಿ. ಆಗ ನಾನು ವಿದ್ಯಾರ್ಥಿ ಆಗಿದ್ದೆ. ಆಗ ನಾವು ಅಲ್ಲಿಗೆಲ್ಲ ಈ ಲಾರಿ ಎಲ್ಲ ಸರಿಯಾಗಿ ಹೋಗ್ತಾ ಇರಲಿಲ್ಲ, ಹೋಗ್ತಾ ಇತ್ತು. ಅದಕ್ಕಾಗಿ ಅವರೊಂದು ಉಪಾಯ ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ಈ ಹಂಚೆಲ್ಲ ಬಂದರೆ ಆ ಮಾರ್ಗ ಬದಿಯಲ್ಲಿ ದರ್ಬೆಯಲ್ಲಿ ನಿಲ್ಲುದು, ಅಲ್ಲಿಂದ ಈ ಒಂದೊಂದೇ ಹಂಚನ್ನು ಮಕ್ಕಳು ಒಂದು ಕಪಿ ಸೈನ್ಯವಾಗಿ ಹತ್ರ ನಿಲ್ಲುದು, ಸಾಲಾಗಿ ಪಾಸ್ ಮಾಡ್ತಾ ಹೋಗುದು. ಹಾಗೆ ಈ ಫಿಲಮಿನ ಕಾಲೇಜ್ ಏನುಂಟು ಈಗ, ಅದನ್ನ ಮಾತೃ ಸಂಸ್ಥೆ, ನನಗೆ ಹೆಮ್ಮೆ ಸಂಸ್ಥೆ. ಆದ್ರೆ ಅದಕ್ಕೆ ಅದರ ಹಂಚು, ಆ ಹಂಚನ್ನು ಮಾರ್ಗದಿಂದ ಅಲ್ಲಿಗೆ ಕೊಂಡು ಹೋಗುವಲ್ಲಿ ನನ್ನ ಕೈವಾಡ ಉಂಟು, ನನ್ನದು ಕೂಡ ಪಾಲು ಉಂಟು ಅಂತ ಹೇಳಿ ನಾನು ಹೆಮ್ಮೆಯಿಂದ ಈಗ ಹೇಳಿಕೊಡ್ತಾ ಇದ್ದೇನೆ. ಹಾಗೆ ನಾವು ಹಂಚುಗಳನ್ನು ಕೊಂಡೋದ್ರು. ಆವಾಗ ಈ ಡೆನ್ನಿಸ್ ಮಾಸ್ಟರ್ ಅಲ್ಲಿ SLC ಆಯ್ತು. SLCಯಲ್ಲಿ ನನಗೆ ಒಳ್ಳೆಯ ಅಂಕಗಳು ಬಂದಿದ್ದು. ಮತ್ತೆ ನಂತರ ನಾನು ತರಬೇತಿಗೆ ಹೋಗ್ಬೇಕು ಅಂತ ಹೇಳಿ ಮನೆಯಿಂದ ಹೊರಟವ. ಆದರೆ ಆಗ ಅವರು ಹೇಳಿದ ಅಧ್ಯಾಪಕರು, ಮುಖ್ಯೋಪಾಧ್ಯಾಪಕರು ಡೆನ್ನಿಸರು ಹೇಳಿದ ಮಾತು ನೆನಪಾಯಿತು, ನೀನು ಏನು ಮಾಡೋದಿದ್ರು ನನ್ನ ಹತ್ರ ನೀನು ಬಂದು ಕೇಳಿ ಹೋಗ್ಬೇಕು ಅಂತ. ಹಾಗೆ ನಾನು ಸೀದಾ ಡೆನ್ನಿಸ್ ಮಾಸ್ಟರ್ ಹತ್ರ ಹೋದೆ. ಹೋಗಿ ಇಂಟರ್ವ್ಯೂ ಕಾರ್ಡ್ ಅವ್ರಿಗೆ ಕೊಟ್ಟೆ. ಅವರಿಗೆ ಸುರುವಿ ಮಾಡಿದ್ದೆ ಈ ಇಂಟರ್ವ್ಯೂ ಕಾರ್ಡ್ ಅಂತಾಗಿದ್ದು ಅರ್ಧ ಬಿಸಾಡಿದ್ದು. ಮತ್ತೆ ನೀನು ಸಹ ಹಂಚು ಹೊರಲಿಲ್ಲ ಅವತ್ತು ಕಾಲೇಜಿಗೆ. ಅದು ಯಾಕೆ ಕಾಲೇಜ್ ಕಟ್ಟಿದ್ದು, ಯಾಕೆ ನಾವು ನಿನ್ನಂಥವರಿಗೆ ಓದಲಿಕ್ಕೆ ಅಂತ ಕಟ್ಟಿದ್ವಿ. ಹಾಗೆ ನೀನು ಕಾಲೇಜಿಗೆ ಸೇರಬೇಕು,
ಬಾ ನನ್ನೊಟ್ಟಿಗೆ ಅಂತ ಹೇಳಿ. ಹಾಗೆ ಅವರಿಗೆ ಸ್ವಂತ ಕಾರ್ ಇರಲಿಲ್ಲ, ಅವರಿಗೆ ಬಾಡಿಗಾರ್. ಆ ಬಾಡಿಗಾರ ನನ್ನ ಕೂರಿಸಿ ಫಿಲಮಿನ ಕಾಲೇಜಿಗೆ ತಗೊಂಡು ಹೋದ್ರು, ಆಫೀಸಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅವರೇ ದುಡ್ಡು ಕೊಟ್ಟು ಅಪ್ಲಿಕೇಶನ್ ಫಾರ್ಮ್ ನನ್ನ ಹತ್ರ ಫಿಲ್ಅಪ್ ಮಾಡಿ ಅಲ್ಲಿ ಅವರು ರಿಜಿಸ್ಟರ್ ಮಾಡಿ ಹೋದ್ರು. ನೀನು ಇಲ್ಲಿ ಫಿಲಮಿನ ಕಾಲೇಜಿಗೆ ಬಂದು ಸೇರ್ಬೇಕು ಅಂತ ಅಪ್ಪ ಹತ್ರ ಹೇಳು, ಅಲ್ಲಿ ಡೆನ್ನಿಸ್ ಮಾಸ್ಟರ್ ಇದ್ದಾರೆ, ಅವ್ರು ನೋಡಿಕೊಳ್ತಾರೆ, ನೀಗೇನು ಹೆದರಿಕೆ ಇಲ್ಲ ಅಂತ ಹೇಳಿ. ಹಾಗೆ ನಾನು ಅಲ್ಲಿ ಸೇರಿದೆ, ಫಿಲಮಿನ ಕಾಲೇಜಿಗೆ ಸೇರಿದೆ. ಅಲ್ಲಿ PUC ಮಾಡಿದೆ. PUC ಮಾಡುವಾಗ ನನಗೆ ಹಾಸ್ಟೆಲಲ್ಲಿ ಫಾದರ್ ಲೋಬೋ ಅಂತಿದ್ದು. ಆಗ ಹಾಸ್ಟೆಲಲ್ಲಿ ಹಾಸ್ಟೆಲ್ ಫಾದರ್ ಲೋಬೋ ಅಂತ. ಆ ಲೋಬೋ ಮತ್ತು ಈ ಡೆನ್ನಿಸ್ ಮಾಸ್ಟರ್ ಬಹಳ ಕ್ಲೋಸ್, ಗಳಸ್ಸಿ ಕೊಂಟಸಿ. ಆಗ ಅವರು ಲೋಬೋ ಅವ್ರ ಹತ್ರ ಹೇಳಿ, ಫಾದರ್ ಲೋಬೋ ಹತ್ರ, ಫಾದರ್ ಒಂದು ಉಪಕಾರ ಮಾಡಬೇಕು. ಇವ ಹುಡುಗ ವೆಂಕಟರಮಣ ಅಂತ ಹೇಳಿ ನಮ್ಮಲ್ಲಿ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್, ಅವ ಕಾಲೇಜಿಗೆ ಸಹ ಹೆಸರು ತರ್ತಾನೆ, ಇವನಿಗೆ ನೀವು ಒಂದು ಊಟ ಹಾಕೋ ಏರ್ಪಾಡು ಮಾಡಿ ಹಾಸ್ಟೆಲಲ್ಲಿ, ಅವನು ಧಾರಾಳ ಬರ್ಬೋದು ಅಂತೇಳಿ. ಅಲ್ಲಿ ತುಂಬ 200 ಜನ ಮಕ್ಕಳು ಅಲ್ಲಿ ಕೆಲಸ ಇದು ಮಾಡ್ತಾರೆ, ಉಳ್ಕೊಳ್ತಾರೆ. ಅವ್ರು ಕೊಡೋ ಫೀಸಿನಲ್ಲಿ ಒಬ್ಬ ಹುಡುಗ ಊಟ ಮಾಡಿದ್ರೆ ಅಂತ ಏನಿಲ್ಲ ಅಂತೇಳಿ ನಾನು ಸೇರಿಸಿದ್ರು. ಹಾಗೆ ನಾನು PUC ಸೇರಿದೆ. PUC ಆದ ಕೂಡಲೇ ಏನಾಯ್ತು ಅಂತ ನನ್ನ ಗಾಚಾರಕ್ಕೆ ಆ ಫಾದರ್ ಲೋಬ ಇದ್ದಾರೆ, ಅವರಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಯ್ತು. ಅವ್ರ ಫಾದರ್ ಅಲ್ವಾ, ಅವರನ್ನು ತೆಗೆದು ಬೇರೆ ಕಡೆ ದೂರದವರಿಗೆ ಕಳಿಸಿದ್ರು. ದೂರದವರಿಗೆ ಕಳಿಸುವಾಗ ಇಲ್ಲಿ ಹೇಳಿದ್ರು ಊಟದ ವ್ಯವಸ್ಥೆ ಕೈ ತಪ್ಪಿತ್ತು ಏನು ಮಾಡೋದು ಅಂತ. ಆವಾಗ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆದರೂ ಡೆನ್ನಿಸ್ ಹೇಳಿದ್ರು, ನೀನು ಧೈರ್ಯ ಕಡಿದು ಬೇಡ, ನೀನು ಇರುವಲ್ಲಿ ನೋಡು ಏನಾದ್ರು ಮಾಡು. ಹಾಗೆ ನಾನು ನನ್ನ ಮಾರ್ಕ್ಸ್ PUCಯಲ್ಲಿ ಆ ಮಾರ್ಕ್ಸ್ ನೋಡಿ, ಈ ನಮ್ಮ ಅಲ್ಲಿ ಪ್ರಿನ್ಸಿಪಾಲ್ ಫಾದರ್ ಸೆರವ್ ಅಂತಿದ್ರು, ಅವ್ರು ಭಾರಿ ಸ್ಟ್ರಿಕ್ಟ್. ಅವರಿಗೆ ನನ್ನ ಮಾರ್ಕ್ ನೋಡಿ ದಿಗ್ಲಾಯ್ತು. ಅದು ಕಾರಣ ಏನು ಅಂತ ಹೇಳಿದ್ರೆ, PUCಯಲ್ಲಿ ಕಾಮರ್ಸ್ ಮತ್ತೆ ಸೈನ್ಸ್ ಅವರಿಗೆ ಹೆಚ್ಚು ಬರೋದು, ಹೆಚ್ಚಾಗಿ ಮ್ಯಾಥ್ಸ್ ದೂರದಲ್ಲಿ ಬರ್ತದೆ ಕೆಲವರಿಗೆ. ಅವರ ಮಾರ್ಕ್ಗಿಂತ 10 ಮಾರ್ಕ್ ಜಾಸ್ತಿ ನನಗೆ ಆರ್ಟ್ಸ್ ತಗೊಂಡು. ಇದನ್ನು ನೋಡಿ ಅವರಿಗೆ ದಿಗ್ಲಾಯ್ತು. ಯಾರಿಗೆ? ಪ್ರಿನ್ಸಿಪಾಲ್. ಅವ್ರು ಹೇಳಿದ್ರು, ವೆಂಕಟರಮಣ ಬಾ ಇಲ್ಲಿ ಅಂತೇಳಿ, ಇನ್ನು ಮಾರ್ಕ್ಸ್ ಎಲ್ಲ ಅದ್ಭುತ ಉಂಟು ಮಾರ ಅಂತೇಳಿ, ನೀನು ಊಟಕ್ಕೆ ಕೆಲಸ ಮಾಡ್ತೇವೆ ವಾರ್ಡ್ ಅಲ್ಲಿ. ನನಗೆ ಏನಾಗಿದೆ, ನಾನು ಹೇಳಿದರು 1 ವರ್ಷದಲ್ಲಿ ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು ಅಂತ ವಾರ್ಡನ್. ಆವಾಗ ಏನು ಮಾಡೋದು ಫಾದರ್, ಈಗ ಕಷ್ಟ ಉಂಟು ಅಂತ ಹೇಳಿದೆ. ಆಗ ನೀನು ಎಷ್ಟು ಕೊಡ್ಬೋದು ಅಂತ ನಾನು ಹೇಳಿ ಹೋಯ್ತು, ಒಂದು 300 ರೂಪಾಯಿ ತಿಂಗಳಿಗೆ ಕೊಡುವ ಅಂತೇಳಿ ಹೇಳಿದೆ. ಮತ್ತೆ ನೋಡುವಾಗ ಕಡಿಮೆ ಹೇಳ್ಬೋದಿತ್ತು. ಅವ್ರು ಹೇಳಿದ್ರೆ ನೀನು 300 ರೂಪಾಯಿ ಕೊಡು, ನೀನು ಹಾಸ್ಟೆಲ್ ಇರುವಂತೇಳಿ. ಹಾಗೆ ನಾನು ಹಾಸ್ಟೆಲ್ ಫಿಲಮಿನ ಹಾಸ್ಟೆಲ್ ಇದ್ದೆ 3 ವರ್ಷ ಇದ್ದು. ಫಸ್ಟ್ BA, ಸೆಕೆಂಡ್ BA, ಥರ್ಡ್ BA ಆಯ್ತು. BA ಗೋಲ್ಡ್ ಮೆಡಲ್ ಬಂತು, ಫೈನಲ್ ಇಯರ್ ಮತ್ತು ಸೆಕೆಂಡ್ ಇಯರ್. ಹೀಗೆ ನನಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿತಾವ. ಅದಾದ ಕೂಡಲೇ ಉದ್ಯೋಗ ಸಿಕ್ಕಿತು. ಆಗ ಏನಾಯ್ತು ಅಂದ್ರೆ, ಆಗ ನಾವು ತಂದೆ ಹೇಳಿದ್ರು, ನೀನು ಕೂಡಲೇ ಉದ್ಯೋಗಕ್ಕೆ ಸೇರ್ಬೇಕು, ಯಾಕೆಂತಂದ್ರೆ ನನ್ನ ಹತ್ರ ಹಣ ಕೊಡ್ಲಿಕ್ಕಿಲ್ಲ, ನೀನು ಕಾಲೇಜಿಗೆಲ್ಲ ಇದು MA ಎಲ್ಲ ಕಲಿಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿ. ಹಾಗೆ ನಾನು ಮತ್ತೆ ಡೆನ್ನಿಸ್ ಮಾಸ್ಟರ್ ಹತ್ರ ಹೋದೆ. ಅವರು ಹೇಳಿದ್ರು. ಆವಾಗ ಏನಾಗಿತ್ತು ಅಂದ್ರೆ, ಅಲ್ಲಿ ಅವರು ನಿಮಗೆ ಗೊತ್ತಿದ್ದಾಗೆ ಈ ತರಗತಿಗಳಲ್ಲಿ ಸೆಕ್ಷನ್ ಅಂತ ಮಾಡ್ತಾರೆ, ABCDE. ಆಗ ಏನಾಯ್ತು, ABCD ಅಲ್ಲಿ EF ಅಂತೇಳಿ 2 ಡಿವಿಷನ್ ಆಯ್ತು ಆ ವರ್ಷ. ನಾನು BA ಮುಗಿಸಿದ ವರ್ಷ 65, 2 ಡಿವಿಷನ್ ಜಾಸ್ತಿ ಆಯ್ತು. 2 ಡಿವಿಷನ್ ಜಾಸ್ತಿ ಆಗುವಾಗ ಅವರಿಗೆ ಪಾಠ ಮಾಡಲಿಕ್ಕೆ ಜನ ಬೇಕು, ಪಾಠ ಮಾಡಲಿಕ್ಕೆ. ಅದರಲ್ಲಿಯೂ ಹಿಂದಿ ಕಲಿಸುವವರು, ಇಂಗ್ಲಿಷ್ ಕಲಿಸುವವರು, ಕನ್ನಡ ಕಲಿಸುವವರು. ನನಗೇನಾಗಿದೆ ಅಂದ್ರೆ, ಈ 3ರಲ್ಲಿ ನನಗೆ ಸಲೀಸು. ಕನ್ನಡವೂ ಪಾಠ ಮಾಡ್ತೇನೆ, ಇಂಗ್ಲಿಷ್ ಮಾಡ್ತೇನೆ, ಹಿಂದಿ ವಿಚಾರದಲ್ಲಿ. ಹಾಗೆ ನಮ್ಮ ಡೆನ್ನಿಸ್ ಮಾಸ್ಟರ್ ಏನ್ ಹೇಳಿದ್ರು, ನೀನು ಬಾ ಇಲ್ಲಿ, ನೀನನ್ನು ಈ ವರ್ಷ ಇಲ್ಲಿ ಅಧ್ಯಾಪಕರಾಗಿ ನೇಮಕ ಮಾಡ್ತೇವೆ ಅಂತ. ಹಾಗೆ ನಾನು ನೇಮಕ ಮಾಡಿದೆ ಆ ವರ್ಷ. ಹಾಗೆ 65ನೇ ಇಸವಿಯಲ್ಲಿ ನಾನು ಫಿಲಮಿನ ಹೈಸ್ಕೂಲಲ್ಲಿ ಪಾಠ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಧ್ಯಾಪಕರಾದೆ. 1 ವರ್ಷ ಅಲ್ಲಿ ಡೆನ್ನಿಸರ ಕೈಯಲ್ಲಿ ಪಳಗಿದೆ. ಅದು ನನಗೆ 2 ರೀತಿಯಲ್ಲಿ ಸಹಾಯ ಆಯಿತು. ಒಂದೇನು ಅಂತ ಹೇಳಿದ್ರೆ, ಅವರ ಕೈ ಕೆಳಗೆ ಹೇಗೆ ಪಾಠ ಮಾಡೋದು ಅಂತ. ಒಂದ್ಸಲ ಹಾಗಾಯ್ತು, ನಾನು 8ನೇ ತರಗತಿಗೆ ಪಾಠ ಮಾಡ್ತಾ ಇದ್ದೆ. 8ನೇ ತರಗತಿಗೆ ಪಾಠ ಮಾಡುವಾಗ ನಂದೇನಂದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ, ಪಡ 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 ಅಂತ ನಾನು ಪಾಠ ಮಾಡ್ತಾ ಇದ್ದೆ. ಆವಾಗ ಡೆನ್ನಿಸ್ ಮಾಸ್ಟರ್ ವೆರಾಂಡದಲ್ಲಿ ಹೋಗ್ತಾ ಇದ್ದೆ, ಹೇಗೆ ಪಾಠ ಮಾಡ್ತಾರೆ ನೋಡೋದು. ಮತ್ತೆ ನನ್ನ ಕರೆದು ಕ್ಲಾಸ್ ಆದ್ಮೇಲೆ, ಹೌದಾ ವೆಂಕಟರಮಣ, ನೀನು ಯಾವ ಕ್ಲಾಸ್ಗೆ ಪಾಠ ಮಾಡ್ತಾ ಇದ್ದದ್ದು? ನಾನು 8ನೇ ಕ್ಲಾಸಿಗೆ ಸರ್. 8ನೇ ಕ್ಲಾಸಿನ ಮಕ್ಕಳಿಗೆ ನೀನು ಅಷ್ಟು ಸ್ಪೀಡ್ನಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ ಸರ್. ನೀವು ಬೇಕಾದ್ರೆ ಇವರು ನೋಡಿ, KP ಬಾಲಸುಬ್ರಹ್ಮಣ್ಯ ಕಂಜರ್ಪಡೆ ಮತ್ತೆ ಅಶೋಕ ಅವರೆಲ್ಲ ಇದ್ರು, ಅವ್ರದ್ದು ಕರೀರಿ ಅಂತ ಹೇಳಿ ಅವ್ರನ್ನ ಕರೆದ್ರು. ಈಗ ಅರ್ಥ ಆಗ್ತದೆ ಸರ್, ಬಹಳ ಒಳ್ಳೆ ಪಾಠ ಅಂತ ಹೇಳಿದ್ರು. ಹಾಗೆ ಆದರೂ ನೀನು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಬೇಕಂತ ಡೆನ್ನಿಸ್ ಅವರು ನನಗೆ ಅಡ್ವೈಸ್ ಕೊಟ್ಟರು. ಹಾಗೆ 1 ವರ್ಷ ಅಲ್ಲಿ ಫಿಲಮಿನ ಹೈಸ್ಕೂಲಲ್ಲಿ ನಾನು ಪಾಠ ಮಾಡಿದೆ. ಈ ಪಾಠ ಮಾಡಿದ ನನಗೆ 2 ರೀತಿಯಲ್ಲಿ ಸಹಾಯ ಆಯಿತು. ಒಂದೇನು ಅಂದರೆ, ಆ ಪಾಠದ ಒಂದು ಹಿನ್ನೆಲೆ ಏನು, ಪಾಠ ಮಾಡೋದು ಹೇಗೆ, ಮಕ್ಕಳನ್ನು ಹೇಗೆ ನಾವು ನಿಯಂತ್ರಿಸಬಹುದು, ಇದೆಲ್ಲ ನನಗೆ ಗೊತ್ತಾಯ್ತು ಒಂದನೇ. ಇನ್ನು 2ನೇದಾಗಿ ಏನಂದ್ರೆ, 1 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೆ, ಕೈಯಲ್ಲಿ ಸ್ವಲ್ಪ ದುಡ್ಡು ಆಯ್ತು. ಕೈಯಲ್ಲಿ ದುಡ್ಡು, ಆ ದುಡ್ಡಿನಿಂದ ನಾನು ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು.
ಮತ್ತೆ ಮಾರನೇ ವರ್ಷ ನಾನು ಫಿಲಮಿನ ಕಾಲೇಜಿಗೆ ಸೇರಿ ಅಲ್ಲಿ 3 ವರ್ಷ ನಾನು ಕಲ್ತಿದ್ದೆ. ಆ ಕಲಿಯುವಾಗ ನಾನು ಆಗಲೇ ಹೇಳಿದ ಹಾಗೆ ಲೋಬೋ ಅವರಿಗೆ ಟ್ರಾನ್ಸ್ಫರ್ ಆದರೂ ಕೂಡ ಪ್ರಿನ್ಸಿಪಾಲ್ ಸರಾವೋ ನನ್ನ ಮಾರ್ಕ್ಸನ್ನು ನೋಡಿ ಅವರಿಗೆ ತುಂಬ ಖುಷಿಯಾಗಿ, ನೋಡು ಸೈನ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸಿಗಿಂತಲೂ ಜಾಸ್ತಿ ನಿನಗೆ ಬಂದಿದೆ ನೀನು ಆರ್ಟ್ ತಗೊಂಡು, ಆದ್ದರಿಂದ ನಿನಗೆ ಬೇಕಾದ ಸಹಾಯ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ನನಗೆ 3 ವರ್ಷ ಅವರು ರಿಯಾಯಿತಿ ದರದಲ್ಲಿ ಊಟ ಇತ್ಯಾದಿಗಳನ್ನು ಒದಗಿಸಿಕೊಂಡೆ ಫಾದರ್ ಸರಾವ್ ಅಂತ. ಅವರಿಗೆ ನಾನು ಅವರನ್ನು ಮರೆಯುವ ಹಾಗೆ ಇಲ್ಲ. ಆಮೇಲೆ ನಾವು ಫೆಬ್ರವರಿ ಕಾಲೇಜಿಗೆ ಹೋದಾಗ ಮತ್ತೆ ನಾನು ಇದು ಅವಕಾಶದ ಬಾಗಿಲು ತೆರೆಯಿತು ಅಂತ ಹೇಳುದು. ಅವಕಾಶ ಅಂತಂದ್ರೆ ಬರೀ ಕಲಿಯುವುದು ಮಾತ್ರ ಅಲ್ಲ. ನಾನು ಆಗಲೇ ಡೆನಿಸ್ ಮಾಸ್ಟರ್ ನನಗೆ ಹೇಳಿದ್ರು, ನೀನು ಹೆಚ್ಚಾಗಿ ಎಲ್ಲರೂ ಸೈನ್ಸ್ ತಗೊಳ್ಳು ಕಾಲೇಜಿಗೆ ಹೋದಾಗ, ಯಾಕೆಂದ್ರೆ ಮುಂದೆ ಇಂಜಿನಿಯರಿಂಗು ಇಲ್ಲದ್ರೆ ಮೆಡಿಕಲ್ ಮಾಡಬಹುದು ಅಂತೇಳಿ. ಆಗ ಡೆನಿಸ್ ಮಾಸ್ಟರ್ ಹೇಳಿದ್ರು, ನಿನಗೆ ಸೈನ್ಸ್ ಬೇಡ, ಯಾಕೆ ನಿನಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಮಾಡುವ ಕೆಲಸ ಬೇಡ, ನೀನು ರೈಟರ್, ನೀನು ಸಾಹಿತಿ, ಆದ್ದರಿಂದ ನಿನಗೆ ಆರ್ಟ್ಸ್ ಒಳ್ಳೆ, ಹಾಗಾಗಿ ನೀನು ಮುಂದೆ ಆರ್ಟ್ಸ್ ತಗೊಳ್ಬೇಕು, BA ಹೋಗ್ಬೇಕು ಅಂತೇಳಿ ನನಗೆ ಹೇಳಿದ್ರು. ಹಾಗೆ ನಾನು ಆರ್ಟ್ಸ್ ತಗೊಂಡು HELP ಅಂತೇಳಿ ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್ ಮತ್ತೆ ಪೊಲಿಟಿಕಲ್ ಸೈನ್ಸ್ ಅಂತ ಈ ಸಬ್ಜೆಕ್ಟ್ ತಗೊಂಡು PUC ಮಾಡಿದೆ. PUC ಮಾಡಿದ ನಂತರ ಡಿಗ್ರಿಗೆ ಹೋದೆ. ಡಿಗ್ರಿಯಲ್ಲಿ ಕೂಡ BA ಮಾಡಿದ್ರು. BA ಮಾಡಿದ್ದು. BA ಅಲ್ಲಿ ಏನು ಅಂತ ನನಗೆ ತೊಂದರೆ ಆಗಲಿಲ್ಲ. BA ಅಲ್ಲಿ ಕ್ಯಾಂಡಿಂಗ್ ಗೋಲ್ಡ್ ಮೆಡಲ್ ಅಂತೇಳಿ ಅದು ಸಿಕ್ಕಿತ್ತು. ಫಸ್ಟ್ ರ್ಯಾಂಕ್ ಕೂಡ ಬಂತು. ಮತ್ತು ಕೂಡಲೇ ಆವಾಗ ಅಲ್ಲಿ ನಾನು ಹೇಳಿದಾಗೆ ಹೈಸ್ಕೂಲ್ನಲ್ಲಿ ಒಂದು ವೇಕೆನ್ಸಿ ಇತ್ತು, ಅಲ್ಲಿ ಬರ್ಲಿಕ್ಕೆ ಹೇಳಿದೆ. ಹಾಗೆ ನಾನು ಅಲ್ಲಿ 1 ವರ್ಷ ಪಾಠ ಮಾಡಿದೆ. 1 ವರ್ಷ ಪಾಠ ಮಾಡಿದ ನಂತರ ನನಗೆ ಕಲಿಸಿತ್ತು, ನಾವು ಇದು ಇವರ ಕೈಯಲ್ಲಿ ನಾನು ಸಿಕ್ಕಿ ಬೀಳ್ತೇನೆ ಈಗ ಅಂತೇಳಿ. ಅಂದ್ರೆ ಅವರು ನಮಗೆ ಬಹಳ ಪ್ರೀತಿ ಮಾಡಿದ್ರೆ ನಾವು ಅವರ ಕೈಯಲ್ಲಿ ಅವ್ರು ಹೇಳಿದಾಗ ಮಾಡ್ಬೇಕು. ಆಮೇಲೆ ಹೈಸ್ಕೂಲಲ್ಲಿ ಅಧ್ಯಾಪಕನಾಗಿ ನಾನು ಜೀವಮಾನ ಕಳಿಬೇಕು, ಅದು ಬೇಡ ಅಂತ ಹೇಳಿ ನಾನು 1 ವರ್ಷ ಆದ ನಂತರ ನಾನು ಮೈಸೂರಿಗೆ ಹೋದೆ. ಆಗ ನಮಗೆಲ್ಲ ಒಂದು ಮೈಸೂರು ಅಂದ್ರೆ ದೂರ ಅಲ್ವಾ, ಅಲ್ಲಿ ಗೊತ್ತಿಲ್ಲ ಮೈಸೂರಲ್ಲಿ ಎಷ್ಟು ಖರ್ಚಿಗೆ ಬೇಕು, ಖರ್ಚಿಗೆ ಎಷ್ಟು ಬೇಕು, ಫೀಸ್ ಎಷ್ಟು ಎಂದು ಗೊತ್ತಿರಲಿಲ್ಲ. ಆವಾಗ ಆ ವರ್ಷ ನಾನು ಅಂದ್ರೆ ಅಧ್ಯಾಪಕನಾಗಿ 1 ವರ್ಷ ಇದ್ದೆ ಅಲ್ಲ, ಆವಾಗ ನನ್ನ ಒಬ್ಬರು ಸ್ನೇಹಿತರು ರಾಮಕೃಷ್ಣ ಪೆರುವಾಜೆ ಅಂತೇಳಿ ಅವರು ಮುಂದೆ ಫಿಲಮಿನ ಕಾಲೇಜಲ್ಲಿ ಪ್ರಾಧ್ಯಾಪಕರಾದರು. ಅವರು ಅಲ್ಲಿ ಮೈಸೂರಿಗೆ ಹೋಗಿದ್ದಾರೆ, ಇಮಿಡಿಯೇಟ್ ಒಳ್ಳೆ ಹೋಗಿದ್ದಾರೆ ಮೈಸೂರಿಗೆ. ಅವ್ರ ಹತ್ರ ಕೇಳಿದ್ರು, ಹೇಗೆ ಮಾರಾಯ ನಾನು ಬಂದರೆ ಸುಧಾರಿಸಬಹುದೇ, ಏನು ತೊಂದರೆ ಇಲ್ಲ, ಇಲ್ಲಿ ಅಲ್ಲಿಯಾಗೆ ಏನು ಕಂಡಪಟ್ಟೆ ಕಾಸ್ಟ್ಲಿ ಏನಿಲ್ಲ, ನೀನು ಬಾ ಅಂತ ಹೇಳಿ. ಹಾಗೆ ಆ ಧೈರ್ಯದಿಂದ ನಾನು ಇಲ್ಲಿಂದ ಹೋಗುವಾಗ ಡೆನಿಸ್ ಮಾಸ್ಟರ್ ಅಂತ ಹೇಳಿದೆ, ಸರ್ ನಾನು ಎಂಥದಕ್ಕೆ MA ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ. ಆಯ್ತು ಅಂತ ಹೇಳಿ ಹಾಗೆ ನಾನು MA ಮಾಡ್ಲಿಕ್ಕೆ ಹೋದೆ. MA ಮಾಡ್ಲಿಕ್ಕೆ ಹೋಗಿ ವಾಪಸ್ MA ಆಗುವಾಗ ಮತ್ತೆ ಹೈಸ್ಕೂಲ್ ಆಗುದಿಲ್ಲ, ಅದು ಕಾಲೇಜ್ ಆಗ್ಬೇಕಲ್ಲ, ತೊಂದರೆ ಇಲ್ಲ ಅಂತ ಹೇಳಿ ಕಾಲೇಜಿಗೆ ಹೋಗುವಾಗ ಅಲ್ಲಿ ಹಿಸ್ಟ್ರಿ ವೇಕೆನ್ಸಿ ಇಲ್ಲ, ನನ್ನ ಸಬ್ಜೆಕ್ಟ್ ಹಿಸ್ಟ್ರಿ, ಅಲ್ಲಿ ವೇಕೆನ್ಸಿ ಇಲ್ಲ. ವೇಕೆನ್ಸಿ ಇರುವಾಗ ನಮ್ಮ ರಾಮ್ ಭಟ್ರನ್ನು ಕರೆದ್ರು, ವಿವೇಕಾನಂದ ಕಾಲೇಜಿಗೆ ಇನ್ನು ವಿವೇಕಾನಂದ ನಮ್ಮ ಹುಡುಗ ಅಂತ ಅವರಿಗೆ ನಮ್ಮ ಬರವಣಿಗೆ ಬರವಣಿಗೆಯಲ್ಲಿ ನಾನು ಹೈಸ್ಕೂಲಲ್ಲಿ ಇರುವಾಗ ಮಾಡ್ತಾ ಇದ್ದೆ. ಹೈಸ್ಕೂಲ್ ಇರುವಾಗ ನಾನು ಒಂದು ಕಾವ್ಯವನ್ನೇ ಬರ್ದಿದ್ದೆ, ರಾಮಾಶ್ವಮೇಧ ಅನ್ನೋ ಬಾಮಿನಿ ಷಟ್ಪದಿ. ಷಟ್ಪದಿ ಅಂದ್ರೆ 6 ಪಂಕ್ತಿಗಳು, ಅದಕ್ಕೆ 6 ಪಂಕ್ತಿಗಳು, ಮತ್ತೆ 1, 2, 4, 5 ಈ ಸಾಲುಗಳು ಒಂದೇ ರೀತಿ ಇರಬೇಕು, ಮತ್ತೆ 3ನೇ ಸಾಲು 6ನೇ ಸಾಲು ಇದು ಒಂದೇ ರೀತಿ ಇರಬೇಕು. ಇದು ಬಾಮಿನಿ ಷಟ್ಪದಿ ಅಂತ ಹೇಳ್ತಾರೆ. ಆ ಬಾಮಿನಿ ಷಟ್ಪದಿಯಲ್ಲಿ ನನಗೆ ತರಬೇತಾಗಿದೆ. ನಾನು ರಾಮಾಶ್ವಮೇಧ ಎಂಬ ಒಂದು ಕಾವ್ಯವನ್ನು ಬರೆದಿದ್ದೇನೆ. ಇದರಲ್ಲಿ 200 ಪದ್ಯಗಳು ಉಂಟು, ನೀವು ಆಲೋಚನೆ ಮಾಡಿ, 200 ಪದ್ಯಗಳು. ಆ ಪದ್ಯಗಳನ್ನು ಬರೆದು ಅದನ್ನು ನಾವು ಡೆನಿಸ್ ಮಾಸ್ಟರ್ ಅವರ ಫಿಲೋನಿಕೆ ಅಂತ ಹೇಳುವ ಏನು ಮ್ಯಾಗಝಿನ್ ಏನುಂಟು ಅದರಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಇದನ್ನು ನೋಡಿ ಕೆಲವರಿಗೆ ದಿಗಿಲಾಗಿದೆ, ಈ ಹುಡುಗ ಎಂತ ಬರೀತಾನೆ ಇವ. ಇದರ ಬಗ್ಗೆ ಪತ್ರಿಕೆಗೆ ಯಾವಾಗ ಸೇರಿದೆ? ಯಾವುದು ಪತ್ರಿಕೆ ಅದು ಹೇಳ್ತೇನೆ, ಪತ್ರಿಕೆಯನ್ನು ಹೇಳ್ತೇನೆ. ಆಗ ನಾನು ಈ ಕಾಲೇಜಿಗೆಲ್ಲ ಹೋಗ್ತಾ ಇರುವಾಗಲೇ ನಾನು ಪುತ್ತೂರಿನಲ್ಲಿ ಒಂದು ಇದು ಕೊಠಡಿ ರೂಮ್ನಲ್ಲಿ ಇದ್ದುಕೊಂಡು ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಆವಾಗ ಪುತ್ತೂರು ಕೋರ್ಟ್ ರಸ್ತೆ, ಎಲ್ಲರಿಗೂ ತಿಳಿದಿರುವಂತಹ ಒಂದು ರಸ್ತೆ, ಅದು ಕೋರ್ಟ್ ರಸ್ತೆಯಲ್ಲಿ ಭಾರತ ಮುದ್ರಣಾಲಯ ಅಂತೇಳಿ ಒಂದು ಪ್ರೆಸ್ ಇತ್ತು, ಭಾರತ ಮುದ್ರಣಾಲಯ ಅಂತ. ಅಲ್ಲಿ ಒಬ್ಬರು ಮಾಂಬಾಡಿ ವೆಂಕಟರಮಣ ಭಟ್ ಅಂತೇಳಿ ಪ್ರಾತಸ್ಮರಣೀಯರು ನನಗೆ ಅವರು. ಕಾರಣ ಏನಂತ ಹೇಳಿದ್ರೆ ನನಗೆ ಲೇಖನಾದಿಗಳನ್ನು ಬರೀಲಿಕ್ಕೆ ಪತ್ರಿಕೋದ್ಯಮಕ್ಕೆಲ್ಲ ಅವರೇ ಸ್ಫೂರ್ತಿ. ಅವರು ಅಲ್ಲಿ ಭಾರತ ಮುದ್ರಣಾಲಯ ಮಾಡಿ ಭಾರತ ಅಂತ ಹೇಳುವ ಒಂದು ವೀಕ್ಲಿ ಅಂತ ಹೇಳಿದ್ರೆ ಸಾಪ್ತಾಹಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಅದು ಜನಸಂಘದ ಮುಖವಾಣಿಯಾಗಿತ್ತು. ಆ ಮಾಂಬಾಡಿ ವೆಂಕಟರಮಣ ಭಟ್ ಅವರ ಸ್ನೇಹ ಆಗ್ತದೆ ನನಗೆ. ನಾನು ಮೆಲ್ಲಗೆ ಅವರ ಪ್ರೆಸ್ಸಿಗೆ ಹೀಗೆ ಎಣಿಕೆ ನೋಡೋದು ಮತ್ತೆ ಅವ್ರ ಹತ್ರ ಮಾತಾಡೋದು ಎಲ್ಲ ಮಾಡಿ. ಆವಾಗ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಇದು ಇದಿತ್ತಲ್ಲ ಪತ್ರಿಕೆ ಅದು ಟ್ಯಾಬ್ಲಾಯ್ಡ್ ಸೈಜ್ ಅಂತ ಹೇಳಿದ್ರೆ, ಟ್ಯಾಬ್ಲಾಯ್ಡ್ ಅಂತ ಹೇಳಿದ್ರೆ ಅದು ನಿರ್ದಿಷ್ಟವಾದ ಆಕಾರದಲ್ಲಿ ಭಾರತ ಅಂತ ಹೇಳುವುದು ಪತ್ರಿಕೆ ಬರ್ತಿತ್ತು.
ಅದು ಪತ್ರಿಕೆ ಬರ್ತಾರೆ ನನಗೆ ಗೊತ್ತಾಯ್ತು, ಅವರ ಸ್ನೇಹಿತರ ಆವಾಗ ನಾನು ಅದರಲ್ಲಿ ಲೇಖನ ಬರಲಿಕ್ಕೆ ನನಗೆ ಯಾಕೆ ಬರಲಿಕ್ಕೆ ಆಗುದಿಲ್ಲ ಅಂತ ಹಾಗೆ ಬರ್ತೇನೆ. ಈಗಲೂ ನನಗುಂಟು ದುಡಿದು ಉಣ್ಣಬೇಕು ಅಂತ ಹೇಳಿ ಸುರುವಿನ ನನ್ನ ಲೇಖನ, ಅದನ್ನು ತಗೊಂಡೋಗಿ ಅವ್ರ ಹತ್ರ ಕೊಟ್ಟೆ. ಮಾಂಬಾಡಿ ಅವರು ಒಳ್ಳೆದುಂಟು ಮಾರೆ, ನೀನು ಇನ್ನೂ ಬರಿಬೇಕು, ವಾರ ಬರಿ ಅಂತ ಹೇಳಿ. ಹಾಗೆ ನಾನು ದುಡಿದು ಉಣ್ಣಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾನು ಬಿಡಲೇ ಇಲ್ಲ, ವಾರ ಲೇಖನಗಳನ್ನು ಬರೀತಾ ಇದ್ದೆ. ಆ ಭಾರತ ಬಹಳ ಜನಪ್ರಿಯ ಆಯ್ತು. ಅದು ಜನಸಂಘದ ಪೇಪರ್, ಜನಸಂಘದ ಪೇಪರ್ ಆದ ನನಗೆ ಅದು ಹಿಂದೂಗಳಿಗೆ ಪರವಾಗಿ ಮತ್ತೆ ರಾಷ್ಟ್ರಕ್ಕೆ ಪರವಾಗಿ ಕೆಲಸ ಮಾಡುವಂತ ಪತ್ರಿಕೆ. ಹಾಗೆ ನಾನು ಆ ಬದಿಗೆಯಲ್ಲಿ ಲೇಖನ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ನನ್ನ ಪತ್ರಿಕಾ ಲೇಖನ ಅಥವಾ ಪತ್ರಿಕಾ ವ್ಯವಸಾಯ ಪ್ರಾರಂಭ ಆದದ್ದು ಪುತ್ತೂರಿನ ಕೋರ್ಟ್ ರಸ್ತೆಯಲ್ಲಿ ಭಾರತ ಮುದ್ರಣಾಲಯದ ಮಾಂಬಾಡಿ ವೆಂಕಟರಮಣ ಭಟ್ಟರ ಕೃಪೆಯಿಂದ, ನನ್ನದೇ ಹೆಸರಿನವರು. ಆಗ ನಾನು ಅಲ್ಲೇ HP ಭಟ್ ಕಾಂಪೌಂಡ್ ಅಂತ ಹನುಮಂತ ಭಟ್ ಅಂತ ಇದ್ರು, ಅವರ ಮನೆಯಲ್ಲಿ ನಾನು ಬಾಡಿಗೆ ಇದ್ದೆ. ನಮಗೆ ರೂಮ್ ಇತ್ತು. ನನ್ನೊಟ್ಟಿಗೆ ಒಬ್ರು KP ಲಕ್ಷ್ಮೀನಾರಾಯಣ ನುಡಿತಾ ಅಂತ ನಾವಿಬ್ರು ಅಲ್ಲಿ ರೂಮ್ಮೇಟ್ಸ್. ಆವಾಗ ಇದ್ದು ಅಲ್ಲಿ ನಾವು ಲೇಖನಗಳು ಬರೆದು. ಈಗ ಬೇರೆ ಬೇರೆ ಪತ್ರಿಕೆ ಯಾವುದು ಬೇರೆ ಬೇರೆ ಪತ್ರಿಕೆ, ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಿಗೆ ನಾನು ಕೆಲಸ ಮಾಡಿದ್ದೇನೆ. ನಂತರ ನಾನು ಲೆಕ್ಚರ್ ಆದ್ಮೇಲೆ, ಲೆಕ್ಚರ್ ಆಗಿ ನಾನು ಸೇರಿದ ನಂತರ ಏನಾಯ್ತು ಅಂತೇಳಿ ನಮಗೊಬ್ರು ಈಗ ವ್ಯಾಲೇಜ್ ಹೋಗ್ತಾವ ನಾವು ಮೌಲ್ಯಮಾಪನಕ್ಕೆ. ಹಾಗೆ ನಾವು ಮೌಲ್ಯಮಾಪನಕ್ಕೆ ಹೋದ್ರೆ ಮೈಸೂರಿನ ಒಬ್ರು ಸಂಜೀವ ಬೋಳಾರ ಅಂತೇಳಿ ಅವರು SVS ಕಾಲೇಜಿನ ಬಂಟ್ವಾಳ SVS ಕಾಲೇಜಿನ ಹಿಸ್ಟ್ರಿ ಲೆಕ್ಚರ್. ಅವ್ರ ಮತ್ತು ನಮಗೆ ಬಹಳ ಸ್ನೇಹಿತರ. ನಾವು ಅಲ್ಲಿ ಹೋಗಿ ಒಂದೇ ರೂಮಲ್ಲಿ ಇದ್ದು ನಾವು ಒಟ್ಟಿಗೆ ಮೌಲ್ಯಮಾಪನ ಎಲ್ಲ ಮಾಡೋದು. ಆವಾಗ ಅವರು ಇದನ್ನು ನವಭಾರತಕ್ಕೆ ಬಂಟ್ವಾಳದಿಂದ ಅವರು ಕರೆಸ್ಪಾಂಡೆಂಟ್ ಆಗಿ, ಬಂಟ್ವಾಳದ ಕರೆಸ್ಪಾಂಡೆಂಟ್. ಆಗ ಅವ್ರ ಹತ್ರ ಕೇಳಿದೆ ನಾನು, ಇದು ಹೇಗೆ ಕರೆಸ್ಪಾಂಡೆಂಟ್ ಆಗಿ ನಾನು ಸಹ ಕೆಲಸ ಮಾಡ್ಬೋದು? ನೀವು ಖಂಡಿತ ಮಾಡ್ಬೋದು, ಈಗ ಪುತ್ತೂರಿನಲ್ಲಿ ವೇಕೆನ್ಸಿ ಉಂಟು, ನೀವು ಹೋದ ಕೂಡಲೇ ಒಂದು ಅರ್ಜಿ ಗುಜರಾಯಿಸಿ ನವಭಾರತಕ್ಕೆ, ನಿಮಗೆ ಆಗ್ತದೆ ಅಂತ ನಾನು ಹೇಳ್ತೇನೆ ಅಂತ ಹೇಳಿ. ಹಾಗೆ ಅವರು ಹೇಳಿದ್ರು ನನಗೆ, ಸಂಜೀವ ಬೋಳಾರ ಅಂತೇಳಿ. ಅವರು ನವಭಾರತ ಪತ್ರಿಕೆಯ ಬಂಟ್ವಾಳ ತಾಲೂಕಿನ ಒಬ್ರು ಪ್ರತಿನಿಧಿ ಆಗಿದ್ರು. ಮಾತ್ರ ಅಲ್ಲ, ಈ ನವಭಾರತದಲ್ಲಿ ವಾರ ಒಂದು ರವಿವಾರ ಸಂಚಿಕೆ ಅಂತ ಬರ್ತಿತ್ತು, ವೀಕ್ಲಿ. ಅದಕ್ಕೆ ಅವರು ಸಂಪಾದಕರಾಗಿತ್ತು. ಹಾಗೆ ಅವರಿಗೆ ತುಂಬಾ ಪ್ರಭಾವ ಇತ್ತು. ಅವರು ಹೇಳಿದ ಹಾಗೆ ನಾನು ಇಲ್ಲಿಂದ ಅದಕ್ಕೆ ಅರ್ಜಿ ವಿಚಾರಿಸಿದೆ. ಅರ್ಜಿ ವಿಚಾರಿಸಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಬಂತು, ನವಭಾರತಕ್ಕೆ ನಿಮ್ಮನ್ನು ಪುತ್ತೂರಿನ ಕರೆಸ್ಪಾಂಡೆಂಟ್ ಆಗಿ ಮಾಡಿದ್ದೇವೆ ನಾವು ಅಂತ ಹೇಳಿ. ಆವಾಗ ನೀವೆಲ್ಲ ಕೇಳಿದ್ರೆ ನಗೆ ಬರ್ಬೋದು. ಅವಾಗ ಪೋಸ್ಟ್ ಕಾರ್ಡ್ ಇತ್ತಲ್ಲ, ಪೋಸ್ಟ್ ಕಾರ್ಡ್ದಲ್ಲಿ ನಾವು ನ್ಯೂಸ್ ಎಲ್ಲ ಕಳಿಸಿ. ಅವಾಗ 15 ಪೈಸೆ ಏನಿತ್ತು, 15 ಪೈಸೆ ಒಂದೊಂದು ನ್ಯೂಸು ಇಲ್ಲಿಂದ ದಿನಾಂಕ ಕಳಿಸಿ. ಹಾಗೆ ನಾನು ನವಭಾರತಕ್ಕೆ ಕರೆಸ್ಪಾಂಡೆಂಟ್, ಪುತ್ತೂರಿನ ಕರೆಸ್ಪಾಂಡೆಂಟ್ ಆಗಿ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಮತ್ತೆ ಅವರು ನಮಗೆ ಹೇಳಿದ್ರು ಲೇಖನಗಳನ್ನು ಬರೀಬೇಕು ಅಂತ. ಅಲ್ಲಿ ಪ್ರತಿ ವಾರ ಒಂದು ವಾರದ ಸಂಚಿಕೆ ಬರ್ತಿತ್ತು. ವಾರದ ಸಂಚಿಕೆಯಲ್ಲಿ ಕಥೆಯೋ ಕವನವೋ ಲೇಖನವೋ ಇದನ್ನು ಸಹ ಬರೀಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಮತ್ತೆ ಈ ಭಾರತ ಪತ್ರಿಕೆಯಲ್ಲಿ ಸಹ ಲೇಖನ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ನನ್ನ ಲೇಖನ ವ್ಯವಸಾಯ ಪ್ರಾರಂಭ ಆಯಿತು. ಆದ್ರೆ ಪುಸ್ತಕ ಯಾವುದು? ಪುಸ್ತಕ ಮೊದಲನೇ ಪುಸ್ತಕ ನಂದು ಮೊದಲನೇ ಪುಸ್ತಕ ಅಂದ್ರೆ ನಾನು ಟೆಕ್ಸ್ಟ್ ಬುಕ್ ಮೊದಲು ಬರೆದದ್ದು ಟೆಕ್ಸ್ಟ್ ಬುಕ್, ಪಠ್ಯ ಪುಸ್ತಕ. ಅದು ಪಠ್ಯ ಪುಸ್ತಕ ಏನು ಅಂತ ಹೇಳಿದ್ರೆ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಹಿಸ್ಟ್ರಿಗೆ ಟೆಕ್ಸ್ಟ್ ಬುಕ್ ಬರೀಬೇಕಂತ ನಾನು ಹೊರಟೆ. ಅದು ಯಶಸ್ವಿ ಆಯ್ತು. ಫಸ್ಟ್ PUCಗೆ ವರ್ಲ್ಡ್ ಹಿಸ್ಟ್ರಿ ಅಂತ ಇತ್ತು, ಸೆಕೆಂಡ್ PUCಗೆ ಇಂಡಿಯನ್ ಹಿಸ್ಟ್ರಿ ಅಂತ ಇತ್ತು. ಹಾಗೆ 2 ಪುಸ್ತಕಗಳನ್ನು ಬರ್ತದೆ. ಇಂಗ್ಲಿಷಲ್ಲಿ ಬರ್ತದೆ, ಶುರುವಿಗೆ ಇಂಗ್ಲಿಷಲ್ಲಿ ಬರ್ತದೆ, ಯಶಸ್ವಿ ಆಯ್ತು. ಅದು ಎಂಥದ್ದು ಸೋಲ್ಡ್ ಲೈಕ್ ಹಾಟ್ ಕೇಕ್ಸ್ ಅಂತ ಹೇಳಿದ್ರೆ ಅದು ಮಾರಾಟ ಆಯ್ತು. ಮಾರಾಟ ಅಂದ್ರೆ ಮತ್ತೆ ಕನ್ನಡದಲ್ಲಿ ಬರ್ತದೆ. ಕನ್ನಡದಲ್ಲಿ ಕೂಡ ಪ್ರಪಂಚದ ಇತಿಹಾಸ ಮತ್ತು ಭಾರತದ ಇತಿಹಾಸ ಅಂತೇಳಿ ಬರ್ತದೆ, ಅದು ಕೂಡ ಮಾರಾಟ ಆಯ್ತು. ಹಾಗೆ ನಾನು ಟೆಕ್ಸ್ಟ್ ಬುಕ್ ರೈಟರ್ ಆಗಿ ಅಖಿಲ ಕರ್ನಾಟಕದ ವ್ಯಾಪ್ತಿಯಲ್ಲಿ ನಾನೊಂದು ಹೆಸರನ್ನು ಪಡೆದೆ. ಮತ್ತು ಅದರೊಟ್ಟಿಗೆ ಎಷ್ಟು ತುಂಬಾ ದುಡ್ಡು ಸಹ ಬಂತು. ಇದು ನನಗೆ ತುಂಬಾ ಸಹಕಾರ ಆಯ್ತು. ಇಲ್ಲದ್ರೆ ನಮಗೆ ದುಡ್ಡಿನ ಒಂದು ಕೊರತೆ ಇತ್ತಲ್ಲ, ಅದನ್ನು ನೀಗಿದೆ. ಅಲ್ಲಿಂದ ಮತ್ತೆ ನೀವು ಪುಸ್ತಕ? ಹೌದು, ಮತ್ತೆ ಹೌದು. ಈ ಪುಸ್ತಕ ಪಠ್ಯ ಪುಸ್ತಕ ಮೊದಲು ಬರೆದದ್ದು. ನಂತರ ನಾವು ಲೇಖನಗಳು ಬರೆದವು. ಲೇಖನಗಳನ್ನು ಒಟ್ಟು ಮಾಡಿ ಏನು ಪುಸ್ತಕ ಮಾಡುವಂತ ಅಪರೂಪ ಅಂತ ಹೇಳುತ್ತೆ. ನನ್ನ ಮೊದಲ ಪುಸ್ತಕ ಅಪರೂಪ ಅಂತ ಹೇಳಿ ಅದರಲ್ಲಿ ತುಂಬಾ ಲೇಖನಗಳು. ಅದು ಮತ್ತೆ ಆವಾಗ ನಮ್ಮ ಕಲಿಗ, ನಾವು ವಿವೇಕಾನಂದ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೆ. ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಸುರೇಂದ್ರ ರಾವ್ ಅಂತ ಇದ್ರು. ಅವರು ಸಹ ಒಳ್ಳೆ ರೈಟರ್. ಅವರು ನಾವು ಒಟ್ಟು ಸೇರಿ ಅಪರೂಪ ಅಂತ ಹೇಳಿ ಒಂದು ಪುಸ್ತಕ ಮಾಡಿದ್ರು. ಅದ ನಂತರ ಮತ್ತೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ. ಪುಸ್ತಕವನ್ನು ಬರೀತಾ ಹೋದೆ, ಪ್ರಿಂಟ್ ಆಗ್ತಾ ಹೋಯ್ತು, ಮಾರಾಟ ಆಗ್ತಾ ಹೋಯ್ತು. ಈಗ ನಂತರ ಕೇಳಿದ್ರೆ ಎಷ್ಟು ಪುಸ್ತಕ ಬರೆದಿಲ್ಲ, 50 ಪುಸ್ತಕ ಬರೆದೆ. ಎಲ್ಲಿ ಬಿಟ್ಟು ಒಂದು ಕಾಪಿ ಕೊಡ್ತಾರೆ ಅಂತಾರೆ, ಕಾಪಿ ನನ್ನ ಹತ್ರ ಇಲ್ಲ. ಅದೇ ಒಬ್ಬ ಯಶಸ್ವಿ ಲೇಖಕನ ಯಶಸ್ಸು ಯಾವುದರಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಅವನು ಬರೆದಂತ ಪುಸ್ತಕ ಮಾರಾಟ ಆಗಬೇಕು. ಮಾರಾಟ ಆಗುವುದರಿಂದ ಅರ್ಥ ಏನು? ಈ ಪುಸ್ತಕ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ ಅಂತ ಮತ್ತು ಜನಪ್ರಿಯ ಅಂತ. ಹಾಗೆ ಜನಪ್ರಿಯ ಲೇಖಕ ಅಂತ ಅನಿಸಿದರೆ ಮುಂದೆ ಅವನು ಬರೆದ ಪ್ರತಿಯೊಂದು ಪುಸ್ತಕ ಕೂಡ ಡಿಮಾಂಡ್, ಬೇಡಿಕೆ ಬರ್ತದೆ. ಹೀಗೆ ನಾನು
ಪುಂಖಾನುಮುಖವಾಗಿ ಲೇಖನಗಳನ್ನು ಬರೆದದ್ದು. ಮತ್ತೆ ನಾನು ಇನ್ನೊಂದು ಹವ್ಯಾಸ ಏನು ಅಂತ ಹೇಳಿ, ಈ ಪತ್ರಿಕೆಗಳ ಸಂಪರ್ಕ ಬಂದ ನಂತರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ವಾರಕ್ಕೊಂದು ಅಥವಾ ತಿಂಗಳಿಗೊಂದು ಲೇಖನವನ್ನು ಬರೆಯುವಂಥದ್ದು. ಅದಕ್ಕೆ ಅಂಕಣ ಅಂತ ಹೇಳ್ತಾರೆ. ಅಂಕಣ ಅಂದರೆ ಈಗ ಒಂದು ವಾರದ ಅಂಕಣ ಅಂತಂದರೆ ವಾರಕ್ಕೆ, ಈಗ ಆದಿತ್ಯವಾರ ಯಾವುದೊಂದು ವಾರ ಇಟ್ಟಿರ್ತಾರೆ, ಆ ವಾರ ನಮ್ಮ ಲೇಖನ ಬರಬೇಕು. ಮತ್ತೆ ಆ ಲೇಖನ ಅದು ರಿಪೀಟ್ ಆಗಬಾರ್ದು. ಈಗ ನೀವು ಲೇಖನ ಬರೀತಾರೆ ಅಂತ ಬರ್ದದ್ದನ್ನೇ ಪುನಃ ಬರೆದಿದ್ದು ಬೇರೆ ಬೇರೆ ಲೇಖನಗಳನ್ನು ಬರೀಬೇಕು. ಮತ್ತೆ ಇದನ್ನು ಜನರು ಮೆಚ್ಚಬೇಕು, ಮತ್ತು ಜನರಿಗೆ ಅದು ಪ್ರಚೋದನೆಯನ್ನು ಕೊಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು, ಉತ್ಸಾಹವನ್ನು ಕೊಡಬೇಕು. ಅಂಥ ಲೇಖನಗಳನ್ನು ಬರೀಬೇಕು. ಅಂಥ ಲೇಖನಗಳನ್ನು ಬರೆದೆ. ಮತ್ತು ನಾನು ಇದು ಮಾತ್ರ ಪತ್ರಿಕೆ ಅಲ್ಲ, ಆ ಕಡೆಗೊಂಡು ಶಂಕರ ಭಟ್ರು ರಾಷ್ಟ್ರಮತ ಎಂಬ ಪತ್ರಿಕೆಯನ್ನು ಮಂಗಳೂರಿಂದ ಮಾಡ್ತಿದ್ರು. ಅದು ವಾರ ಪತ್ರಿಕೆ. ಆ ಪತ್ರಿಕೆಯಲ್ಲಿ ನಾನು ಲೇಖನಗಳು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ಮೆಚ್ಚುಗೆ ಆಯಿತು. ಅಲ್ಲಿ ಅದನ್ನು ಲೇಖನಗಳು ಕೊಡ್ತಿತ್ತು. ಆಮೇಲೆ KR ಆಚಾರ್ ಅಂತೇಳಿ ಅವರು MLC ಆಗಿದ್ದವರು, ಅವರು ರಾಷ್ಟ್ರಬಂಧು ಅಂತ ಹೇಳಿ ಒಂದು ಪತ್ರಿಕೆ ಮಾಡಿದ್ರು. ರಾಷ್ಟ್ರಬಂಧುವಿನಲ್ಲಿ ಕೂಡ ವಾರ ವಾರ ನನ್ನ ಲೇಖನಗಳು ಬರ್ತಿದ್ವು. ಹೀಗೆ ನಾವು ಲೇಖನಗಳು ಮುಖಾನುಮುಖವಾಗಿ ಬರೆಯಲಿಕ್ಕೆ ಪ್ರಾರಂಭ ಮಾಡಿದವರು. ಅವ ಲೆಕ್ಚರ್ ಆಗಿ ನಾನು ಸೇರಿದ್ದಷ್ಟೇ. ಇದು ತುಂಬ ಜನಪ್ರಿಯ ಆಯಿತು. ಹಾಗೆ ನಾನು ಮುಂಕಣವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಮುಂದೆ ಏನಾಯ್ತು ಅಂತೇಳಿ ನನ್ನ ಅನುಕೂಲ ಒದಗಿ ಬಂತು. ಅದು ಅನುಕೂಲ ಏನು ಅಂತ ಹೇಳಿದ್ರೆ, ಈಗ ನಾನು ಬರೀತಾ ಇರ್ಬೇಕಾದ್ರೆ ಮಂಗಳೂರಲ್ಲಿ ಒಬ್ಬರು BV ಸೀತಾರಾಮ್ ಅಂತ ಹೇಳೋರು ಮಂಗಳೂರಿಗೆ ಬಂದರು. BV ಸೀತಾರಾಮ್ ಅವರು ಪಕ್ಕ ಜರ್ನಲಿಸ್ಟ್ ಅವರು. ಅವರು ಮಂಗಳೂರಿಗೆ ಬಂದವರು ಅಲ್ಲಿ ಒಂದು ಪ್ರೆಸ್ ಎಲ್ಲ ಸ್ಥಾಪನೆ ಮಾಡಿ ಮತ್ತೆ ನನಗೆ ಪತ್ರ ಬರೆದು, ನಾನು ಮಂಗಳೂರಿನಿಂದ ಪತ್ರಿಕೆಯನ್ನು ಹೊರಡಿಸ್ತಾ ಇದ್ದೇನೆ, ಕೆನರಾ ಟೈಮ್ಸ್ ಅಂತ ಇಂಗ್ಲಿಷ್ ಪತ್ರಿಕೆ. ಇಂಗ್ಲಿಷಲ್ಲಿ ಕೂಡ ನಾನು ಬರೀತಿದ್ದೆ, ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ, ಅದರಲ್ಲಿ ನಾನು ಕರೆಸ್ಪಾಂಡೆಂಟ್ ಆಗಿದ್ದೆ. ಹಾಗೆ ಅವರು ಹೇಳಿದ್ರು ಇಂಗ್ಲೀಷಲ್ಲಿ ಬರೀಬೇಕು. ಮತ್ತೆ ಕನ್ನಡದಲ್ಲಿ ಮಾಡಿದವರು. ಆ ಕನ್ನಡ ಪತ್ರಿಕೆ ಸಹ ನಾನು ಬರಿತಾ ಇದ್ದೆ. ಹಾಗೆ ನಾನು 4 ಪತ್ರಿಕೆ. ಮತ್ತೆ ಹೊಸ ದಿಗಂತ ಪ್ರಾರಂಭ ಮಾಡಿ ಮೀನುವಳಿ. ಅದರ ಮಧ್ಯದಲ್ಲಿ ಹೊಸ ದಿಗಂತದ ಒಬ್ಬರು ಪ್ರಕಾಶ್ ಇಲ್ಲಿ, ಅವ್ರು ಈಗಲೂ ಇದ್ದಾರೆ, ಪ್ರಕಾಶ್ ಇಲ್ಲಂತಿಲ್ಲ. ಅವರು ಒಂದು ಸಭೆಯಲ್ಲಿ ಪ್ರಾರಂಭ ಸಿಕ್ಕಿ ನೀವು ಆರ್ಥಿಕ ಜನ, ನೀವು ಅವರಿಗೆಲ್ಲ ಇವರಿಗೆಲ್ಲ ನೀವು ಮಾಡ್ತೀರಿ, ನಮಗೆ ಯಾಕೆ ಮಾಡೋದಿಲ್ಲ ಅಂತ ಹೇಳಿ ಮಾಡು. ಆದರೆ ನಾವು ಬರಿಬೇಕಲ್ಲ ನಾವು. ಈಗ ನೋಡಿ 3 ಪತ್ರಿಕೆ ಅಂದರೆ 3 ಸಲ ಬರಿಬೇಕಲ್ಲ ನಾವು. ಅದೆಲ್ಲ ಏನು ಬೇಡ, ನೀವು ಬರೆಯುವಾಗ ಒಂದು ಕಾರ್ಬನ್ ಕಾಪಿ ಇಟ್ಟು ನಮಗೆ ಕಾರ್ಬನ್ ಕಾಪಿ ಸಾಕು ಅಂತ ಹೇಳಿದ್ರು. ಪಾಪ ಹೊಸ ದಿಗಂತದವರು ಪ್ರಕಾಶ್ ಅಂತ ಹೇಳಿ ಈಗಲೂ ಇದ್ದಾರೆ ಅವರು. ಪ್ರಕಾಶ್ ಅವರು ಈಗಿನ ಪತ್ರಿಕೆಯ ಸಂಪಾದನೆ. ಹಾಗೆ ನಾನು ಹೊಸ ದಿಗಂತದ ಸಂಪರ್ಕ ಬಂದೆ. ಹೊಸ ದಿಗಂತದ ಸಂಪರ್ಕ ಬಂದ ಮೇಲೆ ಅದರಲ್ಲಿ ನಾನು ವಾರ ಇದನ್ನು ಬರೀಲಿಕ್ಕೆ, ಅಂಕಣ ಬರೀಲಿಕ್ಕೆ ಸಹ ನನಗೆ ಅವಕಾಶವನ್ನು ಕೊಡು. ಅಂಕಣ ಬರೀಲಿಕ್ಕೆ ಸಹ ಅವಕಾಶ ಸಿಕ್ಕಿತ್ತು. ಅಂಕಣವನ್ನು ಬರೆದು ಮತ್ತೆ ಇವರು BV ಸೀತಾರಾಮ್ ಅಂತ ಕೇಳೋದೇ ಬೇಡ, KR ಟೈಮ್ಸ್ ಅಂತೇಳಿ ಅವರು ಪ್ರಾರಂಭ ಮಾಡಿದ್ದು. ಅದರ ನಂತರ ಅಂತರಂಗ ಅಂತೇಳಿ, ಕನ್ನಡ ಜನ ಅಂತರಂಗ ಅಂತ ಹೇಳಿ ಕನ್ನಡ ಪತ್ರಿಕೆ ಮಾಡಿದ್ರು. ಆ ಪತ್ರಿಕೆಯಲ್ಲಿ ನಾವು ಅವಕಾಶ ಕೊಟ್ಟರು. ಅದರಲ್ಲಿ ಸಹ ಬರೀತಾ ಹೋದೆ. ಮತ್ತೆ ನವಭಾರತ ನಿಂತು ಹೋಯ್ತು. ನವಭಾರತ ನಿಂತು ಹೋದ್ರೆ 4 ಆಯ್ತಲ್ಲ, ಹೊಸ ದಿಗಂತ 5 ಪತ್ರಿಕೆ ಆಯ್ತು. ಏಕಕಾಲಕ್ಕೆ 5 ಪತ್ರಿಕೆಗೆ ಒಂದು ಬರೆಯುವುದಂತ ಹೇಳಿದ್ರೆ ಇದು ಸಾಧಾರಣ ಸಾಹಸ ಅಲ್ಲ. ಅದರ ಮಧ್ಯೆಯಲ್ಲಿ ನಮಗೆ ಬೇರೆ ಕೆಲಸ ಇಲ್ಲ. ನಾವು ಲೆಕ್ಚರ್ ಆಗಿದ್ದೆ, ಮತ್ತೆ ಲೆಕ್ಚರ್ ಆಗಿರುವಾಗಲೂ ಅಷ್ಟೇ ನಾನು ಬರೀ ಹಿಸ್ಟ್ರಿ ಕಲಿಸುವಲ್ಲ, ನಿಮಗೆ ಗೊತ್ತಿದ್ದವರಿಗೆ ಗೊತ್ತುಂಟು. ಅಲ್ಲಿ ನಾವು ಜರ್ನಲಿಸು ಪಾಠ ಮಾಡ್ತಿದ್ದೆ ಮಕ್ಕಳಿಗೆ. ಮತ್ತೆ ಭಾಷಣ ಮಾಡಲಿಕ್ಕೆ ಹೇಗೆ ಭಾಷಣ ಮಾಡೋದು ಇದನ್ನು ನಾನು ಹೇಳಿಕೊಡ್ತಿದ್ದೆ. ನನಗೆ ಈಗ ಹೆಸರು ಹೆಮ್ಮೆ. ಒಬ್ಬರು ಒಳಬೈಲು ವೆಂಕಟೇಶ್ವರ ಭಟ್ ಅಂತಿದ್ರು. ಅವರು ಕಡೆಗೆ BA ರ್ಯಾಂಕ್ ಬಂತು, ಗೋಲ್ಡ್ ಮೆಡಲ್ ಬಂತು. ಮತ್ತೆ ಅವರು IAS ಆಫೀಸರ್ ಆಗಿದ್ದಾರೆ. ಅವರು ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಿಗೆ ಬರುವಾಗ ಯಾರು ಕೇಳಿದರು, ಹೋಗಿ ನೀನು ಆ ವಿವೇಕಾನಂದ ಕಾಲೇಜಿಗೆ ಸೇರ್ತೀಯಲ್ಲವ, ನಿನ್ನಂತ ದಡ್ಡ ಯಾರು ಇದ್ದಾರೆ? ಇವರು ಕೂಡಲೇ ಉತ್ತರ ಕೊಟ್ಟರು, ನಿಮಗೆ ಗೊತ್ತಿಲ್ಲ ವಿವೇಕಾನಂದ ಕಾಲೇಜು ಅಲ್ಲಿ ಅರ್ತಿಗಜೆ ಅಂತ ಲೆಕ್ಚರ್ ಇದ್ದಾರೆ, ಅರ್ತಿಗಜೆ ಅವರ ಸ್ಟೂಡೆಂಟ್ ಆಗ್ಬೇಕು ನಾನು ಅಂತ. ಒಳಬೈಲು ವೆಂಕಟೇಶ್ವರ ಭಟ್ ಅಂತೇಳಿ ಅವ್ರ ನಂತರ IAS ಆಫೀಸರ್ ಆಗಿ ಕೇಂದ್ರ ಸರ್ಕಾರದಲ್ಲಿ ಸೆಕ್ರೆಟರಿಯಲ್ ಆಗಿ ರಿಟೈರ್ ಆದವು. ಅದೇನೋ ಗ್ರಹಚಾರ ಒಳ್ಳೆದಿರಲಿಲ್ಲ, ಅವರು ಸಣ್ಣ ಪ್ರಯಾಣ ತಿರುವುದು ಪಾಸ್ ನಮ್ಮ ವಿದ್ಯಾರ್ಥಿಗಳು. ನನ್ನ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿದ್ರು. ಮತ್ತು ಉಳಿದವರಿಗೆ ಸಹ ಹೇಳ್ತಿದ್ರು, ನೋಡಿ ನೀವು ಹೋಗೋದಾದ್ರೆ ವಿವೇಕಾನಂದ ಕಾಲೇಜಿಗೆ ಹೋಗ್ಬೇಕು, ಅಲ್ಲಿ ಅರ್ತಿಗಜೆ ಎಂಬ ಒಬ್ರು ಲೆಕ್ಚರ್ ಇದ್ದಾರೆ ಅಂತ. ಅದು ಕೂಡ ನೀವು ಆರ್ಟ್ಸ್ ತಗೋಬೇಕು, ಸೈನ್ಸ್ ಬೇಡ ಅಂತ ಹೇಳಿದ್ರು. ಇದು ನನಗೆ ಆಶ್ಚರ್ಯದ ಹೆಮ್ಮೆ ತಗೊಳ್ಳೋದು. ನಿಜವಾಗಿ, ಯಾಕಂದ್ರೆ ನೀವು ತುಂಬಾ ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ, ಅನುಭವ ಕೂಡ ಅಷ್ಟೇ. ನಿಮ್ಮ ಅನುಭವದ ಪ್ರಕಾರ ಈ ಕನ್ನಡ ಸಾಹಿತ್ಯ ಮೊದಲಿನಿಗಿಂತ ಈಗ ಹೇಗೆ ವಿಭಿನ್ನವಾಗಿ ಕಾಣ್ತಾ ಇದೆ? ಅದಕ್ಕೆ ಕಾಲವೇ ಕಾರಣ ಅಂದ್ರೆ ರಾಜ ಕಾಲಸ್ಯ ಕಾರಣ ಅಂತ ಹೇಳ್ತಾರೆ. ಹಾಗೆ ಪ್ರಜಾ ಕೂಡ ಅಷ್ಟೇ ಕಾಲಸ್ಯ ಕಾರಣ. ಈ ಕಾಲ ಬದಲಾದ ಹಾಗೆ ಬರವಣಿಗೆ ದಿಕ್ಕು ದಶೆಗಳು ಬದಲಾಗ್ತದೆ. ಅಂದ್ರೆ ನೀವು ಯಾಕಾಗಿ ಬರೀತೀರಿ ಅದಿರೋದು, ಯಾರಿಗೋಸ್ಕರ ನೀವು ಬರೀತೀರಿ ಅದು ಮುಖ್ಯ. ಯಾಕಾಗಿ ಬರೀತೀರಿ ಅದು ಇದು ನಾವೆಲ್ಲ ಬರೆಯುವುದಲ್ಲ. ನನ್ನಲ್ಲಿ ಒಂದು ಉದ್ದೇಶ ಉಂಟು, ಅದೇನು
ಯಾರಿಗಾಗಿ ಬರೀದು ಅಂದ್ರೆ ಜನಸಾಮಾನ್ಯರಾಗಿ ನಾನು ಬರೀ. ನಾನು ತುಂಬಾ ತಿಳಿದವರಿಗೆ ಏನು ರೆಕಾರ್ಡ್ ಹೋಲ್ಡರ್ಸ್ಗೆ ನಾನು ಬರೀದಲ್ಲ, ನಾನು ಜನಸಾಮಾನ್ಯರಿಗೆ ಬರೀದು. ಜನಸಾಮಾನ್ಯರಿಗೆ ನಾವು ಬರೆದಾಗ ಅದನ್ನು ಓದಿದ್ರೆ ಅವ್ರಿಗೆ ಏನು ಅನಿಸ್ಬೇಕು, ಅವರಿಗೆ ಹೊಸ ಸ್ಫೂರ್ತಿ ಬರಬೇಕು, ಮತ್ತೆ ಅವರ ನೀತಿ ರೀತಿ ಇದನ್ನೆಲ್ಲ ಇದು ವೃದ್ಧಿ ಆಗಬೇಕು, ರೀತಿಗಳು ವೃದ್ಧಿ ಆಗಬೇಕು, ಪ್ರೀತಿ ಜನಪ್ರೀತಿ ಅದು ಸಾಕು. ಅದಕ್ಕೋಸ್ಕರ ನಾವು ಬರೀ. ಈಗ ನಾನು ಎಷ್ಟು ವರ್ಷದಿಂದ ಬರೀತಿದ್ದೇನೆ ಅಂತ ನನ್ನ ಮುಖ್ಯ ಉದ್ದೇಶ ಅದೇ, ಜನಸಾಮಾನ್ಯರಿಗೋಸ್ಕರ ನಾವು ಬರೀತೀವಿ, ಪಂಡಿತರಿಗಲ್ಲ. ಪಂಡಿತರು ಬಾಮನವರಿಗೆ ಬೇಕಾದಷ್ಟು ಇದೆ, ದೊಡ್ಡ ದೊಡ್ಡವರು ಆರಾಗ್ತಿದ್ದಾರೆ, ಮತ್ತೊಬ್ಬರಿದ್ದಾರೆ, ದೊಡ್ಡ ದೊಡ್ಡ ಶಿವರಾಮ ಕಾರಂತರಿದ್ದಾರೆ, ಅವರೆಲ್ಲ ಬರೀತಾರೆ. ಆದ್ರೆ ಅವರು ಜನಸಾಮಾನ್ಯರಿಗೆ ಬರೆದಲ್ಲ ಅಲ್ವಾ. ಈಗ ಶಿವರಾಮ ಕಾರಂತರ ಬಗ್ಗೆ ಬರುವಾಗ ಅವರ ಒಡನಾಟ ಇತ್ತ ನಿಮಗೆ? ಅವರ ಒಡನಾಟ ಇಲ್ಲ, ಹೆಚ್ಚು ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ. ಕಾರಣ ಏನಂದ್ರೆ ಅವರಿಗೆ ಬಿಡುವಿಲ್ಲ. ಶಿವರಾಮ ಕಾರಂತರಿಗೆ ಒಂದನೇ ಕಾರಣ ಅದು. ಈಗ ನಮ್ಮನ್ನು ಕಡೆಗಣಿಸುವುದಲ್ಲ ಅಂತ ಹಾಗೆ ತಗೊಳ್ಬಾರ್ದು ನೀವು. ಅವರ ಮನೆ ಹತ್ರ ನಮ್ಮ ಮನೆ ಇದ್ದದ್ದು, ಆದ್ರೆ ಅವರಿಗೆ ಬಿಡುವಿಲ್ಲ. ಬೆಳಿಗ್ಗೆ ಅವರು ಎದ್ದು ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮಧ್ಯಾಹ್ನ ಅಂದ್ರೆ ಅವರ ಇದು ನಿಮಗೆ ಗೊತ್ತುಂಟ ಇಲ್ವೋ, ಅವ್ರು ಹೀಗೆ ಕಾಲ ಮೇಲೆ ಕುರ್ಚಿಯಲ್ಲಿ ಹಾಕಿ ಕಾಲ ಮೇಲೆ ಕಾಲ ಹಾಕಿ ಅವ್ರು ಹೇಳ್ತಾ ಹೋಗು. ಅಲ್ಲಿ ಒಬ್ರು ರೈಟರ್ ಇರ್ತಾರೆ, ಒಂದು ಲೇಡಿ, ಅವರು ಬರ್ಕೊಳ್ತಾ ಹೋಗು. ಇವರೇ ಅವನು ಬರೆದ ಅಕ್ಷರ ಬರೆದಿಲ್ಲ, ಅವ್ರಿಗೆ ಹೇಳ್ತಾ ಹೋಗುದು. ಕಾದಂಬರಿ ಆಗಲಿ, ಕಥೆ ಆಗಲಿ, ಲೇಖನ ಆಗಲಿ, ಅಲ್ಲಿ ಒಬ್ರು ಬರೀತಾರೆ ರೈಟರ್, ಅವ್ರು ಬರೀತಾ ಹೋಗು. ಹಾಗೆ ಆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ. ಸಾಯಂಕಾಲ ಅವರೊಂದು 5:15 ಮನೆಯಿಂದ ಹೊರಡ್ತಾರೆ ಬಾಲವನದಿಂದ. ಈಗ ಬಾಲವನ ಅಂತ ಹೆಸರು. ಅಲ್ಲಿಂದ ಅವರು ಹೊರಟ್ರೆ ಸೀದಾ ಹೋಗುದು ಶ್ರೀಧರ್ ಭಟ್ ಅಂಗಡಿ, ಅಲ್ಲಿ ಶ್ರೀಧರ್ ಭಟ್ ಬ್ರದರ್ಸ್ ಅಂತ ಇಲ್ಲಿ ಪೊಲೀಸ್ ಸ್ಟೇಷನ್, ಅಲ್ಲಿ ಹೋಗಿ ಕೂತ್ಕೊಳ್ದು ಹೊರಗೆ ಕಾಲ ಮೇಲೆ ಕಾಲ ಕೂತ್ಕೊಂಡು. ಮತ್ತೆ ಅಲ್ಲಿ ಅವ್ರು ಕೂತಾಗ ಒಂದಿಬ್ರು ಅವರ ಸ್ನೇಹಿತರು ಹಳಬರು ಅವ್ರು ಶ್ರೀಧರ್ ಭಟ್ ಅವರೆಲ್ಲ ಬಂದು ಕೂತ್ಕೊಂಡು ಅವರಲ್ಲಿ ಕಥೆ ಹೇಳುದು. ಮತ್ತೆ ಅಲ್ಲಿಂದ ವಾಪಸ್ ಬಾಲವನಕ್ಕೆ ಬರುದು. ಇದು ಅವರ ದಿನಚರಿ. ಹಾಗೆ ಅವರಿಗೆ ಎಳ್ಳಷ್ಟು ಬಿಡುವಿಲ್ಲದ ಕಾರಣ ಅವರಿಗೆ ನಾವು ಬಾಧೆ ಕೊಡಬಾರ್ದು. ಅವರೇನು ಹಾಗೆ ಹೇಳಲಿಲ್ಲ, ನಿನ್ನ ಹತ್ರ ಬರುದು ಬೇಡ ಅಂತ ಅವ್ರು ಹೇಳಲಿಲ್ಲ, ನಾನು ಕೇಳಲೂ ಇಲ್ಲ. ನನಗೆ ಅನಿಸಿದ್ದಾಗ ಶಿವರಾಮ ಕಾರಂತರ ದೊಡ್ಡ ಸಾಹಿತಿ, ಅವರಿಗೆ ಪುರುಸೊತ್ತಿ ಇಲ್ಲ. ಹಾಗೆ ನಾನು ಹೇಳಿದಾಗೆ ಸೊತ್ತು ಬೇಕಾದಷ್ಟು ಪುರುಸೊತ್ತಿ ಇಲ್ಲ. ಹಾಗೆ ಅವ್ರ ಸೊತ್ತಿದ್ರು ಪುರುಸೊತ್ತಿ ಇಲ್ಲ ಅವರಿಗೆ ಹೇಳಲಿಕ್ಕೆ. ಇಲ್ಲ ಹೇಳುವವರೇ, ಬೇರೆಯವರಿಗೆ ಒಳ್ಳೆ ವಿಷಯನ ಹೇಳುದಿಲ್ಲ ಅಂತ ಹೇಳುವ ಒಂದು ಇದಿಲ್ಲ, ದಾರ್ಷ್ಟ್ಯ ಅವ್ರದ್ದು ಇರಲಿಲ್ಲ. ಆದ್ರೆ ನನಗೆ ಕಂಡಿತು, ನಾನು ಹೋಗಿ ಅವರಿಗೆ ತೊಂದರೆ ಕೊಡಬಾರ್ದು ಅಂತ. ಮತ್ತೆ ನಮಗೆ ವಯಸ್ಸಿನ ಅಂತರವೂ ಇತ್ತು, ಹೀಗೆಲ್ಲ ಇತ್ತು. ಹಾಗೆ ನಾನು ಕಾರಂತರ ಹತ್ರ ಸಾಮೀಪ್ಯಕ್ಕೆ ಹೋಗಲಿಲ್ಲ, ದೂರದಿಂದಲೇ ನಮಸ್ಕಾರ ಮಾಡಿ ಹೋಗ್ತಿದ್ದೆ ಅಷ್ಟೇ. ಇದು ಈ ಕನ್ನಡ ಸಾಹಿತ್ಯದಲ್ಲಿ ಈಗ ಹೊಸ ಲೇಖಕರು ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಅವರು ಯಾವ ರೀತಿ ತಮ್ಮ ಬರಹವನ್ನ ಸ್ಟಾರ್ಟ್ ಮಾಡಬೇಕು? ಅವರು ಯಾವ ಹೊಸ ಸಾಹಿತ್ಯ ಆಗಲಿ, ಅವರು ಸಾಹಿತ್ಯವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಬೇರೆಯವರ ಸಾಹಿತ್ಯವನ್ನು ಓದಿಕೊಳ್ಳುವರು, ಚೆನ್ನಾಗಿ ಓದಿರು. ಈಗ ಅನಾಕ್ರಿ ಇರ್ಬೋದು, ತಾರಾ ಸುಬ್ರಾವ್ ಇರ್ಬೋದು, ಶಿವರಾಮ ಕಾರಂತರು ಇರ್ಬೋದು, ಇಂಥ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ. ಆ ಸಾಹಿತಿಗಳ ಪುಸ್ತಕಗಳಲ್ಲಿ ಇವರು ಚೆನ್ನಾಗಿ ಓದಬೇಕು, ಓದಿ ಜೀರ್ಣಿಸಿಕೊಳ್ಬೇಕು. ಜೀರ್ಣಿಸಿಕೊಂಡ ನಂತರ ಅವರದ್ದೇ ಅದನ್ನು ಕಾಪಿ ಮಾಡೋದಲ್ಲ, ಅವರು ಬರೆದಾಗೆ ನಾವು ಬರೆದಲ್ಲ, ಅವರಿಗಿಂತ ಭಿನ್ನವಾದ ಆದರೆ ಜನರಿಗೆ ಆಪ್ಯಾಯಮಾನ, ಜನರಿಗೆ ಉಪಕಾರಿಯಾದ ಲೇಖನಗಳನ್ನು ನಾವು ಬರೆಯಲಿಕ್ಕೆ ಪ್ರಾರಂಭ ಮಾಡಬೇಕು. ನಾನೆಲ್ಲ ಬರೆದದ್ದಾಗಿ ನಾವು ಶಿವರಾಮ ಕಾರಂತರನ್ನಾಗಲಿ, ಇನ್ನು ಆರಾತಿರುವನ್ನಾಗಲಿ, ತಾರಾ ಸುಬ್ರಹ್ಮಣ್ಯ ಅವರದ್ದು ಕಾಪಿ ಮಾಡಲಿಕ್ಕೆ ನಾನು ಹೋಗಿಲ್ಲ. ನಾನು ನನ್ನದೇ ಆದ ಒಂದು ವಿಧಾನವನ್ನು ಕಂಡುಹಿಡಿದೆ. ಅದೇನು, ಜನರಿಗೆ ಏನು ಬೇಕು ಅಂತ. ಇದನ್ನು ನಾನು ಮಾಡಿದ್ದೆ. ಇಲ್ಲಿ ಪುತ್ತೂರದಲ್ಲಿ ವಾರದ ಇದು ಕನ್ನಡ ಜನ ಅಂತರಂಗ ಇರ್ಬೋದು, ಇಲ್ಲಂದ್ರೆ ನಾವು ಭಾರತ ಇರ್ಬೋದು, ಇಲ್ಲದ್ರೆ ಪ್ರಜಾವಾಣಿ ಇರ್ಬೋದು, ಇದನ್ನೆಲ್ಲ ನಾನು ಬರೆಯುವಾಗ ವಾಸನೆ ಮಾಡಿದಾಗ ಈ ಜನಸಾಮಾನ್ಯರಿಗೆ ಅದನ್ನು ಓದಿ ಅದಕ್ಕೆ ಜೀರ್ಣ ಆಗಬೇಕು ಅಂತ. ಈ ಜೀರ್ಣ ಆಗದ ಈಗ ಒಂದು ಮಗುವಿಗೆ ನೀವು ಕೊಡುವಾಗ ಅವರಿಗೆ ತುಪ್ಪ ಇಷ್ಟ, ಹೌದು ತುಪ್ಪ ಒಳ್ಳೇದು, ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ತುಪ್ಪ ಹಾಕಿದ್ರೆ ಅದಕ್ಕೆ ಜೀರ್ಣ ಆಗ್ತದ? ಇಲ್ಲ. ಹಾಗಾಗಿ ಅದಕ್ಕೆ ಜೀರ್ಣ ಆಗುವುದಂತ ಕೊಡಬೇಕು. ಅದನ್ನು ಕೊಡಬೇಕಾದ್ರೆ ನೀವು ಏನಂದ್ರೆ ಆ ಹತ್ತಕ್ಕೆ ಇಳಿಬೇಕು. ಜನಸಾಮಾನ್ಯರು ಹಾಗೆ ಅಂತ ಅವರು ಕೆಳಗೆ ಹೋಗುವಾಗ ಮಾಡಬಾರ್ದು, ಅವರು ಇದ್ದರಿಂದ ಸ್ವಲ್ಪ ಮೇಲಕ್ಕೆ ಹೋಗ್ಬೇಕು. ಮತ್ತೆ ನಾವಿರುವಂತಹ ಸ್ಥಳದಿಂದ ಸ್ವಲ್ಪ ಕೆಳಗೆ ಇಳಿಬೇಕು. ಅದೆರಡು ಉಂಟು. ಹಾಗಿದ್ರೆ ಮಾತ್ರ ಅದು ಏನಾಗ್ತದೆ, ಅವರಿಗೆ ಅದು ಇಷ್ಟ ಆಗ್ತದೆ, ಮತ್ತೆ ಅವರಿಗೆ ಅದರ ಪ್ರಯೋಜನ. ನನ್ನ ಲೇಖನಗಳೆಲ್ಲ ಹಾಗೆ ಅತ್ಯಂತ ಸರಳ, ಆದರೆ ಜನರಿಗೆ ಅದು ಉಪಕಾರ ಆಗುತ್ತೆ. ಹಾಗೆ ಅಂಥ ಲೇಖನಗಳನ್ನು ನಾನು ಬರೆದದ್ದು. ಹಾಗೆ ಬರೆದದ್ದರಿಂದ ಏನಾದ್ರು ಅದು ಯಶಸ್ವಿ ಆಯ್ತು. ಇದು ನನಗೆ ಅಂಕಣ ಬರಹ ಅಂತ ಹೇಳಿ. ಈ ಅಂಕಣ ಬರಹ ಅಂದರೆ ಯಾವುದೇ ಒಂದು ಪತ್ರಿಕೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನೀನು ಬರೆಯುವಂಥ ಲೇಖನ ಏನುಂಟು ಮತ್ತು ಅದು ಆಕೃತಿಯಲ್ಲಿ ಒಳ್ಳೆ ರೀತಿ ಇರಬೇಕು. ಈಗ ನೀವು ಒಂದು ಅಂಕಣವನ್ನು ಪ್ರಾರಂಭ ಮಾಡಿದರೆ, ಈಗ ಇದನ್ನು ಕಾಗದದ ಆಕೃತಿಯನ್ನು ಹೇಳುವಾಗ ಫುಲ್ ಸ್ಕ್ಯಾಪ್ ಅಂತ ಹೇಳಿ, ಕ್ವಾರ್ಟರ್ ಶೀಟ್ ಅಂತ ಹೇಳ್ತಾರೆ. ಈಗ ಎಕ್ಸರ್ಸೈಸ್ ಪುಸ್ತಕ ಕ್ವಾರ್ಟರ್ ಶೀಟ್, ಅದರ ಡಬಲ್ ಬಂದರೆ ಅದು ಏನು ಅರ್ಧ ಪೇಜ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದೇ ರೀತಿ ಬರೀತಾ ಹೋಗಿ, ಇಲ್ಲದ ಅವರಿಗೆ ಕಷ್ಟ ಆಗ್ತಾ ಇಲ್ಲ.
ಪ್ರಿಂಟ್ ಮಾಡುವವರಿಗೆ. ಈಗ ನನ್ನ ಅಂಕಣ ಈಗ ಬರ್ತಾ ಉಂಟಲ್ಲ, ಸುದ್ದಿಯಲ್ಲೆಲ್ಲ ಬರ್ತಾ ಉಂಟು. ಅವರಿಗೆ ಏನಾಗಿದೆ ಅಂದರೆ, ಒಂದು ಜಾಗ ನನಗೆ ಅವರು ರಿಸರ್ವ್ ಮಾಡಿರ್ತಾರೆ, ಅಲ್ಲಿ RTH ಅವರ ಲೇಖನ ಅಂತ. ಆವಾಗ ನಾವೇನು ಮಾಡಬೇಕು, ಅವರು ಇಟ್ಟಂತಹ ಸ್ಥಳ, ಆ ಸ್ಥಳಕ್ಕೆ ತಕ್ಕಂತೆ ನಾವು ಬರೆದು ಕೊಡ್ಬೇಕು. ವಿಪರೀತ ದೊಡ್ಡದಾದ್ರೂ ಕಷ್ಟ, ವಿಪರೀತ ಸಣ್ಣದಾದ್ರೂ ಅವರು ಈ ಕಟ್ಟಿಗೆ ಸೇರಿಕೊಡ್ತಾರೆ. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಮತ್ತೆ ನಮ್ಮ ಗುರಿ ಯಾರು ಅಂತ, ಎಂಥ ಓದುಗರು ನಮ್ಮ ಬರಹವನ್ನು ಇಷ್ಟಪಡ್ತಾರೆ ಅಂತ ಅವರಿಗೆ ತಕ್ಕಂತೆ ಬರೀಬೇಕು. ಹಾಗೆ ಇದನ್ನ ಎಲ್ಲ ತಿಳಿದವನೇ ಒಳ್ಳೆಯ ಬರಹಗಾರನ. ಅಂದ್ರೆ ಈಗ ಪ್ರಾರಂಭ ಮಾಡೋದಿದ್ರೆ ಸಾಹಿತ್ಯದಲ್ಲಿ ಯಾವ ಒಂದು ಇದನ್ನ ಪ್ರಾರಂಭ ಮಾಡ್ಬೇಕು? ಅಂದ್ರೆ ಕವಿತೆಯಿಂದ ಪ್ರಾರಂಭ ಮಾಡ್ಬೇಕಾ ಅಥವಾ ಚುಟುಕಿಂದ ಪ್ರಾರಂಭ ಮಾಡ್ಬೇಕಾ, ಹೇಗೆ? ಅದು ಹೇಗೂ ಆಗ್ಬೋದು. ನಾವೆಲ್ಲ ಚುಟುಕೆಯಿಂದ ಪ್ರಾರಂಭ ಮಾಡೋದು. ಚುಟುಕೆಯಿಂದ ಪ್ರಾರಂಭ ಮಾಡ್ಬೇಕಂತ ಏನಿಲ್ಲ. ಯಾಕೆಂದ್ರೆ ಚುಟುಕು ಅಂತ ಹೇಳಿರೋದು ಕವನ. ಆ ಕವನ ಬರೆಯುವಂತ ತಾಕತ್ತು ನಿಮ್ಮಲ್ಲಿ. ಕವನದಲ್ಲಿ ಪ್ರಾಸ ಇದೆ, ರಸ ಇದೆ, ಛಂದಸ್ ಇದೆ, ಇದೆಲ್ಲ ಇದೆ. ಇದು ಎಲ್ರಿಗೆ ಆಗ್ಬೇಕಿಲ್ಲ. ಈಗ ನೀವು ಭಾಮಿನಿ, ನಾನು ಬರ್ದೆ ಅಂತ ಇನ್ನೊಬ್ಬ ಭಾಮಿನಿ ಷಡ್ಭಾಷ ಬರ್ಲಿಕ್ಕೆ ಹೋದರೆ 2 ಭಾಮಿನಿ ಬರೆಯುವಾಗಲೂ ಸೋಲ್ತಾರೆ. ಅದಾಗಬಾರ್ದು. ಅದು ಬರಿತಾ ಹೋಗ್ಬೇಕು. ಅದಕ್ಕೆ ಪ್ರಾಸ ಬೇಕು, ಛಂದಸ್ಸು ಬೇಕು, ಎಲ್ಲ ಬೇಕು. ಆದರೆ ಗದ್ಯಕ್ಕೆ ಅದು ಯಾವ್ದು ಬೇಡ. ಗದ್ಯಕ್ಕೆ ನಿಮ್ಮ ಪ್ರಾಸ ಗೀಸ ಯಾವ್ದು ಬೇಡ. ಅವಾಗ ನೀವು ಅದನ್ನು ನೇರವಾಗಿ ಬರಲಿಕ್ಕೆ ಹೋಗ್ತಾರೆ. ಅದರಿಂದ ನೀವು ಬರಹಗಾರ ಆದವರು ಗದ್ಯದಿಂದ ಪ್ರಾರಂಭ ಮಾಡೋದು ಒಳ್ಳೇದು. ಯಾವುದು ಗದ್ಯ, ಆ ಗದ್ಯದಲ್ಲಿ ಏನಂತಾರೆ, ಒಂದು ಸಾಲ ನೀವು ಪ್ರಾರಂಭ ಮಾಡಿದ್ರೆ ಅದು ಇಷ್ಟೇ ಅಕ್ಷರ ಇರಬೇಕು, ಇಷ್ಟೇ ಶಬ್ದ ಇರಬೇಕಂತ ಏನು ಇಲ್ಲ. ಉದ್ದುದ್ದ ಬರಿಬಹುದು, ಗಿಡ್ಡವಾಗಿ ಬರಿಬಹುದು. ನಾನೇ ಹೇಳೋದು ಗಿಡ್ಡವಾಗಿ ಬರೆದ್ರೆ ಒಳ್ಳೇದಂತ. ಬಹಳ ಉದ್ದವಾಗಿ ಆದ್ರೆ ಅವನಿಗೆ ತ್ರಾಸ ಆಗ್ತದೆ ಓದುವಾಗ. ಎಲ್ಲಿ ನಿಲ್ಲಿಸಿದಂತೆ ಕೆಲವರು ಬರೀತಾರೆ. ಇಲ್ಲಿ ಆ ಪುಟದ ಪ್ರಾರಂಭದಲ್ಲಿ ಶುರುವಾದರೆ ಅದು ಪುಟ ಕೊನೆಯಾಗುವಾಗಲಿ ಇದು ಪ್ರಾರಂಭ ಮುಗಿಯುದು. ಆಗ ಅವನಿಗೆ ಉಸಿರು ಕಟ್ತದೆ. ಮತ್ತೆ ಹಿಂದೆ ಓದಿದ್ದಿ ಅಂತ ಇದೆಂತ ಕರ್ಮಮಾಲೆ ಅಂತ ಹೇಳ್ತಾರೆ. ಹಾಗಾಗ್ಬಾರ್ದು. ಅದಕ್ಕೆ ನೀವು ಸಣ್ಣ ವಾಕ್ಯಗಳು ಅದನ್ನು ನೀವು ಅಭ್ಯಾಸ ಮಾಡಿದ್ರೆ ಬಹಳ ಒಳ್ಳೆಯದು. ಗದ್ಯವನ್ನು ಪ್ರಾರಂಭ ಮಾಡಿ. ಪದ್ಯವನ್ನು ಪ್ರಾರಂಭ ಮಾಡ್ಬೇಕಾದ್ರೆ ನೀವು ಇದನ್ನು ಕಲಿಬೇಕು. ಯಾವುದು ಪ್ರಾಸ ಇರ್ಬೋದು, ಛಂದಸ್ ಇರ್ಬೋದು. ಛಂದಸ್ಸಲ್ಲಿ ಶರಗುಸ್ತು, ಮಬ್ಬೋಗ, ಬಾಮಿನಿ, ಪರಿವರ್ತಿನಿ, ವಾರ್ತಿಗಳಿಂದ 6 ಥರದ ಏನು ಛಂದಸ್ಸುಗಳು. ಆಮೇಲೆ ಚೌಪದಿ, ತ್ರಿಪದಿ, ದ್ವಿಪದಿ, ಮತ್ತೆ ಏಕಪದಿ ಕೂಡ ಉಂಟು. ಏಕಪದಿ ಇಲ್ಲ ಅಂತಲ್ಲ, ಏಕಪದಿ ಗಾದೆಗಳು. ಹಾಗೆ ನಾನು ಎಲ್ಲವನ್ನೂ ಅಭ್ಯಾಸ ಮಾಡಿದೆ. ಗಾದೆಗಳನ್ನು ಬರ್ತಿದೆ, ಗಾದೆಗಳನ್ನು ಸೃಷ್ಟಿ ಮಾಡಿದೆ. ಹೊಸ ಗಾದೆಗಳನ್ನು ನಾನು ಸೃಷ್ಟಿ ಮಾಡಿದ್ದು ಕೆಲವೆಲ್ಲ ಹೇಳ್ಬೋದು. ಈಗ ನೆನಪಿಗೆ ಬರ್ತಾ ಇಲ್ಲ. ಹಾಗೆ ಒಂದೇ ಹೇಳಿದ್ದಾರೆ, ಹರಿದವರನ್ನು ಗದ್ದ, ಬರೆದು ಗದ್ದ, ಅದನ್ನು ಮಾಡಿದಂತ ಗಾದೆ. ಹಾಗೆ ಅಂತದ್ದು ಬೇರೆ ಉಂಟು. ಇನ್ನೊಂದು ಸಂದರ್ಭ ಹೇಳುವ. ಖಂಡಿತ. ಸೊ ಇನ್ನೊಂದು ಎಂತಂತ ಹೇಳಿದ್ರೆ, ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಪುಸ್ತಕ ಓದೋರು ಕಡಿಮೆ ಆಗಿದೆ, ಪುಸ್ತಕದ ಸಂಖ್ಯೆ ಕಡಿಮೆ ಆಗಿದೆ. ಇದರ ಬಗ್ಗೆ ಏನ್ ಹೇಳ್ತೀರಿ? ಈ ಡಿಜಿಟಲ್ ಯುಗದಲ್ಲಿ ಪುಸ್ತಕಕ್ಕೆ ವ್ಯಾಲ್ಯೂ ಇದೆಯಾ ಅಂತ? ಪುಸ್ತಕಕ್ಕೆ ನಾನು ಸಹ ಕೆಲವೊಮ್ಮೆ ಅರ್ಜನ ಮಾಡ್ತಿದ್ದೆ, ಈ ಪುಸ್ತಕಗಳನ್ನು ಯಾರು ಬರೆದು ಯಾರು ಓದ್ತಾರೆ. ಹಾಗಲ್ಲ, ಪುಸ್ತಕಗಳನ್ನು ಓದುವಂತ ಒಂದು ವರ್ಗವೇ ಬೇರೆ ಉಂಟು. ಅವರಿಗೆ ಪುಸ್ತಕವೇ ಆಗ್ಬೇಕು. ಪುಸ್ತಕ ಇಲ್ಲದ್ರೆ ಈ ಪುಸ್ತಕ ಅಂಗಡಿಗಳಲ್ಲಿ ಯಾವುದು ಮುಚ್ಚಿ ಹೋಗುದು. ನಮ್ಮ ಪ್ರಕಾಶ್ ಅಂತ ಇದ್ದಾರೆ, ನಮ್ಮ ಸ್ನೇಹಿತರು. ಅವರೊಂದು ಪುಸ್ತಕ ಅಂಗಡಿ, ಜ್ಞಾನಗಂಗಾ ಪುಸ್ತಕ ಮಳಿಗೆ ಅಂತೇಳಿ. ಅವರು ಕೆಲವು ವರ್ಷ ಹಿಂದೆ ಹೇಳ್ತಾ ಇದ್ರು, ನಾನು ಪುಸ್ತಕ ಮಳಿಗೆಯನ್ನು ಮುಚ್ಚುತ್ತೇನೆ, ಇಲ್ಲಿ ಯಾರು ಇಲ್ಲ, ಹಾಗೆ ಹೀಗೆ ಅಂತೇಳಿ. ಅವರು ಬೇರೆ ಒಂದು ಪೌರತ್ಯಕ್ಕೆ ಅದಕ್ಕೆ ಹೋಗ್ತಾರೆ. ಆದರೆ ಅವರ ಅಂಗಡಿ ಹಾಗೆ ಉಂಟು. ಈಗ ಅಲ್ಲಿ ಜನ ಬರ್ತಾರೆ, ಪುಸ್ತಕಗಳನ್ನು ಕೊಡ್ತಾರೆ, ಪುಸ್ತಕಗಳನ್ನು ಓದ್ತಾರೆ. ಈಗ ನೀವು ಪುಸ್ತಕಾಲಯ ಗ್ರಂಥ ಭಂಡಾರಕ್ಕೆ ಹೋದ್ರೆ ಗ್ರಂಥ ಭಂಡಾರದಲ್ಲಿ ಜನ ಉಂಟು. ಆದ್ರೆ ಏನಂದ್ರೆ ಜನ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೇನಂತ ಹೇಳಿದ್ರೆ ಆಸಕ್ತಿ ಇದ್ರೆ ಆಸಕ್ತಿ. ನಾನು ಹೇಳುದು ಆಸಕ್ತಿ ಇದ್ರೆ ಸಾಲದು, ಆಸಕ್ತಿ ಕೂಡ ಬೇಕು ಅಂತ. ಯಾಕೆಂದ್ರೆ ಒಂದು ಪುಸ್ತಕವನ್ನು ಓದಿ ಅದೇ ನಿಮಗೆ ತ್ರಾಸ ಕೊಟ್ಟರೆ ಮತ್ತೊಂದು ಪುಸ್ತಕ ನೀವು ಓದ್ಲಿಕ್ಕೆ ಹಾಗೆ ನಿಮ್ಮ ಆ ಶಕ್ತಿ ಬೇಕು. ಇದನ್ನು ಇಟ್ಟು ಮತ್ತೊಂದು ಪುಸ್ತಕ ಓದುವ ಅಂತೇಳಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ನಿಮಗೆ TV ಉಂಟು, ಆಮೇಲೆ ನಿಮ್ಮ ಕೈಯಲ್ಲೇ ಉಂಟಲ್ಲ ಮೊಬೈಲ್. ಆ ಮೊಬೈಲ್ ನಿಮಗೆ ಕೆಲವರು ಹೇಳ್ತಾರೆ, ಮೊಬೈಲ್ ಉಂಟಲ್ಲ ನಿಮ್ಮ ಪುಸ್ತಕ ಎಂತದಕ್ಕೆ ಅಂತ. ನಿಮ್ಮ ಆರ್ತಿಗೆ ಹಾಕಿದ ಒಳ್ಳೆ ಬರ್ತದೆ, ಅಲ್ಲಿ ಬರ್ತದೆ. ಹಾಗೆಂತ ಓದುವವರು ಕಡಿಮೆ ಇಲ್ಲ. ಈಗ ನನಗೆಲ್ಲ ಹೇಳುದಾದ್ರೆ ನನಗೆ ಅದರಲ್ಲಿ ಓದಲಿಕ್ಕೆ ಬರೋದಿಲ್ಲ. ನಾನು ಪುಸ್ತಕವನ್ನೇ ಬರೆಯುವುದು, ಓದುವುದು, ಇದನ್ನು ನಾನು ಈಗಲೂ ಮಾಡ್ತಾ ಇದ್ದೆ. ಬರೆಯುವ ಅಭ್ಯಾಸ. ಆ ಬರೆಯುವುದು ನನಗೆ ಒಂದು ಆನಂದವನ್ನು ಕೊಡ್ತೇನೆ. ಇವತ್ತು ಕೂಡ ನಾನು 2 ಪೇಜ್ ಬರದೇ ಬಂದ ನಿಮ್ಮ ಹತ್ರ ಬರುವಾಗ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಲ್ಲರೂ ಬರೀಬೇಕು. ನಾನು ಈಗ ಕೆಲವು ಶಬ್ದಗಳನ್ನು ಹೇಳ್ತೇನೆ, ಅದಕ್ಕೆ ನೀವೊಂದು ಅದರ ಬಗ್ಗೆ ಒಂದು 2 ಲೈನಲ್ಲಿ ಹೇಳ್ಬೋದ? ಮೊದಲನೇದು ನಗು. ನಗು ಸಹಜದ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಆ ನಗೆ ಬೇಕು, ಯಾವಾಗಲೂ ಮನುಷ್ಯನಲ್ಲಿ ನಗೆ ಬೇಕು. ನಗೆ ಇಲ್ಲದೆ ಇದ್ರೆ ಅವನ ಬಗೆ, ಅವನ ಚಿಂತನೆ ಅದು ಯಾವುದು ಸಹ ಮನಸ್ಸಿಗೆ ನಾಟುವುದಿಲ್ಲ. ನನಗೆ
ಉಪಕಥೆ ಹೇಳಿಬಿಡ್ತೇನೆ. ಅದೇನು ಅಂತ ಹೇಳಿದ್ರೆ, ನಾನು ವಿವೇಕಾನಂದ ಕಾಲೇಜಿನಲ್ಲಿ ಇರುವಾಗ ಜರ್ನಲಿಸಂ ಪಾಠ ಮಾಡ್ತಿದ್ದೆ. ಏನು ಪತ್ರಿಕೋದ್ಯಮ ಪಾಠ ಮಾಡ್ತಾ ಇದ್ದೆ. ಪತ್ರಿಕೋದ್ಯಮಕ್ಕೆ ನಾನು ಒಂದು ನೋಟಿಸ್ ಪ್ರಕಟಣೆ ಕೊಟ್ಟೆ. ಯಾರಿಗೆಲ್ಲ ಪತ್ರಿಕೋದ್ಯಮ ಆಸಕ್ತಿ ಉಂಟು ಅವರಿಗೆ ಅತಿಥಿಯವರು ಸಾಯಂಕಾಲದ ಹೊತ್ತು ತರಗತಿಯ ನಂತರ ಕ್ಲಾಸ್ ಅಂತ ಕೊಡ್ತಾರೆ, ಆಸಕ್ತರು ಬರ್ಬೋದು ಅಂತ. ಹಾಗೆ ಒಂದು 10-20 ಜನ ಬಂದು ಕೂತ್ರಾರೆ. ಹಾಗೆ ನಿಮಗೆ ಆಸಕ್ತಿ ಉಂಟು? ಹೌದು, ಆಸಕ್ತಿ ಉಂಟು ಅಂತ ಹೇಳಿ ಹಾಗೆ ನಾನು ಪಾಠ ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ಬರ್ತಾ ಬರ್ತಾ ಅಲ್ಲಿ ಜನ ಜಾಸ್ತಿ ಆಗ್ತಾ ಹೋಯ್ತು. 25, 30 ಆಯ್ತು, 35, 40 ಆಯ್ತು, 40, 60 ಆಯ್ತು. ಮತ್ತೆ ಮೆಲ್ಲಗೆ ಒಬ್ಬನಂತೂ ಕೇಳಿದ ಹಿಂದೆ ಕೂತಲ್ಲ, ಎಂತದ್ದು ಕತೆ ಎಂತದ್ದು, ನೀವೆಲ್ಲ ಯಾಕೆ ಬಂದ್ರಿ, ನೀವೆಲ್ಲ ಪತ್ರಿಕೋದ್ಯಮ ಆಗ್ತೀರಾ ಅಂತ. ಆಗ ಅವ್ರು ಹೇಳಿದ, ಸತ್ಯ ಸಂಗತಿ ಹೇಳ್ಬೇಕು ಸರ್, ನಾವು ಪತ್ರಿಕೋದ್ಯಮ ಕಲೀಲಿಕ್ಕೆ ಅಂತ ಬಂದದ್ದಲ್ಲ, ನೀವು ಅದರಲ್ಲಿ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತೀವಿ, ನೀವು ಜೋಕ್ಸ್ ಹೇಳ್ತೀವಿ, ಅದನ್ನು ಕೇಳಲಿಕ್ಕೆ ನಾವು ಬಂದ ಅಂತ ಹೇಳಿ. ಅಂದ್ರೆ ನಾನು ಏನಂತಾರೆ, ಈ ಬೋರ್ ಮಾಡೋದು ಅಂತ ಹೇಳ್ತಾರೆ ಕೆಲವರು ಲೆಕ್ಚರ್ ಕೊಡುವಾಗ, ಬೋರ್ ಮಾಡೋದು ಅಂತ, ನೀರಸ ಹೇಳ್ತಾರೆ, ವಿಷಯ ಇಲ್ಲ ಅಂತಲ್ಲ. ಅದನ್ನು ರಸವತ್ತಾಗಿ ಹೇಳಲಿಕ್ಕೆ ಅವರಿಗೆ ಬರೋದು. ಈಗ ನಾನು ಸಹ ಹೇಳುದುಂಟು, ಕಲ್ಚರ್ ವಾಟ್ ಈಸ್ ಕಲ್ಚರ್? Culture is that complex whole which includes knowledge, belief, arts and morals, law, custom and any other capabilities and habits acquired by man as a member of society. ಎಂತ ಯಾವುದು ಕಲ್ಚರ್? ಹಾಗೆ ಸಿವಿಲೈಸೇಷನ್ ಈಸ್ ಸೆಟಲ್ಮೆಂಟ್ ಇನ್ ಡೆಫಿನಿಟ್ ಟೆರಿಟರೀಸ್, ಬಿಲ್ಡಿಂಗ್ ಅಪ್ ಆಫ್ ಸಿಟೀಸ್, ಎವಲ್ಯೂಷನ್ ಆಫ್ ಆರ್ಡರ್ಡ್ ಮೆಥಡ್ಸ್ ಆಫ್ ಗವರ್ಮೆಂಟ್ ಅಂಡ್ ಎ ಕೆಪಾಸಿಟಿ ಫಾರ್ ಪ್ರೋಗ್ರೆಸ್ ವಿಚ್ ಈಸ್ ಅನ್ಲಿಮಿಟೆಡ್. ಹೀಗೆಲ್ಲ ನಾನು ಸಹ ಹೇಳ್ತುಂಟು. ಆದ್ರೆ ಅದನ್ನೇ ನೀವು ಹೇಳ್ತಾ ಕೂತ್ರೆ ಏನಾಗ್ತದೆ ಅಂದ್ರೆ, ಅಲ್ಲಿ ಕುಳಿತವನಿಗೆ ಅದು ಒಂದು ಬೋರ್ಡ ನೀರಸ ಅನಿಸ್ತದೆ. ಹಾಗೆ ನೀರಸ ಅನಿಸದ ಹಾಗೆ ಮಧ್ಯ ಮಧ್ಯದಲ್ಲಿ ನೀವು ತಮಾಷೆ ಹೇಳಬೇಕು, ನಿಮ್ಮ ಮುಖದಲ್ಲಿ ಯಾವಾಗಲೂ ನಗೆ ಇರಬೇಕು ಮತ್ತು ನಿಮ್ಮಲ್ಲಿ ಉಲ್ಲಾಸ ಇರಬೇಕು. ಅದರ ಈ ಮಕ್ಕಳನ್ನು ಉಲ್ಲಸಿತರಾಗಿ ಮಾಡುವಂತ ಒಂದು ಏನು ಹವ್ಯಾಸ ಅಥವಾ ಅದರ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ನಾನು ಗೆದ್ದದ್ದು ಅದಕ್ಕೆ. ಖಂಡಿತ. ಸೊ ಇನ್ನೊಂದು ಶಬ್ದ ಜೀವನ. ಜೀವನ, ಜೀವೋ ಜೀವಸ್ಯ ಜೀವನಂ ಅಂತ ಹೇಳ್ತಾರೆ. ಜೀವನ ಅಂತ ಹೇಳಿದ್ರೆ, ಜೀವನ ಅಂತ ಹೇಳಿದ್ರೆ ನೀರು, ವನ ಅಂತ ಹೇಳಿದ್ರೆ ನೀರು. ಆದ್ರೆ ವನ ಅಂತ ಹೇಳಿದ್ರೆ ಕಾಡು ಅಂತ ಹೇಳುವ ಅರ್ಥ ಉಂಟು. ಹಾಗಿರುವಾಗ ಈ ನೀರು ಮತ್ತೆ ವನ, ಯಾವುದು ಕಾಡು, ಇದೆರಡು ಬಹಳ ಹತ್ತಿರ ಇರುವಂತದ್ದು. ನೀರಿದ್ದಲ್ಲಿ ಕಾಡು ಬೆಳೀತದೆ ಮತ್ತು ಕಾಡು ಬೆಳೆದರೆ ಅಲ್ಲಿ ನೀರು ಇರ್ತದೆ. ಇದೆರಡು ಪರಸ್ಪರ ಸಂಬಂಧ ಇರುವಂತ. ಹಾಗಾಗಿ ಜೀವೋ ಜೀವಸ್ಯ ಜೀವನಂ ಅಂತ, ಒಂದು ಜೀವದಿಂದ ಮತ್ತೊಂದು ಜೀವ. ಒಂದು ಜೀವ ಬದುಕಬೇಕು. ಈಗ ಒಂದು ಮಗು ಬದುಕಬೇಕಾದ್ರೆ ಅದಕ್ಕೆ ತಾಯಿ ಬೇಕು, ತಾಯಿ ಬದುಕಬೇಕಾದ್ರೆ ತಂದೆ ಬೇಕು. ಹಾಗೆ ತಂದೆ ತಾಯಿ ಇದ್ದಾಗ ಮಗು ಚೆನ್ನಾಗಿ ಬದುಕುತ್ತದೆ ಅಲ್ವಾ? ಹಾಗೆ ಇರ್ಬೇಕು, ಅದು ಜೀವನ. ತುಂಬಾ ಒಳ್ಳೆ ವಿಚಾರ. ತಾಳ್ಮೆ. ತಾಳ್ಮೆ, ತಾಳ್ಮೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಕೆಲವೊಮ್ಮೆ ಕೋಪ ಬರುದುಂಟು. ಕೋಪ, ಸಿಟ್ಟು. ಸಿಟ್ಟು ಯಾಕೆ ಬರ್ತದೆ? ಅದರ ಬಗ್ಗೆ ಅವನು ಆಲೋಚನೆ ಮಾಡದ ಕಾರಣ ಅವರಿಗೆ ಬರ್ತದೆ ಸಿಟ್ಟು. ಆ ಸಿಟ್ಟನ್ನ ಕಡಿಮೆ ಮಾಡಬೇಕು. ಮತ್ತು ತಾಳ್ಮೆ, ತಾಳ್ಮೆ ಅಂದ್ರೆ ಸಹನೆ. ಸಹನೆ ಅಂದ್ರೆ ಎಲ್ಲವನ್ನು ನಿಧಾನವಾಗಿ ಆಲೋಚನೆ ಮಾಡಿ ಸ್ವೀಕರಿಸುವುದು. ಅಂದ್ರೆ ಒಂದು ಯಾರೊಬ್ರು ಹೇಳಿದಂತ ಅದು ಒಂದು ಗಾದೆ ಹೇಳ್ತಾರೆ, ಅಂದ್ರೆ ಎತ್ತು ಕರುವಾಕಿದ್ರೆ ಕೊಟ್ಟಿಗೆಯಲ್ಲಿ ಕಟ್ಟುವಂತ. ಒಬ್ಬರಿಗೆ ಒಂದು ಹೇಳಿದಂತೆ, ನಿಮ್ಮ ಎತ್ತು ಕರುವಾಕಿದೆ. ಹೌದಾ, ಕರುವಾಕಿದ ಸರಿ, ಅದನ್ನು ಕೊಟ್ಟಿಗೆಯಲ್ಲಿ ತಗೊಂಡು ಕಟ್ಟುವಂತ. ಇವನು ಇದು ಆಲೋಚನೆ ಮಾಡಲಿಲ್ಲ, ಕರುವಾಕಿದೆ ಯಾವುದು? ಎತ್ತು. ಎತ್ತು ಕರುವಾಗ್ತದ? ಇಲ್ಲ, ದನ ಕರುವಾಗ್ತದೆ ಅಂತ ಹೇಳಿದ್ರೆ ಸರಿ. ಹಾಗಾಗಿ ನೀವು ಗಡಿಬಿಡಿ ಮಾಡಿದ್ರೆ ಆಗುದಿಲ್ಲ. ಅದಕ್ಕೆ ನಿಧಾನವಾಗಿ ತಾಳ್ಮೆ. ತಾಳ್ಮೆ ಅಂದ್ರೆ ಅದೇ ಸಹನೆ. ಈಗ ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಜಗಳ ಬರ್ತದೆ, ಯಾಕೆ? ಸಹನೆ ಇಲ್ಲ, ತಾಳ್ಮೆ ಇಲ್ಲ. ಮಕ್ಕಳು ಮತ್ತು ತಂದೆ ತಾಯಿ ಅವರಲ್ಲಿ ಜಗಳ ಶುರುವಾಗ್ತದೆ, ಯಾಕೆ? ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಸಹನೆ ಬೇಕು. ಸಹನಾಭವತ್ತು ಸಹನೋಪುರತ್ತು ಅಂತ ಹೇಳಿದ್ರೆ ಅದಕ್ಕೆ ಸಹನೆ ಬೇಕು. ಸಹನೆ ಇದ್ದಾಗ ಮಾತ್ರ ಮನುಷ್ಯ ಚೆನ್ನಾಗಿ ಜೀವಿಸಬಲ್ಲ, ಮಾತ್ರ ಚೆನ್ನಾಗಿ ಜೀವಿಸಬಲ್ಲ ಮತ್ತು ಅವನು ಬೇರೆಯವರಿಗೆ ಸಹ ಸಹನೆಯನ್ನು ಬೋಧಿಸಬಲ್ಲ. ಅವನು ಸಾಧಿಸಬಲ್ಲ, ಬೇರೆಯವರಿಗೆ ಬೋಧಿಸಬಲ್ಲ. ತುಂಬಾ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ನೀವು ಸಾವಿರದ ಕತೆ ಹಾಗೆ ಬೇರೆ ಬೇರೆ ಪುಸ್ತಕಗಳನ್ನ ಬರೆದಿದ್ದೀರಿ. ಮುಂದೆ ಇನ್ನೂ ಪುಸ್ತಕಗಳನ್ನು ಬರಿಬೇಕು ಅಂತ ಇದೆಯಾ? ಈಗ ಬರೆಯುವಂತ ಒಂದು ಉತ್ಸಾಹದಲ್ಲಿ ಇಲ್ಲ, ಆದ್ರೆ ಬರೆಯಬಾರದಂತ ಏನೂ ಇಲ್ಲ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಬರೆದು ಬರುವಂತದ್ದು. ಈಗ ನೀನು ಸಾವಿರದ ಗಾದೆಗಳು ಅಥವಾ ಸಾವಿರದ ಕಥೆಗಳಂತ ಬರ್ದೇನೆ. ಇದು ಸಾವಿರದ ಕಥೆಗಳಿಗೋಸ್ಕರ ಬರೆದು ಹೊರಟಲ್ಲ. ಬರೀತಾರೆ, ನನಗೆ ಕಥೆ ನೆನಪುವುದಿಲ್ಲ. ಸಾವಿರದ ಕಥೆಗಳು ಅಂತ ಬರ್ದೇನೆ, ಸಾವಿರದ ಗಾದೆಗಳು ಅಂತ ಬರ್ದೆ. ಸಾವಿರದ ಗಾದೆಗಳು ಅಂದ್ರೆ ಎರಡು ಅರ್ಥ, ಒಂದು 1000 ಅಂದ್ರೆ 1000, ಮತ್ತೊಂದು 1000. ನಿಮಗೆ ನೆನಪಿರುವಂತ ಯಾವ್ದಾದ್ರು ಒಂದು ಕಥೆಯನ್ನ ಹೇಳ್ಬೋದಾದ್ರೆ? ಯಾವುದು? ಅದರಲ್ಲಿ ಯಾವ್ದಾದ್ರು ಒಂದು ಕಥೆಯನ್ನ ಹೇಳ್ಬೋದಾ? ಕತೆ ಈಗ ಪಕ್ಕನೆ ನೆನಪಿಗೆ ಬರ್ತಾ ಇಲ್ಲ, ಇನ್ನೂ ಹೇಳುವ. ಖಂಡಿತ.
ಸೊ ಇಷ್ಟೊತ್ತು ನೀವು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಅದು ಜೀವನ ಪಯಣದ ಬಗ್ಗೆ ಆಗಿರ್ಬೋದು, ಲೇಖಕರಾಗಿ ಸೇವೆಯನ್ನು ಸಲ್ಲಿಸಿದ್ದು, ಹಾಗೆ ಪತ್ರಿಕೋದ್ಯಮದ ಬಗ್ಗೆ ತುಂಬ ವಿಚಾರಗಳನ್ನು ಹೇಳಿದ್ರಿ. ಪ್ರೀತಿಯಿಂದ ಬಂದು ಇಷ್ಟೆಲ್ಲ ವಿಚಾರಗಳನ್ನು ಹಂಚಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ನಾನು ಏನು ನಮ್ಮಲ್ಲಿ ನಮಗೆ ಪುರುಸೊತ್ತು ಬೇಕಾದಷ್ಟು ಉಂಟು. ಕೆಲವರಿಗೆ ಪುರುಸೊತ್ತು ಧಾರಾಳ ಇರ್ತದೆ, ಅದರ ಸೊತ್ತು ಇರುತ್ತದೆ. ಸೊತ್ತು ಇದ್ದವರಿಗೆ ಪುರುಸೊತ್ತು ಇರುತ್ತದೆ. ಆದರೆ ನಮಗೆ ಏನಂದ್ರೆ ಎರಡೂ ಉಂಟು ದೇವರದೇ. ಸೊತ್ತು ಇದೆ, ಪುರುಸೊತ್ತು ಇದೆ. ಹಾಗೆ ನೀವು ನನ್ನ ಈ ಎರಡು ವಿಷಯಗಳನ್ನು, ಸೊತ್ತು ಮತ್ತು ಪುರುಸೊತ್ತು, ಇದನ್ನ ಸದುಪಯೋಗ ಮಾಡಲಿಕ್ಕೆ ಮತ್ತು ಆ ಜನಗಳಿಗೆ ತಿಳಿಸಲಿಕ್ಕೆ ಇದು ಬಹಳ ಮುಖ್ಯ. ಮಾಧ್ಯಮದ ಪಾತ್ರ, ಅದು ಮಾಧ್ಯಮದ ಪಾತ್ರ ಏನು ಅಂತ ಹೇಳಿದ್ರೆ, ಎಲ್ಲಿ ನಿಮಗೆ ಸೋರ್ಸ್ ಅಥವಾ ಮೂಲ ಇದೆಯೋ ಆ ಮೂಲವನ್ನ ಜನರಿಗೆ ಪರಿಚಯಿಸಿಕೊಳ್ಳು ಅಲ್ವಾ. ಈಗ ಒಂದು ಕಡೆಯಲ್ಲಿ ನೀರು ಉಂಟು ಅಂತಾರೆ, ಅಲ್ಲಿ ನೀರುಂಟು ಅಂತ ಹೇಳುದು, ಅಥವಾ ಅಲ್ಲಿ ಒಂದು ಇಂಥ ಮರ ಉಂಟು, ಇಂಥ ಗಿಡ ಉಂಟು, ಅದೊಂದು ಔಷಧೀಯ ಗುಣವುಳ್ಳದ್ದು, ಹೀಗೆಲ್ಲ ಹೇಳಿದ್ರೆ ಅವಾಗ ಜನರಿಗೆ ಗೊತ್ತಾಗ್ತದೆ, ಅವರು ನೋಡಿಕೊಂಡು ಹೋಗ್ತಾರೆ, ಇಲ್ಲದ್ರೆ ಹೋಗುದಿಲ್ಲ. ಆದ್ದರಿಂದ ಎಲ್ಲಿ ಏನುಂಟು ಅಂತ ಹೇಳುದನ್ನ ಜನರಿಗೆ ತಿಳಿಸಿಕೊಡುವಂತಹ ಒಂದು ಅನನ್ಯವಾದ ಕೆಲಸವನ್ನು ನೀವು ಮಾಡ್ತೀರಿ. ಈ ಇದಕ್ಕೋಸ್ಕರ ನಿಮಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಇನ್ನು ಅನೇಕ ವಿಚಾರಗಳು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇನ್ನೊಮ್ಮೆ ಅದನ್ನ ಮಾತಾಡೋಣ. ನಮಸ್ಕಾರ.